ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಿ? ಬಹಳ ಚೆನ್ನಾಗಿದ್ದೀನವ್ವ. ಮೊನ್ನೆ ನಿಮಗೆ ಮಾತು ಕೊಟ್ಟಿದ್ನಲ್ಲ, ಅವರೇ ತಾನೇ ನೀವು? ಓಕೆ ಸರ್, ಥ್ಯಾಂಕ್ ಯು ಸರ್. ಮಾಡಿದಿ, ತುಂಬಾ ಥ್ಯಾಂಕ್ ಯು. ಖುಷಿ ಭಾಳ ಆಗತೈತಿ ಸರ್, ತುಂಬಾ ಥ್ಯಾಂಕ್ ಯು. ನಾವು ಕೊಟ್ಟು ಮಾತು ಮರೆಯಲ್ಲಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗದ ಸರ್, ಮಾತ್ರ ಅವಾಗಿಂದ ವೇಟ್ ಮಾಡತ್ತೀನಿ ಸರ್, ನಿಮ್ ಜೊತೆ ಮಾತಾಡ್ಬೇಕಂತ ಅನ್ಸಿದ್ರಿ. ಸಂತೋಷನವ್ವ, ಒಳ್ಳೇದಾಗ್ಲಿ. ಎಲ್ಲಿಂದ ನೀವು ಮಾತಾಡ್ತಿರೋದು? ಸರ್, ಊರು ಬೇಡ ರೀ. ಊರು ಬೇಡ, ಅಷ್ಟು ಬೇಜಾರಾಗ್ಬಿಟ್ಟಿದೆ ಜೀವನ. ಊರು ಬೇಡ ಸಾ ಅಂತ. ಊರೇ ಬೇಡ ಸರ್, ಮತ್ತೆ ಎಲ್ಲಿಗೆ ಹೋಗ್ತೀರಿ ಊರು ಬಿಟ್ಟು? ಬಿಟ್ಟು ಹೋಗ್ಬೇಕ ಹಂಗ ಅನ್ಸತ್ತೈತ್ರಿ. ಆದ್ರ ಯಾವಾಗ ನಿಮ್ ಎಪಿಸೋಡ್ ನೋಡತ್ತೀನಿ ಅವಾಗ ಬದುಕ್ಬೇಕಪ್ಪ ಅನ್ನೋ ಛಲ ನಿಮ್ ಮಾತಿನಿಂದ ಹಾಗಾದ್ರೆ ಈ ದೇಹವನ್ನ ಅಥವಾ ಈ ಬದುಕೆ ಬೇಡ ಅನ್ನೋ ನಿರ್ಧಾರ ಮಾಡಿದ್ದು ಹೌದಾ? ನಿಜವಾಗ್ಲೂ ಮಾಡಿದೆ ಸರ್. ಆದ್ರೆ ಈ ಕಾರ್ಯಕ್ರಮ ಸಿಕ್ಕಿದ್ದು ಬಹುಶಃ ಒಂದು ಚಿಕ್ಕ ಬದಲಾವಣೆಯನ್ನಂತೂ ತಂತ. ಚಿಕ್ಕ ಬದಲಾವಣೆ ಅಲ್ರಿ, ದೊಡ್ಡ ಬದಲಾವಣೆ ತಂದಿದ್ರಿ ಸರ್. ನನಗ ಅದು ಒಂದು ದೊಡ್ಡ ಪುಣ್ಯ ನನಗ್ರಿ. ಈಗ ನೀವು ನಡೆಸ್ಕೊಡಕತ್ತದ ಈ ಕಾರ್ಯಕ್ರಮ ನನ್ ಜೀವನ ಬದಲಾವಣೆ ಬಿ ಮಾಡಿದ್ರಿ, ಜೀವನವೂ ಬಿ ಬದುಕಿಸೈತ್ರಿ. ಇದ ದೊಡ್ಡ ಮಾತು ತಾಯಿ. ಭಗವಂತ ನಿನ್ನ ಮುಂದಿನ ಈ ಜೀವನವನ್ನ ಸುಖಮಯವಾಗಲ್ಲದೆ ಇದ್ರೂ ನೆಮ್ಮದಿಮಯವಾಗಿರ್ಲಿ. ಅಂದ್ರೆ ನೋಡಿ, ಆ ಮೊದಲ ಈ ಕಾರ್ಯಕ್ರಮ ಅಥವಾ ಈ ಕಥೆಗಳನ್ನು ಕೇಳಿದ ಮೇಲೆ ಒಂದು ಅರಿವು, ಒಂದು ತಿಳುವಳಿಕೆ ಬಂದಿದೆ. ಅಂದ್ರೆ ನಿಮಗೆ ಬಂಗಾರ ಸಿಕ್ಕಿಲ್ಲ, ಹಣ ಸಿಕ್ಕಿಲ್ಲ, ಅಥವಾ ನಿಮಗೆ ಯಾವುದು ವೈಭೋಗ ಸಿಕ್ಕಿಲ್ಲ, ಆದ್ರೆ ಒಳಗಿನ ತಿಳಿವು, ಅರಿವು ಮೊದಲಿಗಿಂತ ಪರಿಪಕ್ವವಾಗಿದೆ. 1ನೇ ಕ್ಲಾಸಲ್ಲಿ ಇದ್ದ ಮನಸ್ಥಿತಿಗೂ 10ನೇ ಕ್ಲಾಸಲ್ಲಿ ಇದ್ದ ಮನಸ್ಥಿತಿಗೂ ವ್ಯತ್ಯಾಸ ಆಯ್ತಲ್ಲ, ಹಾಗೆ. ಹೌದು ಸರ್, ನಿಜವಾಗ್ಲು ಸರ್. ನಿಮ್ಗೆ ಕೋಟಿ 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 ನಮಸ್ಕಾರಗಳು ರೀ. ಆಮೇಲೆ ನಿಮ್ ತಾಯಿಯವ್ರಿಗೆ ತುಂಬಾ ಧನ್ಯವಾದಗಳು. ನಿಮ್ ಒಳ್ಳೆ ಒಳ್ಳೆ ಒಂದು ಜ್ಞಾನಿ ಗುರುಗಳು ನಮ್ಗೆಲ್ಲ ಒಂದು ಪಾಠ ಹೇಳೋದಕ್ಕ ನಮ್ಗೆಲ್ಲ ಕೊಟ್ಟಿದ್ರಿ. ತುಂಬಾ ಧನ್ಯವಾದಗಳು ಸರ್. ಸ್ವಯಂ ಜನ್ಮದಿಂದ ಯಾರೊಬ್ಬನೂ ಗುರು ಆಗಲಿಕ್ಕಿಲ್ಲ, ಆದರೆ ಸಂಸ್ಕಾರದಿಂದ ಗುರು ಆಗ್ತಾನೆ. ಹಾಗೆ ತಾಯಿಗೆ ಎಷ್ಟು ಚೆನ್ನಾಗಿ ಧನ್ಯವಾದ ಹೇಳಿದ್ರಿ. ನಿಮ್ಗೆ ಆ ದೊಡ್ಡತನ ಇದ್ರೆ ಮಾತ್ರ ಹೇಳಿ. ಮಕ್ಳಿಗೆ ಹೇಳ್ತೀನಿ ಸರ್, ನೀವು ಸರ್ ತರ ಆಗದೆ ಇದ್ರು ಪರವಾಗಿಲ್ಲ, ಆದ್ರೆ ಅವ್ರು ಎಂತ ಗುಣಗಳು ಇದ್ರೆ ಸಾಕು. ನೀವು ಅವ್ರ ಜೊತೆ ಜ್ಞಾನ ಹಂಚಲಿಕ್ಕೆ ಪರವಾಗಿಲ್ಲ, ಆದ್ರೆ ಅವ್ರ ಅಂತ ಗುಣಗಳ ಇದ್ರೆ ಸಾಕು. ನಂಗೆ ಅದ ಒಂದ್ ಖುಷಿ ಆಯ್ತಿಲ್ಲ. ಅವನು ಸರ್ ಮಾತಾಡತಾರ, ಕೇಳ್ರಪ್ಪ ಅಂತಂದ್ ಮಕ್ಳಿಗೆ ಪದೇ 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 ಇದನ್ನ ಹಚ್ಚಿ ಕೊಡ್ತೇನ್ರಿ ಸರ್. ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ನೀವೇನ್ ಮಾಡ್ಕೊಂಡಿರೋದು? ಏನಿಲ್ಲ ಸರ್, ವ್ಯವಸಾಯ ಮಾಡೋದ್ರಿ. ಓ, ವ್ಯವಸಾಯ. ಏನ್ ಬೆಳಿತೀರಿ ನೀವು? ನಮ್ರಿ ಗೊಂಜಾಳು, ಜೋಳ ಅಂತ ನೋಡ್ರಿ, ಜೋಳ, ಕಬ್ಬ, ಆಮೇಲೆ ಕಾಯಿಪಲ್ಲೆ, ಗೋಧಿ, ಕಡ್ಡಿ ಎಲ್ಲಾನು ಬೆಳಿತೇವ್ರಿ. ಓ, ಸೂಪರ್ ಸೂಪರ್. ಹೇಳುವ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? 2019 ಸ್ಟಾರ್ಟ್ ಮಾಡಿದೇನ್ರಿ ನೋಡಕ್. 2019? ಹಾ ರೀ. ಓಹೋ, ಏನವಾ ಬಾಳ ವರ್ಷದಿಂದ ಜೊತೆಗಿದ್ದೀರಾ ಹಾಗಾದ್ರೆ? ಭಾಳ ವರ್ಷದಿಂದ ಜೊತೆಗಿದೇನ್ರಿ, ನಾ ಭಾಳ ವರ್ಷದಿಂದ ಜೊತೆಗಿದೇನ್ರಿ, ನಿಜವಾಗ್ಲೂ ಹೇಳ್ಬೇಕಿದ್ರಿ. ನನಗಿನ್ನೂ ನೆನಪಿದೆ. ನಾನು ಒಂದು 3 ದಿವಸದ ಹಿಂದೆ ಪಾಪ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ, ನನ್ನ ಕತೆ 4 ಜನ ಹೆಣ್ಣು ಮಕ್ಕಳಿಗೆ ಒಂದೋ ಪಾಠವಾಗಬೇಕು, ಎಚ್ಚರಿಕೆ ಆಗಬೇಕು ಅಂತ. ಅಂದರೆ ನೀವಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದು ನಾನು ಸುಮ್ಮನೆ ಗಮನಿಸದೆ, ನನ್ನ ಕತೆ ಇನ್ನೊಂದು ಹೆಣ್ಣು ಮಗಳು ಎಡವಲಿಕ್ಕೆ ಕಾರಣ ಆಗಬಾರ್ದು ಅಂತ. ಹಾಗಂದ್ರೆ ನೀವು ಎಡವಿರ್ಬೇಕು ಅಂತ ಅರ್ಥ. ನಿಜವಾಗ್ಲೂ ಸರ್, ಅದೇನಿರಲಿ ತಾಯಿ. ಅಂದರೆ ಒಂದು ಎಡವಿದ ಕಥೆಯನ್ನು ಒಬ್ಬ ಗುರುವಿನ ಬಳಿ ಹೇಳ್ಕೊಳ್ಬೇಕಾದ್ರೆ ಬಹುಶಃ ಆ ಮಟ್ಟಿಗೆ ಮುಕ್ತವಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳೋಕೊಂದು ದೊಡ್ಡ ಮನಸ್ಸು ಬೇಕು. ಅದು ನಿಮ್ಮಲ್ಲಿ ಇದೆಯವ್ವ. ಇರ್ಲಿ, ಒಳ್ಳೇದಾಗ್ಲಿ. ಬೇದ್ರಿ ಬೇಸ್ಕೋತೇನ್ರಿ, ಆದ್ರೆ ಕರೆ ನಾ ತಪ್ಪು ಆಗಿದೆ ಸರ್. ಆದ್ರೆ ಅದನ್ನ ತಿದ್ದುಕೊಳ್ಳೋ ಅವಕಾಶ ನನಗ್ ನೀವು ಮಾಡಿ ಒಳ್ಳೆ ನನ್ ದಾರಿ ತರ್ತೇನೋ ನಂಬಿಕೆ ನನಗಿದೆ ಸರ್. ಈಗಾಗಲೇ ಬಂದಿದ್ದೀರಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಿ. ಇರ್ಲಿ, ಅದಕ್ಕೊಂದಷ್ಟು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ಕಥೆಯನ್ನ ನಾನು ಸವಿವರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳವ, ಏನಾಯ್ತು? ತಂದೆ ತಾಯಿಗೆ ನಾವ್ 3 ಜನ ಮಕ್ಕಳ್ರಿ. ಆಮೇಲೆ ನಾನು, ನಮ್ ತಂಗಿ, ನಮ್ಮಣ್ಣ. ಒಂದ್ ನಿಮಿಷ, ಈಗ ನಿಮ್ಗೆ ವಯಸ್ಸು ಎಷ್ಟು? ನನ್ಗೀಗ 32 ರನ್ನಿಂಗ್ ಐತ್ರಿ. ಓಕೆ, 32 ವರ್ಷ. ಬಟ್ ನೀವು ಹೇಳ್ತಿರೋದು ನಿಮ್ಮ ತವ್ರ ಮನೆ ವಿಚಾರ, ಅಂದ್ರೆ ನಿಮ್ ಬಾಲ್ಯದ ಕತೆ. ಬಾಲ್ಯದಿಂದ ಹೇಳ್ತೇನೆ ಸರ್, ಅಲ್ಲಿಂದ ಕಷ್ಟನ ಇದೆ ಸರ್. ಹೇಳುವ. ನನ್ಗೆ ನಾವ್ 3 ಜನ ಮಕ್ಕಳ್ರಿ. ನಮ್ಮಣ್ಣ ದೊಡ್ಡವ್ರಿ, ನಾನ ನಡುವಿನಕ್ಕೆ ಲಾಸ್ಟ್ ತಂಗಿ.
ಹ್ಮ್. ಆಮೇಲೆ ಸೆಕೆಂಡ್ ಕ್ಲಾಸ್ ಹೋಗೋ ಹೇಳದಾಗ ನಮ್ ತಾಯಿ ತೀರ್ಕೊಂಡ್ರು. ಓಕೆ, ಏನಾಗಿತ್ತು? ಅವ್ರು ಅಪ್ಪಂದ ಹೊರಗಡೆ ಅಕ್ರಮ ಸಂಬಂಧ ಚಟ ಇತ್ತನ ರೀ, ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಆಗ್ಲಾರ್ಕಾಗಿ ವಿಷ ತಗೊಂಡ್ರಿ. ಓಕೆ, ಬಟ್ ಬಹುಶಃ ಅವಾಗ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಅಥವಾ ಯಾರೋ ಒಬ್ಬ ಮಾರ್ಗದರ್ಶನ ಮಾಡೋರು ಇರಲಿಲ್ಲ ಇವತ್ತಿನ ಹಾಗೆ. ಇದ್ರು, ಆದ್ರ ಅವ್ರಿಗೂ ತಮ್ ತಾಯಿ ತಿರ್ಕೊಂಡಿದ್ರು, ಅದಕ್ಕ ಅಲ್ಲಿ ಯಾವ ಕೇರ್ ಮಾಡ್ತಿರ್ಕಿಲ್ಲ. ನನ್ನ ತವ್ರ ಮನಿಗ್ ಆದ್ರೂ ಬಿ ಮನ ಮರ್ಯಾದೆ ಹೋಗೈ, ತಾಯಿನ ಇಲ್ಲ ಅನ್ಬೇಕು, ಅಲ್ಲಿ ಏನ್ ಮಾಡಕ್ ಹೋಗೋದನ್ ಜಗಳ ಮಾಡಿ 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 ಎಷ್ಟಾದ್ರೂ ನಮ್ಮ ಅಪ್ಪ ಕೇಳಲೇ ಇಲ್ಲ ರೀ. ಕೇಳಿಲ್ಲ. ತುಂಬಾ ಕುಡಿತಾನು ಇದ್ರು, ಇದು ಹೊರಗಿನ ಚಟನೂ ಇತ್ತು. ಆಮೇಲೆ ಕುಡಿತ ಕಮ್ಮಿ ಇತ್ತು, ಆದ್ರೆ ಈ ಚಟ ಇರನ ಅವ್ರಿಗೆ ಸಹಿಸಕ್ ಆಗ್ಲಾರ್ಕಾಗಿ ಬೇಡ ಬೇಡ ನಾನೇ ನಿನ್ಗ ಇಷ್ಟ ಇಲ್ಲ ಅನ್ಬೇಕ್ ಬದುಕ್ಯಾರ ಏನ ಆಯ್ತಂದ್ ಅವಾಗ ನಂಗ್ ಸ್ವಲ್ಪ ಬುದ್ಧಿ, ಅಷ್ಟೊಂದ್ ತಿಳುವಳಿಕೆ ಇಲ್ಲ ಆಗಿತ್ರಿ. ಸ್ವಲ್ಪ ಇತ್ತು ಬುದ್ಧಿ. 2ನೇ ಕ್ಲಾಸ್ ಹೋಗ್ತೀನಿ, ಅಷ್ಟು ವಿಷ ಕುಡ್ದದ್ ಕಣ್ಣಾರೆನ್ನ ಎದ್ದು ನೋಡಿದೇನ್ರಿ. ಅಂದ್ರೆ ಅವ್ರು ಕುಡಿದು ವಾಮಿಟ್ ಮಾಡಿ ಹೇಳ್ದಾಗ ನೋಡಿದೇನ್ರಿ. ಅಪ್ಪ ಅಮ್ಮ ಜಗಾಡತ್ತಿರ ಅವಾಗ. ಓಕೆ, ಅಮ್ಮ ಏನ್ ಆತ್ಮಹತ್ಯೆ ಮಾಡ್ಕೊಂಡ್ರ? ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟಾಗ್ಲಿ ಪ್ರಯತ್ನ ಪಟ್ರ ಅಪ್ಪ, ಆಮೇಲೆ ದೊಡ್ಡಪ್ಪ ಎಲ್ಲಾರು ಪ್ರಯತ್ನ ಪಟ್ರ, ಹಾಸ್ಪಿಟಲ್ಗೆ ಹೋದು ಅವ್ರು ಬದುಕ್ಲಿಲ್ಲ ರೀ. ಬಟ್ ಏನಕ್ಕೆ ತೀರ್ಕೊಂಡಿದ್ದು ಅಥವಾ ಆ ರೀತಿ ಮಾಡ್ಕೊಂಡಿದ್ದು ಅಂತ ಎಲ್ರಿಗೂ ಗೊತ್ತಿತ್ತು? ಎಲ್ಲರಿಗೂ ಗೊತ್ತಿತ್ತು. ಬುದ್ಧಿ ಹೇಳಿದ್ರ ಆಮೇಲೆ? ಹೇಳಿದ್ರು, ಎಲ್ಲಾ ಹೇಳಿದ್ರು. ಆದ್ರೂ ಆಕಿ ಹಿಂಗ್ ಮಾಡ್ತಾಳಲ್ಮ, ಆಕಿ ಅಂಜಿಕೆ ಹಾಕಕ್ ನಂಗ್ ಹಂಗ್ ಮಾಡ್ತಾಳ ಅನ್ಕೊನಿ, ಹಿಂಗ್ ನಿಜವಾಗ್ಲೂ ಕುಡಿತಾಳ ಅನ್ನೋದು ಗೊತ್ತಿಲ್ಲ ಆಗಿತ್ತು ಅಂದ್ರು. ಓಕೆ. ಅಮ್ಮ ತಿರ್ಕೊಂಡ್ ನಂತರ ಮದ್ವಿ ಮಾಡ್ಕೊ ಅನ್ನಕತ್ತಾರ ನಮ್ ತಾತ. ನನ್ ಮಕ್ಕಳನ್ನ ಮಲ್ತಾಯಿ ಬಂದ ಹೆಂಗ್ ನೋಡ್ತಾಳ ಅನ್ನೋದು ನಂಗ ಸಹಿಸಕ್ ಆಗಂಗಿಲ್ಲ, ನಾನ ಹಂಗ ಇರ್ತೇನು, ಅದ್ರ ಮದ್ವಿನ ಬ್ಯಾಡ ಅಂದ ಮಾಡ್ಕೊಲಿಲ್ಲ ರೀ ಅವ್ರ ಅಪ್ಪ. ಅಪ್ಪ ಮದ್ವಿ ಮಾಡ್ಕೊಲಿಲ್ಲ. ಆದ್ರ ಅವ್ರು ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಲ ಅದ್ ಕಂಟಿನ್ಯೂ ಹಂಗ ಇತ್ರ. ಈಗ ಇದೊಂಥರ ಜೋಕ್ ತರ ಕಾಣುತ್ತೆ. ಇಲ್ಲಿ ಈ ಕಡೆ ಅಕ್ರಮ ಸಂಬಂಧ ಇಟ್ಕೊಂಡು ಹೆಂಡತಿಯನ್ನ ಕಳೆದು ಬಿಟ್ಟು ಇನ್ನೊಂದು ಮದುವೆ ಆದ್ರೆ ಮಕ್ಳನ್ನ ಹೆಂಗ್ ನೋಡ್ಕೊಳ್ತಾಳ ಅನ್ನೋ ಈ ಕಡೆ ಕಾಳಜಿ, ಈ ಕಡೆ ಅಕ್ರಮ. ಅಲ್ಲಿ ಅವ್ರ ಜೊತೆನ ಕಂಟಿನ್ಯೂ ಇತ್ತ. ಅದ್ ಇವಾಗೂ ಬಿ ಐತಿ. ಆದ್ರೂ ಅವ್ರಿಗೇನ್ರಾದ್ರೆ ಇವ್ರು ನೋಡಕ್ ಹೋಗಾರ, ಇವ್ರಿಗೆ ಏನ್ರಾದ್ರ ಅವ್ರು ನೋಡಕ್ ಬರ್ತಾರೋ, ಅದ್ ಕಂಟಿನ್ಯೂ ಆಯ್ತು. ಅದ ಆಯ್ತು ಬಾ, ಮುಂದುವರ್ಸುವ. ಆಮೇಲೆ ನಂಗ ಬುದ್ಧಿ ಬಂತು. ನಂಗ 8th ಕ್ಲಾಸ್ ಸಾಲಿಗೆ ಮುಗಿತು. 8th ಮುಗಿತ ನಂತರ ಹಂಗ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲಾರು ಜೊತೆನೇ ಬೆಳೆದ್ರು. ದೊಡ್ಡ ಕುಟುಂಬ ಇತ್ರಿ. ಅವ್ರಿಗೆ ದೊಡ್ಡಪ್ಪ 3 ಜನ ಗಂಡ್ ಮಕ್ಳು, ಅವ್ರಿಗೆ ಹೆಣ್ಮಕ್ಳಿಲ್ಲ. ಅವ್ರು ನಾವು ಹೆಣ್ಮಕ್ಳು ಅಂತ ತಿಳ್ಕೊಂಡು ಅವ್ರು ನಮ್ಮನ್ ಚೆನ್ನಾಗೆ ನೋಡ್ಕೊಂಡ್ ಬಂದ್ರಿ. ಆಮೇಲೆ 8th ಮುಗಿತು. ಆಮೇಲೆ ಇನ್ನೇನ್ ಅಲ್ಲಿ 8th ತಕ ಅಷ್ಟೇ ಇತ್ತು. ಆಮೇಲೆ ಇನ್ ಹೈಸ್ಕೂಲ್ ಬೇರೆ ಕಡೆ ಹೋಗ್ಬೇಕು ಅನ್ನೋದ್ರಾಗ ನಮ್ಮ ಪಪ್ಪ ಇದ್ದವ್ರು ಏನ್ ಮಾಡ್ರು, ನಮ್ಮ ಅಪ್ಪ ಇದ್ದವ್ರು ಇಲ್ಲ ಇನ್ ಮದ್ವಿ ಮಾಡಿ ಕೊಡ್ಬೇಕಪ್ಪ ನೀನ್ ಆಗ್ತಿಲ್ಲ ಅಂದ ನನ್ನ ರಿಲೇಷನ್ದಾಗ ನಮ್ಮ ಅಪ್ಪನ ಅಕ್ಕನ ಮಗ್ಗ ನನ್ನ ಗಟ್ಟಿ ಮಾಡಕ್ ಇವ್ರು ಬರ್ತೇವಂದ್ರು, ಅವ್ರು ಬಂದ್ರು. ನಾವ್ ಒಟ್ಟ ಬ್ಯಾಡ ನಂಗ ಅಲ್ಲಿ ಕೊಡ್ಬೇಡ್ರ, ಅವ್ರ ಗುರ್ನ ಸರಿ ಇಲ್ಲ. ನಮ್ಮ ಅತ್ತಿ ಮನಿಗೆ ಅವಾಗ ಹೋಗಿ ನಿಲ್ತೀನಿ, ಇವ್ರ ಗುಣಗಳೆಲ್ಲ ನೋಡಿನಿ, ಅಲ್ಲಿ ಬ್ಯಾಡ ಅವ್ರು ಸರಿ ಇಲ್ಲ ಅಂತ ಹೇಳಿನ್ರಿ ನಾ. ಅಂದ್ರೆ ಇಲ್ಲಿ ನೀವೇ ದೊಡ್ಡವರ? ಅಕ್ಕ ನೀವೇನಾ? ನಾನೇ ಅಕ್ಕ. ಓಕೆ. ಇನ್ನು ಮಿಕ್ಕಿದವ್ರು ತಂಗಿ, ಅಣ್ಣ ಏನೋ ಓದುತ್ತಿದ್ರವ. ನೀವು ಮಧ್ಯದವರು? ಮಧ್ಯದವರು. ಓಕೆ. ಸೊ ಅಣ್ಣ ಓದ್ತಿದ್ದ, ನಿಮ್ಮನ್ನ ಮದುವೆ ಮಾಡಿ ಮೊದ್ಲು ಕಳಿಸ್ಬೇಕು ಅನ್ನೋ ಯೋಚನೆ. ನಿನ್ ಮದ್ವೆ ಮಾಡಿ ಕಳಿಸ್ಬೇಕು. ನನ್ ಇಷ್ಟ ಬೇಗ ಯಾಕೆ ಮದ್ವೆ ಮಾಡತ್ತೇನ, ಇಲ್ಲ ಕೊಂಚಿಗೆ ಕುಲಾಯದಾಗ ಇದ್ದಾಗನ ಹೆಣ್ಮಕ್ಳು ಮದ್ವೆ ಹೋಗ್ಬೇಕು ಅಂತ 14 ವರ್ಷಕ್ಕ ನನ್ ಮದ್ವೆ ಆಯ್ತ್ರಿ. ಅವಾಗನ ನಾ ಅವ್ರಿಗೆ ಕೊಟ್ರೆ ನಾ ಸೂಸೈಡ್ ಮಾಡ್ಕೋತೇನೆ ಅಂತ ಹೇಳಿ, ನೀ ಸತ್ರು ಪರವಾಗಿಲ್ಲ ಅಲ್ಲೇ ಓದ್ ಮನ್ ಕೊಡ್ತೇನು, ನಿನ್ ಮದ್ವಿ ಮಾಡೇ ಕೊಡಾಮತ್ತಿಲ್ಲ ಅಂದ್ರೆ ನಮ್ಮಪ್ಪ. ಇವ್ರು ಕುಡಿತಾರ ಅನ್ನೋದು ಅಪ್ಪಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಇವ್ರದು ಹೊರಗ ಸಂಬಂಧ ಇದೆ ಅದು ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು ನಮ್ಗೆ. ಅಂದ್ರೆ ನಿಮಗೆ ಮದುವೆ ಮಾಡಬೇಕು ಅಂತ ಹೇಳ್ತಾ ಇರೋ ಹುಡುಗನಿಗೆ ಇಂಥದ್ದೊಂದಷ್ಟು ದುಶ್ಚಟಗಳಿರೋದು ನಿಮ್ಮ ಅಪ್ಪನಿಗೂ ಗೊತ್ತಿತ್ತು, ನಿಮ್ಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಅವ್ನ ಹುಡುಗನ ಬ್ಯಾಡ್ ನಮ್ಗ. ನಮ್ಮ ಅಕ್ಕ ಅದಾಳಲ್ಲಿ, ನಾಳೆ ನಿಮ್ಮ ಬಾನೆತನಕ್ಕೆಲ್ಲ ನಾನ್ ಹೇಳ್ತಿಲ್ಲ, ಯಾರ್ ಮಾಡವ್ರ ಅವ್ರನ್ನ ಸಂಭಾಳ್ಸ್ಕೊಂಡ್ ಹೋಗ್ತಾರೋ, ನಿಮ್ಮನ್ನೆಲ್ಲ ಬಾನೆತನ ಮಾಡ್ತಾರು. ನನ್ಗ ಈಗ ನಮ್ಮ ಅಣ್ಣನ ಹೆಂಡತಿ ಬ್ಯಾರೆ ಆದ್ರ ನಿಮ್ ಬಾನೆತನ ಎಲ್ಲ ಯಾರ್ ಮಾಡವ್ರ, ಮತ್ ನಿಮ್ಮನ್ನ ಯಾರ್ ನೋಡ್ಕೊಳವ್ರ ಚೆನ್ನಾಗಿ. ಎಷ್ಟ ಮಾಡ್ರಿ ನಮ್ಮ ಅಕ್ಕದಳು, ನಾಕಿ ಬುದ್ಧಿ ಹೇಳ್ತೀನಿ, ನೀವ್ ತಪ್ಪಿರ್ ಬಿ ತಡದ್ರ ಬಿ ನಾಕಿ ಹೇಳೋಟ್ಟೆ ನನ್ಗ ಐತಿ. ಕಡಿಕೆ ಕೊಟ್ರ ನಿಮ್ಮನ್ನ ಯಾರ್ ಚೆನ್ನಾಗಿ ನೋಡ್ಕೋದಿಲ್ಲ ತಂದ್ ಅಕ್ಕನ ನೋಡಿ ಅಕ್ಕನ ಮಗ ನನ್ ಕೊಟ್ರ. ಆಮೇಲೆ ಕೊಟ್ರಿ, ಆಯ್ತು ಮದ್ವೆ ಆಯ್ತ್ರಿ. 14 ವರ್ಷ ಮದ್ವೆ ಆಯ್ತ್ರಿ. 14 ವರ್ಷಕ್ಕೆ ಮದ್ವೆ? 14 ವರ್ಷಕ್ಕೆ ಮದ್ವೆ ಆಯ್ತಾ ನಿಮ್ದು? ಹಲೋ, ಕೇಳಿಸ್ತಾ ಇದೀನಮ್ಮ? ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ಲಿಲ್ಲ ಸರ್. ಈಗ ಕೇಳಿಸ್ತಿಲ್ವಾ? 14 ವರ್ಷಕ್ಕೆ ಮದ್ವೆ ಆಯ್ತಾ ಅಂದೆ. 14ನೇ ವಯಸ್ಸಕ್ಕ ಮದ್ವೆ ಆಯ್ತು ಸರ್. ನನ್ ಧ್ವನಿ ಕೇಳ್ತಾ ಇದೀಯಾ?
ಪಾಪ. ಹಲೋ, ಸರ್ ಕೇಳಿಸ್ತಿಲ್ವಾ? ಒಂದೊಂದ್ಸಲ ಯಾಕೋ ಸರಿ ಕೇಳ್ಸನಿಲ್ರಿ, ಸ್ವಲ್ಪ ಕೇಳ್ಸತೈತಿ, ಈಗ ಕೇಳ್ಸತೈತ್ರಿ. ಕೇಳಿಸ್ತಿಲ್ವಾ ಈಗ್ಲೂವಾ? ಈಗ ಕೇಳ್ಸತೈತಿ ಸರ್. ಅಂದ್ರೆ 14 ವರ್ಷಕ್ಕೆ ಮದುವೆ ಮಾಡುದ್ರಾ ಅಂದೆ? 14 ವರ್ಷಕ್ಕೆ ಮದ್ವೆ ಆಯ್ತ್ರಿ ನಂದು. 8 ಮುಗಿತ್ರಿ ಮದ್ವೆ ಆಯ್ತ್ರಿ. ಆಮೇಲೆ ಇವ್ರು ಏನಂದ್ರು ರೀ, ಮದ್ವಿ ಮಾಡ್ಬಿಡ್ತೇವು ಸಣ್ಣಕ್ಕಿದ್ರೆ ಇರುವಾಳು, ನಾವ್ ಆಕೆ ಯಾವಾಗ ಸಾಲಿ ಕಲ್ತ್ ನಂತರ ಆಮೇಲೆ ಬಂದ್ರೆ ಬರ್ವಾರತ್ತಲ್ಲ ನಮ್ಮ ಅತ್ತಿ ನಮ್ಮ ಅಮ್ಮ ಇವ್ರು ಹೇಳ್ರಿ, ನೀನ ಪರದೇಶ್ ಮಗಳದಿ ನಾವ್ ಸಂಭಾಳ್ಸ್ಕೊಂಡ್ ಹೋಗ್ತೇವು, ನೀನು ತಪ್ಪೆ ತಡೆ ಮಾಡ್ರಿ, ನಮ್ ಮಗಳತ್ತ ನೋಡ್ಕೊಂಡ್ ಹೋಗ್ತೇವು, ನೀನ್ ಸಂಭಾಳ್ಸ್ತೇವು, ನೀ ನಮ್ ಮಗನ್ ಮಾಡ್ಕೋತಂದ್ ಇವ್ರ ಮಗ್ ಯಾರು ಹೆಣ್ ಕೊಡ್ಲಾರ್ಕಾಗಿ ಬಂದ್ ನನ್ ಮಾಡ್ಬಿಟ್ರಿ. ಮಾಡ್ಬಿಟ್ರಿ. ಆಮೇಲೆ ಮತ್ ಮದ್ವಿ ಆಗಿ 5-6 ದಿನ ತನಕ ಕೂಡ ನಾವ್ ಮೂರ್ತೈತಿ ನಮ್ ಹುಡುಗಿನ ಕರ್ಕೊಂಡ್ ಹೋಗ್ತೀವಿ. ಏನವ ಮದುವಾಗಿ 2 ವರ್ಷ ಬಿಟ್ಟು ಬಂದ್ರು ನಡೀತಿತ್ತೆ, ಮದುವೆಗಿಂತ ಮುಂಚೆ ಹೇಳಿರ್ರಿ. ಓಕೆ, 14 ವರ್ಷಕ್ಕೆ ಮದುವೆ ಆದ ಕಾರಣಕ್ಕಾಗಿ 1-2 ವರ್ಷ ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀವಿ, ಈಗ ಮದುವೆ ಮಾಡ್ಕೊಳ್ತೀವಿ ಅಂತ ಮದುವೆ ಮಾಡ್ಬೇಕಾದ್ರೆ ಈ ಮಾತು ಹೇಳಿದ್ರು. ಓಕೆ, ಆನಂತರ ಮದುವೆ 6ನೇ ದಿವಸಕ್ಕ ನಮ್ ಮೂರ್ತೈತಿ ಕರ್ಕೊಂಡ್ ಹೋಗ್ತೇವತ್ತ ಅಂತ ಬಂದ್ಬಿಟ್ರಿ. ಮುಹೂರ್ತ ಅಂದ್ರೆ ಇವಾಗ ರಾಜ್ಯ ಹೋಗೈತಿ ಮತ್ ನಾವ್ ಕರ್ಕೊಂಡ್ ಹೋಗ್ತೇವು ನಮ್ ಮನ್ಯಾಗ ಇರ್ಲಿ ಅಂತಂದ್. ಆಮೇಲೆ ಅದ್ರ ಮತ್ತೆ ಒಳ್ಳೆ ಸಮಯ ಐತಿ, ಈಗ ಕರ್ಕೊಂಡು ಹೋದ್ರೆ ಒಳ್ಳೇದು ಅಂತ. ಒಳ್ಳೇದು ಅಂತಾರ. ಅವಾಗಂತ ನನ್ ಕರ್ಕೊಂಡ್ ಬಂದ್ರಿ. ಅವಾಗ ಕರ್ಕೊಂಡ್ ಬಂದ್ರು. ಆಮೇಲೆ ನಮ್ಮವ್ರು ಹಚ್ಕೊಟ್ ಬಿಟ್ರಿ, ಹೋಗಮ್ಮ ಅಂತಂದ್, ಮದ್ವೆಗೇನ್ ಮುಗಿತ್ತು, ನಿನ್ ಗಂಡನ್ ನೀನ್ ಹೋಗತ್ತಂದ್. ನಮ್ಮಪ್ಪ ಅಂತೂ ಒಟ್ ಅವ್ ಹೆಂಗೋ ಮಾಡಿ ಒಟ್ ನನ್ ಮಕ್ಳು ಅವು ಸತ್ತಿದವಳು ಮಕ್ಳನ್ ಗಂಡನ್ ಮನಿ ಕಳ್ಸ್ಬೇಕು ಅವನ್ ತಲೆಯಾಗಪ್ಪ ಅಂತ ಹೇಳಿ ಹಚ್ಕೊಟ್ರಿ. ನಾನು ಬನ್ರಿ, ನನಗೇನೋ ಅವಾಗ ಅಷ್ಟೊಂದ್ ನಾಲೆಜ್ ಇಲ್ಲ, ತಿಳುವಳಿಕಿಲ್ಲ, ಆದ್ರೂ ನೀವ್ ಒಂದ್ ಜೊತೆ ಹಂಗ ಜೀವನ ಮಾಡಿನ್ರಿ. ಮಾಡಿ ಒಂದ್ 4 ತಿಂಗಳು ಪ್ರೆಗ್ನೆಂಟ್ ಆದಿನ್ರಿ. ಪೈಲ ಮಗು ಆಯ್ತ್ರಿ. ಸಣ್ಣ ಏಜಿದಾಗ ಮಗು ಆಯ್ತ್ರಿ. ಮತ್ ರಿಲೇಶನ್ದಾಗು ಮಗು ಆಯ್ತಾನ, ಆ ಮಗು ಸರಿಯಾಗಿ ಹುಟ್ಲಿಲ್ರಿ, ಅಂಗವಿಕಲಾಗಿ ಹುಟ್ಟಿರೋದು. ಅಂದ್ರೆ ನಿಮಗ್ ಮಗು ಆದಾಗ ನಿಮ್ಗೆ 15 ವರ್ಷ 15 ವರ್ಷಕ್ಕೂ ಮಗು ಆಯ್ತ್ರಿ. ಡಾಕ್ಟರ್ಗಳು ಬೇದ್ರಿ ಇವ್ರನ್ನ. ಆಡ್ಬೇಳಿ ವಯಸ್ಸಿನಾಗ ಮದ್ವಿ ಮಾಡಿದೇರಿ, ಮಗು ಹೆಂಗ ಐತಿ ನೀವ ನೋಡ್ರಿ ಇದನ್ನ ಅತ್ರನಾಕತ್ರಿ. ಆಮೇಲ್ರಿ ಇವ್ರು ಮದ್ವಿ ಆಗಿ ಬಂದ್ ನಂತರ ಇವ್ರಿಗೆ ಫಸ್ಟ್ ದಿನಾನ ಹೇಳಿ, ಇನ್ನೇನೋ ಚಟ ಇದ್ರು ಮಾಮಾರಿ ನೀವೆಲ್ಲಾ ಬಿಡ್ರಿ, ನನ್ ಜೊತೆ ಚೆನ್ನಾಗಿರಿ, ನಾನು ಪರದೇಶ್ ಮಗಳಂತ ನಮ್ಮ ಅಪ್ಪ ನಿಮಗ್ ಕೊಟ್ಬಿಟ್ರಿ, ನಮ್ಗೆಲ್ಲಾ ಗೊತ್ತಿದ್ರುನು ನನಗ್ ನಿಮ್ಮನ್ ಕೊಟ್ಟಿದಾರು, ನಾವ್ ಹೆಂಗಾದ್ರು ಜೀವನ ಮಾಡೋನು, ನೀವೆಲ್ಲಾ ಬಿಡ್ರಿ ಅತ್ತಲೇನಿ ಹೂ ಅಂತ ಅದು ಸಂದ್ರಿ ಅವ್ರು. ಅಂದ್ರೆ ಆ 15 ವರ್ಷಕ್ಕೆ ಅದನ್ನ ಹೇಳುವಷ್ಟು ಈ ಪ್ರಬುದ್ಧತೆ ಇತ್ತ ಅಥವಾ ಧೈರ್ಯ ಇತ್ತ? ಧೈರ್ಯ ಮಾಡಿನ್ರಿ. ನನಗಿನ್ ಹೆಂಗಾದ್ರು ಬಾವಿ ತಳ್ಳಿದಾರಪ್ಪ, ಇನ್ ನನ್ನ ಸರಿ ಮಾಡ್ಕೊಂಡ್ ಹೋಗ್ಬೇಕು, ಡೈವರ್ಸ್ ಅಂತೂ ತಗೊಳೋದ್ ನಮ್ಮಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ರು ಅವ್ರು. ಸಾಯ್ಬೇಕು ಗಂಡನ ಮನ್ಯಾಗ, ಬದುಕ್ಬೇಕು, ಡೈವರ್ಸ್ ಅಂತೂ ತಗೊಳೋದಿಲ್ಲ ಹೇಳಿ ಕಳ್ಸಿರ್. ಓಕೆ, ಮದುವೆ ಆದ ಮರುದಿನ ಅಥವಾ ಆ ಸಮಯದಲ್ಲಿ ಹೇಳಿದ್ರಿ ಏನೇನ್ ಚಟ ಇದೆಯೋ ಇಲ್ಲಿವರೆಗೂ ಏನಾಯ್ತು ಅದನ್ನ ಮರ್ತು ಬಿಟ್ಟು ಇನ್ ಮುಂದೆ ಹೊಸ ಜೀವನ ಮಾಡ್ಕೊಂಡು ಹೋಗೋಣ ಅಂತ. ಮದುವೆಯಾಗಿ ನಾನು 6ನೇ ದಿವ್ಸಕ್ಕೇನ್ ಕರ್ಕೊಂಡ್ ಬಂದಿರ್ಲ ರೀ, ಅದೇ ದಿವಸ ಹೇಳಿನ್ರಿ ಅವ್ರಿಗೆ. ಓಕೆ ಹೇಳಿನಿ, ಆಯ್ತತಿಲ್ಲ ಅಂದ್ ಅವತ್ ಅಂದ್ರಿ. ಅವತ್ತ ಆಯ್ತತಿಲ್ಲ ಅಂದ್ರೆ ಮದುವೆಯಾಗಿ 1 ತಿಂಗಳ ಬಿ ಆಮೇಲೆ ಅಂತ ಇಲ್ಲೇ ನಮ್ ಮನಿ ಹತ್ರನ ರೀ, ಬ್ಯಾರೆ ಕಾಸ್ಟ್ದವ್ರ ಜೊತೆ ಸಂಬಂಧ ಇತ್ರಿ, ಅವ್ರ ಅಕ್ರಮ ಸಂಬಂಧ. ಅದ್ನ ಹಂಗ ಕಂಟಿನ್ಯೂ ಮಾಡ್ರಿ ಅವ್ರ. ನಂಗ ನಾ ಹೇಳ್ತಾ ಇದ್ನಿ ಮಾಡ್ತಾ ಇದ್ನಿ, ಆದ್ರೂ ಕೇಳಿಲ್ಲ ಅವ್ರು. ಕಂಟಿನ್ಯೂ ನಡಿಸಿರ ಅವ್ರ ಹಂಗ ಕಂಟಿನ್ಯೂ ನಡೆಸಿರಿ. ಆಮೇಲೆ ಇವ್ರಿಗೆ ಹೇಳ ಪ್ರಯೋಜನ ಇಲ್ಲ, ಅವ್ರಿಗೆ ಹೇಳಿ ನೋಡ್ಬೇಕಂತ ಅವ್ರಿಗೆ ಹೇಳಿನ್ರಿ. ಅವ್ರಿಗೆ ಹೇಳಾನ ಅವ್ರಿಗೆ ಹೊಳ್ಳಿ ಅಕ್ಕಿಗೆ ಹೇಳಾನ, ಇವ್ರಿಗೆ ಹೇಳಿಲ್ರಿ, ನಿನ್ ಹೆಂಡತಿ ಬಂದ ನನಗ್ ಹಿಂಗ ಬೇಯಾತಳು ಅನಾತಳದಂತ. ಏನಂದೆ ಆ ಹೆಣ್ಮಕ್ಳಿಗೆ, ಅಂದ್ರೆ ಆ ಹುಡುಗಿಗೆ ಏನಂದೆ ನೀನು? ಏನಂದೆ ಅಂದ್ರಿ ಸರ್, ನಾನು ಅವ್ರನ್ನ ಕೈ ಹಿಡಿದ ಮದ್ವಿ ಮಾಡ್ಕೊಂಡ್ ಬಂದೇನು, ನನ್ ಜೀವನ ಹಾಳ್ ಮಾಡ್ಬೇಡಮ್ಮ, ಅಮ್ಮನೂ ಹಿಂಗ ಸತ್ತಿದಾಳು, ನಾನು ಸಾಯ್ಬೇಕಾಕತಿ, ಮತ್ ನೀನ್ ಮದ್ವಿ ಮಾಡ್ಕೊಂಡ್ ನಿನ್ ಗಂಡನ್ ಮನಿಗ್ ಹೋಗು, ನಾನ್ ಗಂಡನ್ ಜೀವನದಾಗ ಬರ್ಬೇಡ, ಇನ್ನೋ ತಕ ಏನೋ ಮಾಡಿದಿ ಇನ್ ಬರಾಕ್ ಹೋಗ್ಬೇಡ್ತ ಅನ್ರಿ ನಾ. ಇಲ್ಲ ನಾವೆಲ್ಲ ಅವಾಗ ನಿನ್ ಮದ್ವಿ ಫಿಕ್ಸ್, ಮದ್ವಿ ಆದ್ಬಿಟ್ಟಿಗೆ ಬಿಟ್ಟಿದೇವು ಅಂತ ಹೇಳ್ರಿ. ಓಕೆ, ಆ ಮುಂಚೆ ಇತ್ತು, ಬಟ್ ನೀವ್ ಮದ್ವೆ ಆದ್ಮೇಲೆ ಬಿಟ್ಬಿಟ್ಟಿದೀವಿ ಅಂತ. ಬಿಟ್ಟಿದೀವಿ, ಬರಂಗಿಲ್ಲ, ಆದ್ರೆ ನಿನ್ ಗಂಡನ್ ನೀರ್ ಇಕ್ಕದಾಗ ಇಟ್ಕೋ. ಓಕೆ, ನಿನ್ ನೀನ್ ಹಿಡಿತದಲ್ಲಿ ಇಟ್ಕೋ ಅಂತ ಅಂದಿಳ್ರಿ. ಅಂದಿಳ್ರಿ, ಕರೆ ಫೋನ್ ಹಚ್ಚತಿಲ್ರಿ. ಫೋನ್ ಹಚ್ತಿಲ್ವಿ, ಇವ್ ಕರ್ಕೊಂಡ್ ಹೋಗೋತಿದ್ದ, ಆಕಿನ ಹಾಸ್ಪಿಟಲ್ ಹೋಯ್ತಿದ್ನ. ಆರಾಮಿಲ್ಲ ನಾ ಮಲಿಗಿರ ನಾನು 1 ದಿನ ಹಾಸ್ಪಿಟಲ್ ಹೋಯ್ಲಿಲ್ಲ, ಆಕಿನ ಹೋಯ್ತಿದ್ರು. ಅಂತಾರಿ
ಒಂದ್ಸಲ ಆಕಿ ಹೇಳಾನ, ಅಕ್ಕಿಗೆ ಯಾಕೆ ನೀ ಹೇಳಿದತ್ತಲ್ಲ ಅಂದಿಕ್ಷನ್ ಬಂದ್ ಬಡದ್ರಿ ಬಾಳ ಬಡದ್ರಿ ನನ್ನ. ಅದೇನ್ ನೋಡಲ್ ಹೊಸವಾಗಿ ಕೈಯಾಗ ಬಳಿ ಇದ್ದುರಿ, ಮದ್ವಿ ಬಳಿನ ಇದ್ರು ಕೈ ತುಂಬಾ, ಒಂದು ಬಳಿ ಕಾಯಿಲಿಲ್ರಿ, ಎಲ್ಲಾ ಬಳಿ ಹೊಡ್ದುರಿ. ನನ್ ಕಿವ್ಯಾಗ ಹೂವ ಹಾಕಿರಿ, ಹೊಸ ಹೂವ, ಜುಮ್ಕಿ, ಒಲೆ ಅವು ಎಲ್ಲಾ ಮುರಿದು ಹೋದ್ರಿ. ಆ ಟೈಪ್ ನಾನ್ 15ನೇ ವಯಸ್ಸನ ಬಡದ್ರಿ ಅವ್ರು. ಅಂದ್ರೆ ಇದು ಮಗು ಹುಟ್ಟೋಕ್ಕಿಂತ ಮುಂಚೆ ಆದದ್ದು? ಮಗು ಹುಟ್ಟೋಕ್ಕಿಂತ ಮುಂಚೆನೆ ಬಡದ್ರಿ. ಮದ್ವೆ ಆಗಿ ಒಂದ್ ನಿಮಿಷ, ಇಲ್ಲಿ ಈ ನಿನ್ನ ಅಜ್ಜಿ ತಾತ ಅನ್ಬೇಕು ಅಥವಾ ಅತ್ತೆ ಮಾವ ಅನ್ಬೇಕು, ಓಕೆ, ಅತ್ತೆ ಮಾವ ಅವ್ರೇನು ಕೇಳ್ತಿರ್ಲಿಲ್ವಾ? ಕೇಳ್ತಿರ್ರಿ, ಆದ್ರೂ ನಾ ಹಿಂಗದ ಅನ್ನೋದು ಗೊತ್ತಿದ್ದ ಮಾಡ್ಕೊಂಡ ಈಕೇನ್ ನನ್ ಕೇಳ್ತಾಳ ಅಂತೀರ ಅವ್ರು. ಒಳ್ಳೆ ಇದ್ರು ಉತ್ತರ ಕೊಡ್ತಿರ್ರಿ ಅವ್ರು, ಮಾತಾಡ್ತಿರ ಅವ್ರು. ಓಕೆ, ಇದು ಗೊತ್ತಿದ್ದೇ ಆಗಿರೋದು, ಹಾಗಾಗಿ ಏನ್ ತಕರಾರಿಲ್ಲ ಅವಳದು ಅಂತ, ಇರಬಾರ್ದು ಅಂತ. ಎಲ್ಲ ಗೊತ್ತಿದ್ದು ಮಾಡ್ಕೊಂಡ್ ಬಂದಳು. ನಾ ಅಲ್ಲಿದ್ರು ಈಕೇನು ಕೇಳೋದಿಲ್ಲ ಅಂತ ಅವ್ರು ಹೇಳ್ತಿರ್ರಿ. ನನ್ಗೂ ಹೇಳ್ತಿರ್ರಿ, ಇಲ್ಲ ಅವ್ ಏನ್ರಿ ಮಾಡ್ಕೋಲ್ಲ, ನಿನ್ನ ಸುಮ್ ಇರು, ಮನ್ಯಾಗ ಕೆಲ್ಸ ಮಾಡು, ಊಟ ಮಾಡು, ಸುಮ್ ಇರ್ತಾ ನಮ್ಮ ಅತ್ತಿ ನಮ್ಮಮ್ಮ ಅಂತಿರ್ರಿ ನನ್ಗುರಿ. ಪಾಪ ಅವರು ಬದಲಾವಣೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂದಾಗ ನಿನಗೆ ಹೇಳ್ಯಾರೆ, ಏನಾದ್ರು ಮಾಡ್ಕೊಳ್ಳವ, ನೀನ್ ಮನೇಲಿ ಉಣ್ಕೊಂಡ್ ತಿನ್ಕೊಂಡ್ ಕೆಲಸ ಮಾಡ್ಕೊಂಡ್ ಇರು ಅಂತ. ಹ್ಞೂ ರೀ, ಹಿಂಗ ಹೇಳ್ರಿ ನನಗ. ಆಮೇಲೆ ನಾ ಇದಕ್ಕೆ ಏನೇನ್ರಿ ಆಯ್ತಪ್ಪ ತಲನ್ರಿ ಹಂಗ ಒಂದ್ ಸ್ವಲ್ಪ ಹೇಳುದ, ಮತ್ ಜವಾ ತಾಳರ್ಕ್ ಮತ್ ಹೇಳ್ತೀನಿ, ಮತ್ ಮಲ್ಕೋತಿ, ಮತ್ ಜವಾ ತಾಳರ್ಕ್ ಮತ್ ಹೇಳ್ತೀನ್ರಿ. ಆಮೇಲೆ ಮತ್ ಅಳುದ ಮತ್ ಇದ ಮಾಡುದ ಮಾಡ್ಕೋತಿರ್ತೀನ್ರಿ. ಆದ್ರ ಒಂದ್ ಮಗು ಆಗುತ್ತಕ ಗಂಡನ ಮನಿ ಜಗಾಡಂತೂ ಹೋಗ್ಲಿಲ್ರಿ. ಇದ ಮದ್ವೆ ಆಗೈತಿ ಹೋದ್ರ ಮತ್ತೆ ನಮ್ಮ ಅಪ್ಪನ ಮರ್ಯಾದೆ ಹೋಗ್ತೈತಿ, ಮೊದ್ಲೇ ಹೇಳಿ ಕಳ್ಸಿದಾರು. ಅದನ್ನ ಬಡ್ಸ್ಕೊಂಡ್ ಮಾಡ್ಕೊಂಡ್ ಇಲ್ಲೇ ನಿಂತೀನ್ರಿ. ಆಮೇಲೆ ಪ್ರೆಗ್ನೆಂಟ್ ಆಗಿ ಬಳಿ ಕುಬಸ ಮಾಡ್ಕೊಂಡ್ ಹೋದಿನ್ರಿ. ಬಳಿ ಕುಬಸ ಮಾಡ್ಕೊಂಡ್ ಹೋಗಿನ್ರಿ. ಅವಾಗ ಒಂದ್ ಮಗು ಆಯ್ತು ರೀ. ಆದ ನಂತರ 2 ವರ್ಷಕ್ಕ ಆ ಮಗು ತೀರ್ಕೋತ್ರಿ. ಅಂದ್ರೆ ಅಂಗವಿಕಲ ಆಯ್ತು, ಏನಾಗಿತ್ತು ಅದು? ಅದ್ರಿ ಪಿಡ್ಸ್ ಬರ್ತೈತ್ರಿ. ಆಮೇಲೆ ಅದು ಕುಂಡಾಕ್ ಬರ್ಲಿಲ್ಲ, ಮಾತಾಡಕ್ ಬರ್ಲಿಲ್ಲ. 2 ವರ್ಷದನೇ ಇದ್ರು ಬಿ ಮಾತಾಡಕ್ ಬರ್ಲಿಲ್ಲ, ಕುಂಡ್ರಾಕು ಬರ್ಲಿಲ್ಲ, ಏನು ಬರ್ಲಿಲ್ರಿ. ಬಟ್ ಅದಕ್ಕೆ 15 ವಯಸ್ಸಿಗೆ ಪಾಪು ಹೆತ್ತಿರೋ ಅಥವಾ ಆ ಶಕ್ತಿ ನಿಮ್ಮಲ್ಲಿ ಡಾಕ್ಟರ್ ಅದನ್ನ ಸ್ಪಷ್ಟವಾಗಿ ಹೇಳಿದ್ರು? ಹಾ, ಅದು ಬೆಳವಣಿಗೆ ಕಮ್ಮಿ ಆಗಿತ್ತರಿ. ಒಂಥರ ಅಗದಿ ಒಂದು ಹಲ್ಲಿ ಇರ್ತೈತ್ರಲ್ಲ ಆ ಸೈಜ್ ಇತ್ರಿ. ಒಟ್ಟ 1.2 kg ಇತ್ರಿ ಕೂಸು. ಪೂರ್ಣ ಬೆಳವಣಿಗೆ ಇಲ್ಲ ಅಂತ? ಹೌದ್ರಿ. ಆಯ್ತು. ಅದು 2 ವರ್ಷ ಇದ್ದ ಆಮೇಲೆ ತೀರು ಹೋಯ್ತಾ? ತೀರು ಹೋಯ್ತ್ರು. ಅವ್ನು ತೀರುಗಿಂತ ಮುಂಚೆ ಮತ್ತೊಂದ್ ಮಗು ಆಯ್ತ್ರಿ ನಮ್ಗೆ 2 ವರ್ಷಕ್ಕೆ ನೋಡಿದ. ಆ ಮಗು ಚೆನ್ನಾಗಿ ಹುಟ್ಟಿತ್ರಿ. ಆ ಮಗು ಚೆನ್ನಾಗಿ ಹುಟ್ಟಿತ್ರಿ, ಎಲ್ಲಾ ಆಯ್ತ್ರಿ. ಆಮೇಲೆ ನಾನು ರೀ ಮತ್ತೊಂದು ಮಗುನ್ ಡೆಲಿವರಿ ಮಾಡಿನ್ರಿ. ಅದು ಮಗು ಡೆಲಿವರಿ ಮಾಡ್ಸ್ಕೊಂಡ್ ಬನ್ರಿ. ಆಮೇಲೆ ಇವ್ರ ಹಂಗ ಇತ್ರಿ, ಕಂಟಿನ್ಯೂ ಹಂಗ ಜಗಳ ಇತ್ರಿ, ಆಗ್ತಿತ್ತು ಹೋಗ್ತಿತ್ತು, ಹಂಗ ನಡೆದಿತ್ರಿ. ಅದೇ ಬಾಣಂತನಕ್ ತವ್ರ ಮನೆಗೆ ಹೋಗ್ತಿದ್ದ. ಅವಾಗೆಲ್ಲ ಮತ್ ಕೂಡಿ ಇದ್ರಿ ಅವ್ರು ಹೇಳ್ತಿರ್ತಾರ್ರಿ, ಎಲ್ಲ ಕೂಡಿ ಇದ್ರಿ ಅವ್ರು. ಕೂಡಿ ಇದ್ರಿ ಅಂತ. ಮತ್ತೊಂದ್ ಪಾಪುನ ಅದೊಂದ್ ಹುಡುಗ ಆದ ನಂತರ ಒಂದ್ ಹುಡುಗಿ ಐತ್ರಿ. ಹುಡುಗಿನ್ ಬಿ ಮತ್ ಡೆಲಿವರಿ ಮಾಡ್ಕೊಂಡ್ ಬನ್ರಿ. ಆಮೇಲೆ ಹುಡುಗಿನ್ ಡೆಲಿವರಿ ಮಾಡ್ಕೊಂಡ್ ಒಂದ್ ಗಂಡು ಮಗು ಚಲೋ ಹುಟ್ಟಿದ್ರಿ, ಒಂದ್ ಹುಡುಗಿನೂ ಚಲೋ ಹುಟ್ಟಿದ್ರಿ. ಆ ಹುಡುಗಿ ಈಗ ಅಂಗವಿಕಲ ಆಗಿದಾಳ್ರಿ. ಹುಟ್ಟೋ ಟೈಮ್ದಾಗ ಚಲೋನ ಹುಟ್ಟಿಲ್ರಿ, ಈಗ ಅಂಗವಿಕಲ ಅದಾಳ್ರಿ. ಓಹೋ, ಅಂದ್ರೆ ಈ ಅಂಗವಿಕಲವಾಗಿಯೇ ಹುಟ್ಟು ಮಗು ತೀರು ಹೋಯ್ತು. ಬಟ್ ಇನ್ನೊಂದು ಮಗಳು ಹುಡುತ್ತಲ್ಲ, ಅದು ಹುಟ್ಟದಾಗ ಚೆನ್ನಾಗಿತ್ತು, ಆಮೇಲೆ ಅಂಗವಿಕಲ. ಏನ್ ಸಮಸ್ಯೆ? ಏನವ ಹುಟ್ಟಿದಾಗ ಚಲೋ ಐತ್ರಿ, 3 kg ಮ್ಯಾಲ ಇತ್ರಿ. ಗೊತ್ತವ? ಈಗ ಅಂದ್ರೆ ಅದ್ರದ್ದೇನ್ ಸಮಸ್ಯೆ ಆಗಿರೋದು ಒಂದೇ? ಈಗ ಏನ್ ಸಮಸ್ಯೆ ಅಂದ್ರೆ ಮೆಂಟಲ್ ಸರಿ ಇಲ್ರಿ ತಲಿನ. ಈಗ ಯಾರ ರೋಡ್ ಮೇಲೆ ಯಾರ ಹಾದ್ ಹೊಂಟ ಅವ್ರ ಜೊತೆ ಹೋಗ್ಬಿಡ್ತಾಳ್ರಿ. ಆಮೇಲೆ ಬಟ್ಟೆ ಹಾಕಕ್ ಬರ್ದಿಲ್ಲ, ತಂದ ಸ್ವಚ್ಛ ಇಟ್ಕೋಕ್ ಬರ್ದಿಲ್ಲ, ಸ್ನಾನ ಎಲ್ಲ ನಾನೇ ಮಾಡಿಸ್ಬೇಕ್ರಿ, ಊಟನೂ ನಾನೇ ಮಾಡಿಸ್ಬೇಕ್ರಿ. ಓಡಾಡ್ತಾಳ್ರಿ. ಬುದ್ಧಿಲಿ ಸ್ವಲ್ಪ ಬುದ್ಧಿ ಮಂದ್ಯಳ ಮಂದ್ ಬುದ್ಧಿ. ಆಯ್ತವ, ನಾನು ಅದನ್ನ ಆಮೇಲೆ ತಗೊಳ್ತೀನಿ. ಈ ಗಂಡಂದ ಏನೋ ಹೇಳ್ತಿದ್ದೆ, ಅದನ್ನೇ ಹೇಳವ. ಸಣ್ಣ ಪಾಪು ಆ ಹುಡುಗಿನ ಡೆಲಿವರಿ ಮುಗಿಸ್ಕೊಂಡ್ ಬನ್ರಿ. ಆಮೇಲೆ ಇವ್ರು ಕುಡಿತ ಫುಲ್ ಮಾಡ್ರಿ. ಯಾಕಂದ್ರ ಅವ್ರು ಇದ್ರತ ಹೇಳಿನ್ರಿಲ್ಲ, ಅವಾಗ ಅವ್ರ ಒಂದ್ 6 ವರ್ಷ ತನ ಕೂಡ ಅವ್ರ ಮದ್ವಿ ಮಾಡ್ಕೊಂಡ್ ಹೋದ್ರಿ. ಅವ್ರು ಹೋದ್ ನಂತರ ಅವ್ರು ಫುಲ್ ಕುಡಿತ ಚಾಲೂ ಮಾಡ್ರಿ. ಅವ್ರು ಫುಲ್ ಕುಡಿತ ಚಾಲೂ ಮಾಡೋಣ. ಅತ್ತಿಗೆ ನಮ್ಮ ಅಮ್ಮಗ್ರಿ ಅದೇನಾಯ್ತಂದ್ರ ರೀ, ಇವ್ರ ಕುಡಿಯಾನರಿ ಅವ್ರಿಗೆ ತಡ್ಕೊಕ್ ಆಗ್ಲಿರಿ. ಇವ್ರ ಮಕ್ಕಳ ಇವ್ನ ಹೆಂಡತಿನ ನಾವ ನೋಡ್ಬೇಕು, ಮತ್ ಇವ್ನು ನಾವ ನೋಡ್ಬೇಕು, ಸಂತಿ ಇವ್ ಮಾಡಾವಿಲ್ಲ ದುಡಿಯಾವಿಲ್ಲ ಅಂದ್ಕಿಶನ್ ಅವ್ರು ಹೋಗ್ಬಿಟ್ರಿ ಜಗಾಡಿ. ಮತ್ತೊಂದ್ ಹೊಲಕ್ ಹೋದ್ರಿ. ಅಲ್ಲಿ ಮತ್ತೊಂದ್ ಹೊಲ ಒಂದೈತ್ರಿ, ಅಲ್ಲಿ ಹೋದ್ರಿ ಅವ್ರು. ಅಂದ್ರೆ ನಿಮ್ಮಿಬ್ರನ್ ಬಿಟ್ಟು ಅವ್ರು ಹೋದ್ರು? ಹಾ, ನಮ್ಮಿಬ್ರನ್ ಬಿಟ್ಟು ಅವ್ರು ಹೋದ್ರಿ. ಮೊದ್ಲ ನಾವ್ ದೊಡ್ಡ ಮಾಮ ಒಬ್ಬಿದ್ರಿ, ಇಬ್ರ ಮಂದಿ ಅಣ್ಣ ತಮ್ಮರಿ. ಇವ್ರ ನಮ್ಮ ಯಜಮಾನ್ರ ಅವ್ರ ಅಣ್ಣ, ಅವ್ರ ಮೊದ್ಲ ಬ್ಯಾರೆಗಿರ್ರಿ. ಸೊ ಈಗ ನಿಮ್ ಅತ್ತೆ ಮಾವ, ನಿಮ್ ಯಜಮಾನ್ರು, ನೀವು ಇದ್ರಿ. ಸೊ ಈಗ ಅತ್ತೆ ಮಾವ ಹೊರಟೋದ್ರು? ಅವ್ರು ಹೋದ್ರಿ. ಹೊರಗ್ ಹೋದ್ರಿ. ಅಲ್ಲಿ ಮತ್ ಇಲ್ಲಿ ಆ ಹೊಲ್ಕ ಈ ಹೊಲ್ಕ 8 ಕಿಲೋಮೀಟರ್ ಡಿಫ್ರೆನ್ಸ್ ಐತಿ. ಆ ಹೊಲದಾಗ ಬೋರು ಬಾವಿ 1 ಎಕರೆ ಹೊಲ ಐತ್ರಿ. ಅಲ್ಲಿ ಹೋಗಿ ನಾವ್ ಇರ್ತೀವಿ. ನಮ್ದು ನಾವ
ಈ ಕುಡುಕ ಗಂಡನ ಜೊತೆ ಇವ್ನ್ ಕುಡುಕ್ ಮಗನ ಜೊತೆ ನಮ್ಗೆ ಇರಾಕ್ ಆಗುದಿಲ್ಲ, ನಾವ್ ಹೋಗ್ತೇವು, ನೀ ಇರ್ತಾನಂದ್ರೆ ಇರು, ಇಲ್ಲ ಅಂದ್ರೆ ನೀನು ಎಂತ ಅವ್ರ ಮನಿಗ್ ಹೋಗುತ್ತ ಅಂದ್ರೆ ಹೋಗ್ಬಿಟ್ರಿ ಅವ್ರು. ಅಂತ ಇನ್ನು ನನಗಂತೂ ಬಿಟ್ಟಿದ್ದೆ, ಇಲ್ರಿ ಹೋಗ್ಬೇಡ ನಮ್ ಕಾಲ್ ಹಿಡ್ದು ಬೇಡ್ಕೊಂಡ್ರಿ ಅತ್ತಿ ನಮ್ಮ ಅವನ, ಆದ್ರೂ ಕೇಳಿಲ್ರಿ ಹೋಗ್ಬಿಟ್ರ ಅವ್ರ. ಅಂತ ಆಮೇಲೆ ಅಂತ ನಾವ್ ಇವ್ರ ಹಂಗ ಕುಡಿಯವ್ರಿ, ಹಂಗ ಆಗೋದ್ರಿ ನಮ್ದು ಬಿಟ್ಲ ನೋಡ್ಲಾರ್ದಾಗಿ 1-2 ವರ್ಷ ರೀ. ಮತ್ ಆಮೇಲೆ 2 ವರ್ಷ ತಕ ನಮ್ಮ ಅಮ್ಮ ನಮ್ಮ ಅತ್ತಿನ ಅಲ್ಲಿಂದ ಸಂತಿ ಕೊಟ್ ಕಳ್ಸಕತ್ರಿ ನಮಗ್. ಇವ್ ಸಂತಿ ಮಾಡ್ವಲ್ಲ ಅನ್ನ ಈ ಹುಡುಗರ ಮತ್ ಅಕ್ಕಿ ಯಾಕೆ ಉಪಾಸ ಇರ್ಬೇಕು ಅವನ ಸಲುವಾಗಿ ಅಂತ ಕಿಸಿಂದ ಅಲ್ಲೇ ಅವ್ರು ಹೈನಾ ಮಾರ್ತಿರ್ರಿ, ಹೈನಾ ಮಾರಿ ಸಂತಿ ಕೊಟ್ ಕಳಿಸ್ತಿರ್ರಿ. ಆಮೇಲೆ ಅದ್ನ 2 ವರ್ಷ ಆದ ನಂತರ ಮತ್ತೊಂದ್ ಪಾಪು ಪ್ರೆಗ್ನೆಂಟ್ ಆದಿನ್ರಿ, ಅದನ್ನ ಡೆಲಿವರಿ ಆದಿನ್ರಿ ನಾನು. ಅದನ್ನ ಡೆಲಿವರಿ ಹೋಗ್ಲಿಲ್ಲ. ಆಮೇಲೆ ಏನಾಯ್ತಂದ್ರ ರೀ, ಈಗ ಅವ್ರು ಅತ್ತಿ ಮಾಮ ಹೋದ್ ನಂತರ ರೀ ಮತ್ ಇವ್ರು ನನ್ ಜೊತೆ ಜಗಳ ಮಾಡಿ ಮತ್ ನಾನ್ ಬಡದ್ರಿ ಇವ್ರು. ಯಾಕಂದ್ರೆ ಹೊಲ್ದಾಗ ಈ ಕುಶಿನ ತಗೊಂಡ್ ನೀರ್ ಹಾಸ್ಬೇಕು, ಹೊಲ್ದಾಗ ಕೆಲಸ ಮಾಡ್ಬೇಕು ಅನ್ನೋರ್ರಿ. ಸಣ್ಣ ಕುಶಿನ ತಗೊಂಡ್ ನಾ ಹೆಂಗ್ ಮಾಡ್ಲಿ, ನೀವ ಮಲ್ಕೊಳವ್ರ ಹಿಂಗ್ ಕುಡುದ ನಾ ಹೆಂಗ್ ಮಾಡ್ಲಿ ಅನ್ನ ನನ್ ಬಡದ್ರಿ ಇವ್ರು. ಬಿಡನ ದಿನ ಬಡ್ಯಾವ್ರನರಿ, ಬಡ್ಯಾವ್ರ ಬರೇ ಇವ್ರು ಕುಡ್ದ್ ಬಂದ್ ಮಲ್ಕೊಳವ್ರ, ಹೊಲ ಎಲ್ಲ ಚಕ್ ಹಂಗ ಇರೋದ್ರಿ. ನನ್ ಕಡೆ ಆಳಚಿ ಮಾಡ್ಸ್ಬೇಕಾದ್ರ ಅಷ್ಟೊಂದ್ ದುಡ್ಡು ಇರುತ್ತಿರ್ಗಿಲ್ಲ, ಏನು ಇರುತ್ತಿರ್ಗಿಲ್ಲ. ನೀ ಎಲ್ಲಾರ ಹೋಗ್ಬೇಕಂತಂದ್ ಅವ್ರಿಗೆ ಗೊತ್ತಿಲ್ದೆ ರಾತ್ರಿ ಶಿಸ್ತ್ ಮಾಡಿ ಬಡದ್ರಿ. ಮುಂಜಾನೆ ಎದ್ದ ಅವ್ರಿಗೆ ಗೊತ್ತಿಲ್ದ ಹೋಗ್ಬಿಟ್ಟಿನ್ರಿ 2 ಹುಡುಗರ್ನ ಕರ್ಕೊಂಡ್ರಿ. ನಾ ಎಲ್ಲಿ ಹೋಗಿದ್ರಿ? ಮಠಕ್ ಹೋಗಿನ್ರಿ, ದೇವ್ರ ಗುಡಿ ಮಠಕ್ರಿ. ಓಕೆ, ಅಂದ್ರೆ ಉದ್ದೇಶ ಮನೆ ಬಿಟ್ಟು ಹೋಗೋದೇ ಆಗಿತ್ತ? ಹಾ, ನಾ ಎಲ್ಲಾರ ಒಂದ್ ದೇವ್ರ ಗುಡಿ ಅಡ್ಗಿ ಮಾಡಿ, ಇಲ್ಲ ಅಂದ್ರ ಒಂದ್ ಅಂಗಳ ಹುಡುಗಿ ಸ್ವಚ್ಛ ಮಾಡಿ ಮಕ್ಕಳು ಶಾಲಿ ಕಲಿಸಿ ಅವ್ರಿಗೆ ಇವತ್ತು ಎಜುಕೇಶನ್ ಕೊಡಿಸ್ಬೇಕು. ಇವ್ರ ಕುಡುಕನ ಜೊತೆ ನಿಂತಿರ್ಬಾರ್ದಪ್ಪ. ಇನ್ ತವ್ರ ಮನಿಗ್ ಹೋಗೋದ 10 ಸಲ ನ್ಯಾಯ ಮುಗಿಸಿದಾರ ಪಂಚರದು ಕೂಡಿಸಿ. ಇನ್ ಬೇರೆ ಹೋಗುದಾ ಮರ್ಯಾದೆ ಕೊಡೋದ. ಅಲ್ಲಿ ಹೋದ್ನಂದ್ರ ಅಪ್ಪನು ನಿನ್ ಕೊಟ್ಟೆನ್ ಕುಳದ್ ನಡಿ ಗಂಡನ ಮನಿಗೆ, ಕೊಟ್ಟೆನ್ ಕುಳದ್ ಹೊರಗ್ ನಡಿ ಗಂಡನ ಮನಿಗೆ. ಅಪ್ಪ ಜಗಳನ ಆಕಿನಾಗ ಹೊರಗ್ ಹಾಕ್ತೈತ ಅನ್ನ ಅವ್ನ್ ಬೇಯವ. ಅವ್ನ್ ಬೇಯವನಾರಿ. ನಾ ಇದಕ್ಕೆ ಏನ್ ಮಾಡಿನಿ, ಅವ್ರ ಅಪ್ಪ ಮಕ್ಕಳೊಳಗೆ ಜಗಳ ಬೇಡಪ್ಪ ಏನಂತಂದ್ರ ನಮ್ ಮಗಳು ಒಂದ್ ಮಟ್ಟಕ್ ಹೋಗ್ಬಿಟ್ಟಿನ್ರಿ. ಹೋದಿನ್ರಿ ಮಟ್ಟಕ್ ಹೋದ್ರೆ ನಮ್ಮ ಅಣ್ಣ ಇದ್ದಾವ ಹುಡುಕ್ಯಾಡಿ ಮುಂಜಾನೆ 9 ಗಂಟೆಗೆ ಜಾಗ ಬಿಟ್ಟು ಹೋಗಿನ್ರಿ. ನಮ್ಮ ಅಣ್ಣ ಎಲ್ಲಾ ಕಡೆ ಹುಡುಕ್ಯಾಡಿ ನಮ್ ತಂಗಿ ಮುಂದ್ ಒಂದ್ ಮಾತ್ ಅಂದಿನ್ರಿ, ನಂಗೆ ಇವ್ನ್ ತಳ ಸಾಕಾಗೈತಿ, ಯಾವ ಗುಡಿಯಾಗ ಅಡಿಗೆರೆ ಮಾಡ್ತೇನೋ ಇಲ್ಲ ಹುಡುಗಿರೆ ಹಾಕೋತ್ ಹೊಟ್ಟಿ ತುಂಬಿಸ್ಕೊತೇನೋ, ಮತ್ತೆ 2 ಮಕ್ಕಳ ಕರ್ಕೊಂಡ್ ಹೋಗ್ಬೇಕ ಅನ್ಸತೈತಿ, ಮನ್ಯಾಗ ಇರಾಕ ಆಗತ್ತು. ಇನ್ನೇನ್ ಮಾಡೋದ, ಅವಾಗ 5-6 ವರ್ಷ ಆಕಿ ಸಲುವಾಗಿ ಬಡ್ಸ್ಕೊನಿ, ಇವಾಗ ಶೆರೆ ಕೂಡಿ ಇದ್ರ ಸಲುವಾಗಿ ಬಡ್ಸ್ಕೊಳತೇನು, ಇನ್ ಬ್ಯಾಡ ತಂದ್ ಹೋಗ್ಬೇಕನ್ನತ್ತೇನ್ರಿ ಅಂತ ಆಕಿ ಬ್ಯಾಡವ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು, ನಾವು ಅದೇವು ನೋಡ್ಕೋತಿರ್ತೇವ ನಮ್ ತಂಗಿ ಹೇಳ್ತಿಳ್ರಿ ನನಗ. ಆದ್ರೂ ಬರ್ತಾ ತಿನ್ನಕ್ ನಾನ ಕಷ್ಟ ಅನ್ಬೋಸಕ್ ನೀವೆಲ್ಲಾ ಹೇಳವ್ರ. ಮತ್ ಇನ್ನ 2 ಮಕ್ಳಾಗಿದಾವ್ ಸಾಕು, ಹೆಂಗೋ ನಾ ಜೋಪಾನ ಮಾಡ್ಬೇಕಂತ ಹೋದಿನ್ರಿ. ಹೋದ ನಂತರ ನಮ್ಮ ಅಣ್ಣಗಳಿಗೆ ಆಕಿ ಹೇಳಿಳ, ಹಿಂಗೊಂದ್ ಮಾತ್ ಹೇಳಿದಳು, ಒಟ್ ಎಲ್ಲಿ ಹಾಕೋತ್ ಮಟ್ಟಕ್ ಹೋಗ್ತೇನೆ ಅಂದಾಳಕಿ. ಎಲ್ಲಾ ಮಟ್ಟಕ್ಕ ಹುಡ್ಕ್ಯಾಡ್ಬೇಕಂದ್ರಿ. ಅವ್ರ ಬೆಳಿಗ್ಗೆಯಿಂದ ಸಾಯಂಕಾಲ ತಕ ಮಟ್ಟಗಳಿಲ್ದಾವ್ ಅಲ್ಲೆಲ್ಲಾ ಹುಡ್ಕ್ಯಾಡ್ಕೊತ ಹೋಗಿದಾರ. ನನ್ ಹುಡ್ಕ್ಯಾಡ್ಕೊತ ಹೋಗೋಣರಿ. ನಾ ಒಂದ್ ಮಠದಾಗ ಸಿಕ್ಕಿನ್ರಿ. ಅಲ್ಲಿ ಬಂದ್ರಿ ಅವ್ರು. ಅದು ಮಠಕ್ಕ ನಮ್ ಊರಿಗೆ 30 ಕಿಲೋಮೀಟರ್ ಪರ್ಕ್ ಇತ್ರಿ. ಅಲ್ಲಿ ಬಂದ್ರಿ ಅವ್ರು. ಬಂದ ನನ್ಗ ಗುರ್ತ ಹಿಡಿದು ನನ್ ಮಕ್ಳು ನನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ರಿ ಮನೆಗೆ. ಕರ್ಕೊಂಡ್ ಬಂದ್ರು. ನನ್ನ ಒಳಗ ನಿಂದ ಅರ್ಧ ಸಾಲ ಕೊಡ್ತೇನೆ ನಿನಗ, ಇಲ್ಲ ಎಲ್ಲಾ ಹೊಲಾನ ನಿನಗ ಹಚ್ತೇನೆ, ನಿನ್ ಗಂಡ ಸತ್ತಿದಾತ ತಿಳ್ಕೊಂಡ್ ಬದುಕಮ್ಮ ನೀ ಅಂತ ನಮ್ಮ ಅಣ್ಣ ಹೇಳಿದ್ರಿ ನನಗ. ನಿನ್ ಗಂಡ ಇಲ್ಲ, ಇನ್ನ ನಿನ್ ತಾಳಿನೂ ತೆಗೆದು ಹೋಗೋದ್ ಬಿಡ, ನಿನಗೆ ಎದಕ್ಕೂ ಉಪಯೋಗ ಇಲ್ಲದ, ನಿನ್ಗೆ ಅವ್ ಹಂಗ ಮಾಡತ್ತ ಅಂದ್ಬೇಕು, ಇನ್ನೇನ್ ಮಾಡೋದೈತೆ ಅಲ್ಲಿ ಹೋಗಿ ನೀ ಬದುಕಮ್ಮ ಆತಿಲ್ಲ ಅಂದ್ರು. ಆಯ್ತು, ನಿಂಗ್ ಅಲ್ಲಿ ಹೋಗೋದ್ ಏನ್ ಅವಶ್ಯಕತೆ ಇತ್ತು, ನಾವ್ ತವ್ರ ಮನೆಯವ್ರಿದ್ದು, ನೀ ಅಲ್ಲಿ ಹೋಗ್ಬಾರ್ದಿತ್ತು, ಯಾಕೆ ಹೋದಿ, ನಾವೇನ್ ಸತ್ತಿದ್ವನ ಇಲ್ಲಿ ಹಂಗ ಅಲ್ಲ ಅಂದ್ರಿ ನನಗ. ಇಲ್ಲ ನನ್ ಮರ್ಯಾದೆಗೋಸ್ಕರ ನಾ ದುಡ್ಕೊಂಡ್ ತಿನ್ಬೇಕಂತ ಹೋಗಿದ್ದೇನೆ, ನಾ ಯಾತ್ರ ಸಲುವಾಗಿ ಹೋಗಿಲ್ಲತ್ತ ಏನ್ರಿ. ನನ್ನ ಅನ್ನದು ಹಂಗ 1-2 ತಿಂಗಳು ನಿಂತಿನ್ರಿ. ಅಪ್ಪ ಅದ ಮತ್ ಟಾರ್ಚರ್ ಚಾಲೂ ಮಾಡಿದ್ರು. ಕೊಟ್ಟೆನ್ ಕುಳಿದ್ರಾಗ ಹೋಗ್ಬೇಕ ಅನ್ ಮನಿಗೆ ತನ್ನಕತ್ರಿ. ಮತ್ತೆ ಇಲ್ಲಿ ಬಂದು ಗಂಡ ಕರ್ಕೊಂಡ್ ಹೋಗೋ ಪ್ರಯತ್ನ ಮಾಡ್ಲಿಲ್ವಾ? 2 ತಿಂಗಳನ್ಯಾಗ ಅನ್ಕೊಡ್ದ ಅವ್ರು ಕರ್ಯಾಕ್ ಬಂದ್ರಿ. ಮತ್ ನಮ್ಮ ಅತ್ತಿ ನಮ್ಮ ಮಾಮ ಹಂಗ ಬಿಟ್ರ ಮತ್ ಕುಡ್ತಾ ಜಾಸ್ತಿ ಮಾಡ್ತಾ ಕುಡ್ಕೋತ ಹೋಗ್ತಾ ಅವ್ರ ಗಂಡನ ಮನ್ಯಾಗ ನಾವು ಬುದ್ಧಿ ಹೇಳ್ತಾ ಹೋಗ್ತಾ ಮತ್ 4 ಜನ ಪಂಚರ್ನದು ಕೂಡಿಸ್ರಿ ಮತ್ ನನ್ ಕಳ್ಸಿ ಬಿಟ್ರಿ ಅವ್ರ ಜೊತೆ. ಬನ್ರಿ ಅವ್ರ ಜೊತೆ ಬನ್ನಿ ಆಯ್ತಲ್ಲ ಹಂಗ ಜೀವನ ಮಾಡಾಕತ್ತೀನ್ರಿ. ಒಂದ್ ತಾಳೆ ದಿನ ಚಲೋ ಇದ್ರಿ, ಆಮೇಲೆ ಮತ್ ಕುಡ್ತಾನೆ ಚಲೋ ಮಾಡ್ರಿ ಅವ್ರ ಹಂಗ. ಅಷ್ಟ್ರೊಳಗೆ ಮತ್ 3ನೇ ಮಗು ಪ್ರೆಗ್ನೆಂಟ್ ಆದಿನ್ರಿ. ಮತ್ತ ಅದು ಮಗನ್ ಡೆಲಿವರಿ ಮಾಡ್ಕೊಂಡ್ ಬನ್ರಿ, ಆಪರೇಷನ್ ಮಾಡ್ಕೊಂಡ್. ಒಂದ್ ನಿಮಿಷ ಈಗ ಇಲ್ಲಿ 2 ಮಗು ಆಗಿತ್ತು, ಅದರಲ್ಲೂ ಒಂದು ಈ ರೀತಿಯನು ಬುದ್ಧಿಮಾಂದ್ಯ. ಈ 3 ಮತ್ತೊಂದು ಯಾಕಪ್ಪ ಈ ಗಂಡ ಇಂಥವನು ಯಾಕೆ ಬೇಕು ಇನ್ನೊಂದು ಮಗು, ಈ ಯೋಚನೆ ಬರ್ಲಿಲ್ವಾ? ಸುಮ್ಮನೆ ಎತ್ಕೊಂಡು ಹೋಗೋದೇ ಕೆಲ್ಸನ. ನಂಗ್ ಬೇಡ ಅಂದ್ರು ದೊಡ್ಡವಂಗ ಮಾಮಾಗ ಮಕ್ಕಳಿಲ್ಲ. ನಮ್ಮ ಅತ್ತಿನ ಮಾಮ ಇದ್ದವ್ರು ಏನಂದ್ರು 2 ಗಂಡು ಮಗು ಬೇಕು.
ಒಂದೇ ಗಂಡ್ ಮಗು ಐತ್ಲ ಇವಾಗ, ಅದು ಒಂದ್ ಹುಡುಗಿ ಹುಚ್ಚೈತಿ, 2 ಗಂಡು ಮಕ್ಳು ಬೇಕು ಅದನ್ನ ಆಪರೇಷನ್ ಮಾಡೇ ಕೊಡ್ಲಿಲ್ರಿ ಸರ್. ನಂಗ್ ಮಕ್ಕಳೇ ಬ್ಯಾಡ. ಆಯ್ತು, ಮಗು ಬೇಕು ಸರಿ ಆಯ್ತು. ಒಬ್ಬ ತಾಯಿಯಾಗಿ ಒಂದು ಹೆಣ್ಣಾಗಿ ನಾನು ಅದಕ್ಕೆ ಶಕ್ತಳಿರ್ಬೋದು ಅಥವಾ ನನಗಷ್ಟು ಕರುಣೆ ಇದೆ ನೀವು ಕೇಳಿದ ಮಗುವನ್ನು ಕೊಡೋ. ಬಟ್ ಇಲ್ಲಿ ಗಂಡ ಯೋಗ್ಯ ಅಲ್ಲ, ಇದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಇರೋವನೇ ಸಾಕುವಷ್ಟು ಯೋಗ್ಯತೆ ಇಲ್ಲ ಅಥವಾ ಅಷ್ಟು ಜವಾಬ್ದಾರಿ ಇಲ್ಲದ ಮನುಷ್ಯನ ಕಟ್ಟಿಕೊಂಡು ನೀವೇನೋ ಹೇಳ್ತೀರ. ನನ್ನ ನಾಳೆ ದಿನ ಇವತ್ತು ಬಿಟ್ಟು ಹೋದರೆ 3 ಮಕ್ಕಳನ್ನ ಹೆಂಗೆ ಸಾಕಲಿ ನಾನು? ಈ ಮಾತು ನೀನು ಹೇಳಲಿಲ್ವಾ ಅಥವಾ ನಿನಗೆ ಅದು ಅರ್ಥವಾಗಲಿಲ್ವಾ? ಅದು ಹೇಳಿನ್ರಿ, ಹೇಳಣ. ಅವ್ರು ಏನಂದ್ರು, ಒಂದ್ ಮಗು ನಾವ್ ಸಾಕೋತೀವೋ ಆ ಮಗು ನಿಂದಲ್ಲತ್ತ ತಿಳ್ಕೊ, ಆಮೇಲೆ ಈ ಹುಡುಗಿನೊಂದ ಇನ್ನೊಂದ್ ಮಗು ಡೆಲಿವರಿ ಮಾಡೋದು, ಹೆಣ್ಣು ಹುಟ್ಲಿ ಗಂಡ ಹುಟ್ಲಿ ಆಪರೇಷನ್ ಮಾಡ್ಸೋನಂತಂದ್ ಎಲ್ಲಾರು ನಂಗೆ ಇದೇ ತರ ಹೇಳ್ರಿ. ಅವ್ರ ಮಾತ ಕೇಳಿ ನಾನು ಸುಮ್ಮ ಆದಿನ್ರಿ ಅವಾಗ. ಆಮೇಲೆ ಇನ್ನೊಂದ್ ಮಗು ಆಯ್ತು, ಅದು ಚಲೋ ಹುಟ್ಟಿತ್ರಿ, ಅದು ಗಂಡು ಮಗು ಆಯ್ತು, ಅದು ಚಲೋ ಆಯ್ತ್ರಿ, ಅದು ಚಲೋ ಆಯ್ತ್ರಿ. ಆಮೇಲೆ ಅಂತ ಮತ್ತೆ ಅದೊಂದ್ ಮಗುನ್ ಡೆಲಿವರಿ ಮಾಡ್ಕೊಂಡ್ ಬಂದ್ರಿ. ಇವ್ರ ಹಂಗ ಚಾಲೋ ಐತ್ರಿ, ಕುಡಿತಾ ಚಾಲೋ ಐತ್ರಿ. ಅದ್ ಮಗುನ್ ಡೆಲಿವರಿ ಮಾಡ್ಕೊಂಡ್ ಆಪರೇಷನ್ ಮಾಡ್ಕೊಂಡ್ ಮನಿಗ್ ಬಂದ್ರಿ. ಮನಿಗ್ ಬನ್ನಿ ಆಮೇಲೆ ಇನ್ನೇನಿಲ್ಲ, ನಮ್ ಹುಡುಗರು ಬಿ ಕೈ ಬಿಟ್ಟುವ್ರಿ, ದೊಡ್ಡವ್ರಾದ್ರು. ಆಮೇಲೆ ನಾನು ಹೊಲ್ದಾಗ ಕೆಲ್ಸ ಮಾಡಕತ್ತೀನ್ರಿ ಅವ್ರ ಜೊತೆ, ಹೊಲ್ದಾಗ ಕೆಲ್ಸ ಮಾಡಕತ್ತೀನ್ರಿ. ಆಮೇಲೆ ಇವ್ರನ್ನ ಇನ್ ಹೆಂಗಾದ್ರು ಮಾಡಿ ಕುಡಿಯೋದನ್ನ ಬಿಡಿಸ್ಬೇಕು, ಇವ್ರನ್ನ ಹಿಂಗ್ ಬಿಡಿಸ್ಬೇಕಂತ ಬಾಳ ಪ್ರಯತ್ನ ಮಾಡಿದ್ರಿ. ಎಲ್ಲಿ ಯಾರ ದೇವ್ರುಗಳು ಹೇಳ್ತಾರ ಅಲ್ಲಿ ಕರ್ಕೊಂಡ್ ಹೋಗೋದ್ರಿ, ಇವ್ರನ್ನ ರೊಕ್ಕ ಕೊಡೋದ್ರಿ, ಬಿಡಿಸೋದ ಮಾಡಿದ್ರಿ. ಆಮೇಲೆ ಇವ್ರ ಏನ್ ಮಾಡ್ರಿ, ಒಂದ್ ತಿಂಗಳು ಬಿಡಾವ್ರಿ, ಆಮೇಲೆ ಮತ್ ಬಿಡಾವ್ರಿ, ಒಂದ್ ತಿಂಗಳು ಬಿಡಾವ್ರಿ, ಮತ್ ಬಿಡಾವ್ರಿ. ಆಮೇಲೆ ಲಾಸ್ಟ್ ಏನ್ ಮಾಡಿದ್ರಿ, ಒಬ್ರು ಹೇಳ್ರಿ ಏನಂದ್ರ ಹಿಂಗ್ ಟಾಬ್ಲೆಟ್ ಅದಾವು ಹಾಕೋನು ಮತ್ತ ಅವ್ರು ಕುಡೋದ್ ಬಿಡ್ತಾರು ಅಂತ. ಆಯ್ತು ಗೊತ್ತಿಲ್ಲ ಅಂದ್ ಅದನ್ನ ನೋಡ್ಬೇಕು ಪ್ರಯತ್ನ ತಂದ್ ಮಾಡಿನ್ರಿ. ಅದನ್ನ ಮಾಡಿದ ನಂತರ ಕುಡೋದ್ ಬಿಟ್ರಿ. 2 ವರ್ಷ ಕುಡೋದ್ ಬಿಟ್ರಿ. ಚೆನ್ನಾಗಿದ್ರಿ ನನ್ ಜೊತೆ ರೀ, ನಾನು ಅವ್ರ ಜೊತೆ ಚೆನ್ನಾಗಿದ್ನಿ. 2 ವರ್ಷದಾಗ ಕೂಡ ಎಲ್ಲಾ ಸಾಲ ಹರಿದ್ರಿ, ಮತ್ ದುಡ್ಡು ಮಾಡಿದ್ರಿ, ಎಲ್ಲಾ ಮಾಡಿದ್ರಿ. ಆಮೇಲೆ ಮತ್ರಿ 2 ವರ್ಷ ಆದ ನಂತರ ಸ್ಟಾರ್ಟ್ ಮಾಡ್ರಿ ಮತ್ ಕುಡ್ಯಾಕ. 2 ವರ್ಷದ ನಂತರ ಏನ್ ಕುಡ್ಯಾಕ್ ಸ್ಟಾರ್ಟ್ ಮಾಡಿ ಒಂದ್ 6 ತಿಂಗಳ ಒಳಗಾಗ್ಯಾರಿ ಕಾಲ್ ಮುರ್ಕೊಂಡ್ ಬಿದ್ಬಿಟ್ರಿ. ನಂಗ ಅಷ್ಟೋಗ ಮತ್ತೆ ಹಿಂಗ ಜಗಳ ಆಡ್ತಿದ್ವಿ. ನಾ ಜಗಳ ಆಡ್ತೀನಿ ಕುಡ್ಯಾಕ್ ಸ್ಟಾರ್ಟ್ ಅಂದ್ರ ನಮ್ ಮನ್ಯಾಗ ಜಗಳ ಚಾಲೋ. ಅವ್ರ ನೆಟ್ಟಿಗೆ ಮನಿಗೆ ಬರುದಿಲ್ರಿ, ಇವಾಗ ಬಿ ಬಂದಿಲ್ಲ ನೋಡ್ರಿ ಮನಿಗ್ರಿ. ಮುಂಜಾನೆ ಹೋದ ಅವ್ರ ಮನಿಗೆ ಬರಂಗಿಲ್ರಿ. ಅವ್ರ ಕುಡ್ಯಾಕತ್ರಂದ್ರ ಮನಿ ಮಕ್ಕಳ ಹೆಂಡ್ರ ಸಂತಿ ಏನು ಮಾಡಿಲ್ರಿ. ನಾವ್ ಒಂದೊಂದ್ ಟೈಮ್ದಾಗ ಅಂಬ್ಲಿ ಕುಡಿದ್ ಮಲ್ಕೊಂಡೇವ್ರಿ ಸರ್. ಅಷ್ಟು ಕಷ್ಟ ಅನ್ಭವಿಸಿದೇನ್ರಿ ಅವ್ರ ಮನ್ಯಾಗ್ರಿ. ಬಟ್ ಆ 3 ಮಕ್ಕಳಿಗೆ ಅನ್ನ ಹೊಂಚೋದ್ ಸುಲಭನಮ್ಮ? 3 ಮಕ್ಳಂದ್ರೆ ಒಂದ್ ಮಗುನ ಅಜ್ಜ ತಗೊಂಡಾರ್ರಿ, ಇನ್ನಾದ್ರು ಅವ್ರ ಕಡೆನ ಅದಾರ. 2 ಮಕ್ಳ್ರಿ ನನ್ ಕಡೆ. ಸೊ ಈಗ ಮನೆಗೆ ತಂದಾಕೋದೆಲ್ಲ ಮಾಡ್ತಾರ? ಇಲ್ರಿ, ನಾನ ದುಡಿದು ನಾನ ತರ್ತೇನ್ರಿ. ಹೌದಾ? ಹೌದ್ರಿ. ಬಟ್ ಆತ 1 ರೂಪಾಯಿನೂ ಮನೆಗೆ ಕೊಡಲ್ವಾ? ಏನು ದುಡಿದು ಇಲ್ರಿ ಅವ್ರು. ಕುಡಿದ್ ಬಿಟ್ರಂದ್ರ ಅವ್ರಷ್ಟು ಕೆಲಸ ಯಾರು ಮಾಡಂಗಿಲ್ರಿ. ಕುಡಿಯಾಕತ್ರಂದ್ರ ಏನು ಕೆಲಸ ಮಾಡಂಗ. ಕುಡಿಯಕಾದ್ರೂ ದುಡ್ಡು ಎಲ್ಲಿ ಸಿಗುತ್ತವ? ಕುಡಿಯಕ ದುಡ್ಡು ಯಾರಿಗೆ ಹೆಂಗೇನ್ ಮಾಡ್ತಾರೋ ಅವ್ರ ಇವ್ರದ ಎಲ್ಲ ದೋಸ್ತಿರದಾರ, ಇವ್ರನ್ನ ಕಟ್ಕೋತಾರ್ರಿ, ಹೋಗಿ ಕುಡಿದ್ ಬರ್ತಾರ್ರಿ. ಇಲ್ಲ ಅಷ್ಟು ಇಷ್ಟು ಎತ್ರೂರೇ ಕಾಯಿಪಲ್ಲೆ ಐತಂದ್ರ ನಂಗ್ ಮಾರಾಕ್ ಹೋಗಾಕ ಆಗೋದಿಲ್ರಿ, ಅವ್ರ ಕೈ ಕೊಡ್ಬೇಕಾಕೈತಿ. ನಂಗ್ ಮಾರೋದ್ ಗೊತ್ತಿಲ್ರಿ. ಕಾಯಿಪಲ್ಲೆ ಮಾರಿ ಅಂದ್ರ ಅರ್ಧ ಕಮಿಷನ್ ಹೊಡೆದ್ ಅರ್ಧ ತಂದ್ ಮನಿಗ್ ಕೊಡ್ತಾರ್ರಿ. ಆಯ್ತು, ಇದು ನೋಡ್ ಸಾಕಾಗಿ ಹೋಗಿತ್ ನಿನ್ಗೂ. ಇದ ಮಾಡ್ಕೋತ್ ಬಂದ್ರಿ. ಒಂದ್ ಟೈಮ್ದಾಗ ಬರೇ ಮಗಳಿಗ್ರಿ ಹಾಲ್ ಇಲ್ರಿ, ಹೈನ್ ಇಲ್ರಿ. ಅತ್ತೆ ಮಾಮ ಎಲ್ಲಾ ಹೋದ್ರಿ, ಅವ್ರ ನಮ್ಮನ್ ಬಿಟ್ಟು ಎಲ್ಲಾ ದನಗಳೆಲ್ಲ ತಗೊಂಡ್ ಹೋದ್ರಿ. ಹುಡುಗಿಗೆ ಎದಿಗ್ ಹಾಲು ಇಲ್ಲಾಗಿದ್ರು ಏನು ಇಲ್ಲಾಗಿದ್ರು. ಆ ಟೈಮ್ದಾಗ ಬಿ ಬಿಸ್ಕಿಟ ಕರಿ ಚಾ ಹಾಕಿಗಿನ್ ಜಾಪಾನ್ ಮಾಡೀನ್ರಿ. ಆಮೇಲೆ ಇನ್ನೇನ್ ಮಕ್ಳಿಗೆ ಹೈನ್ ಬೇಕಂತಂದ್ ಇವ್ರು ಕುಡಿತಾ ಏನ್ ಬಿಟ್ಟಿರ್ಲಾರ. ಆ ಟೈಮ್ದಾಗ ದನಗಳು ತಗೊಂಡ್ರಿ, ಎಮ್ಮಿ ಅದು ತಗೊಂಡ್ರಿ, ಹಾಲ್ ಅದ್ರಿ ಮನ್ಯಾಗೆಲ್ಲಾ ಚಲೋ ಆಯ್ತ್ರಿ. ಕುಡಿತಾ ಏನ್ ಚಾಲೂ ಮಾಡ್ರಿ, ಅವಾಗೆಲ್ಲಾ ಮುಗ್ದ ಹೋಯ್ತ್ರಿ. ಮತ್ ಇದ್ಕಿದ್ದಂಗನ ಅವ್ರು ಹೆಂಗೋ ಅವ್ರು ಕುಡಿಯೋದ ಅವ್ರು ಒಟ್ಟು ಫುಲ್ ನಿಷೇಧಾಗ ನೋಡ್ರಿ. ಮುಂಜಾನೆಯಿಂದ ಬೆಳಗ್ಗೆ 24 ತಾಸು ನಿಷೇಧಾಗ ಒಟ್ಟು. ಹೇಳಬಾ. ಆಮೇಲೆ ಅಂತೇಳಿ ಕುಡಿತಾ ಹೆಚ್ಚ್ ಮಾಡ್ರಿ ಕುಡಿದ. ಆಮೇಲೆ ಕುಡಿಯೋದ್ ಬಿಟ್ ಕುಡಿಯಕ್ ಚಾಲೂ ಮಾಡಿ 6 ತಿಂಗಳ ಆದ ನಂತರ್ರಿ ಕಾಲ ಆಕ್ಸಿಡೆಂಟ್ ಆಯ್ತ್ರಿ ಅವ್ರದ್ದು. ಬೈಕ್ ಮ್ಯಾಗಿನ್ ತಾವ ಬಿದ್ದ್ರಿ. ಅವಾಗ ನನ್ ಮಗು ಸಣ್ಣ ಮಗು LKG ಹೋಗ್ತಿದ್ರಿ, ಅವ್ನ ಸಾಲಿಗೆ ಸಣ್ಣ LKG ಹೋಗ್ತಿದ್ರಿ. ಅವಾಗ ನಾವು ಇವ್ರನ್ನ ಕರ್ಕೊಂಡ್ರಿ. ಸಾಲಿ ಬಿ ಸೂಟಿಗಳು ಇದ್ರ ಅವಾಗೆಲ್ಲ. ಫೆಬ್ರವರಿಯಾಗನ ರೀ, ಫೆಬ್ರವರಿ 18 ತಾರೀಕನ ಬಿದ್ರಿ ಅವ್ರು. 2018ನೇ ವಿಷಯದಾಗ ಫೆಬ್ರವರಿ 21ನೇ ತಾರೀಕು ಬಿದ್ರಿ ಅವ್ರು, ಆಕ್ಸಿಡೆಂಟ್ ಮಾಡ್ಕೊಂಡ್ರಿ. ಅವತ್ ಹೋಗ್ರಿ ಇವ್ರನ್ನೆಲ್ಲಾ. ಆಮೇಲೆ ಅವ್ರು ನಮ್ಮ ಅಣ್ಣ, ಆಮೇಲೆ ಅವ್ರ ಅಣ್ಣ, ನಮ್ಮ ಅಣ್ಣ ಎಲ್ಲಾರು ಕೂಡ್ಸಿ ಹೋದ್ ಹಾಸ್ಪಿಟಲ್ ಹಾಕಿದ್ರಿ. ಇಲ್ಲ ಒಂದ್ ಕಾಲ್ ತೆಗಿಬೇಕು, 24 ತಾಸು ಒಳಗ ಆಪರೇಷನ್ ಮಾಡ್ತೇವ್, ಇಲ್ಲ ಅಂದ್ರೆ ಕಾಲ್ ತೆಗಿಬೇಕು, 3 ಫ್ರಾಕ್ಚರ್ ಆಗಿದಾವ್, ನರ ಕಟ್ ಆಗೈತೆ ಹೇಳ್ರಿ ಅವ್ರಿಗೆ. ಹೇಳ್ರಿ ಅಣ್ಣನ ಇಲ್ಲ ನಮ್ಮ ಅಣ್ಣ ಮುಂದಿನ ತೋಡಾಡಿ ನಮ್ಮ ಅಣ್ಣನ
ಬಡ್ದಿದ್ರಿ ಇವ್ರ ನಮ್ಮವ್ರನ್ನ ಅವಾಗ ನಾವ್ ಮಟ್ಟಕ್ ಹೋದ ಟೈಮ್ದಾಗ ಆದ್ರೂ ಕರೆ ಇವ್ರ ಕಾಲ್ ಹಿಂಗ ಆಗೈತೆ ಮತ್ ಓಡಿ ಬಂದ್ ಅವ್ರ ಕಾರ್ಗಡೆಗ ನಮ್ಮ ಅಣ್ಣನ್ ಕಾರ್ಗಡೆಗ ಹಾಕೊಂಡ್ ಕಿಶನ್ ಎಲ್ಲಾ ಅವ್ನ್ ಸರಿ ಮಾಡ್ಕೊಂಡ್ ಮನಿಗ್ ಕರ್ಕೊಂಡ್ ಬಂದ್ರಿ. ಅಲ್ಲಿ ಹಾಸ್ಪಿಟಲ್ದಾಗ ಅಂದ್ರೆ ನಾ ಒಬ್ಬಕ್ಕೆ ಇರ್ತೀನ್ರಿ. ಅಣ್ಣಂದು ತಾಪತ್ರಿ ಅವ್ನು ಒಬ್ಬ ಅವ್ ಅನ್ಕೊಂಡ್ ಬ್ಯಾರೆ ಆಗಿರ ಅಪ್ಪ ಅದ್ರಿ. ಅಣ್ಣಂದು ತಾಪತ್ರಿ ಅನ್ನರಿ ಅವ ಅಣ್ಣ ಮನ್ಯಾಗ ಇರಬೇಕಾಗಿತ್ರಿ ಪರಿಸ್ಥಿತಿ. ಅಣ್ಣನ್ ಮದ್ವೆ ಆಗಿತ್ರಿ ಅನ್ಕೊಂಡ್ಗುಡ್ದ. ಆಮೇಲೆ ಹಾಸ್ಪಿಟಲ್ದಾಗ ನಾ ಒಬ್ಬಾಕಿ ನಿಂತೀನ್ರಿ. ಆಮೇಲೆ ನಮ್ ಅಜ್ಜ ಆಯಿ ತಕ ನಮ್ ನೆಗೆನಿ ತಕ ವಾರಗೀತಿ ತಕ ಹುಡುಗರ್ನೆಲ್ಲ ಬಿಟ್ಟು ದನಗಳನ್ನೆಲ್ಲ ಬಿಟ್ಟು ನಾನು ಹಾಸ್ಪಿಟಲ್ದಾಗ ನಿಂತೀನ್ರಿ. 1.5 ತಿಂಗಳು ಹಾಸ್ಪಿಟಲ್ದಾಗ ನಿಂತೀನ್ರಿ. 3 ಆಪರೇಷನ್ ಆದ್ರಿ ಇವ್ರು. 3 ಆಪರೇಷನ್ ಆದ್ರಿ. ಎಲ್ಲಾ ಮುಗಿಸ್ಕೊಂಡ್ರಿ. 2 ಲಕ್ಷ ರೂಪಾಯಿ ಬಿಲ್ ಐತ್ರಿ. ಎಲ್ಲಾ ದುಡ್ಡು ಮಾಡಿದ್ದು ಹೇಳಿನ್ರಲ್ಲ ಆ ದುಡ್ಡೆಲ್ಲಾ ಅಲ್ಲೇ ಕೊಟ್ಟು ಬಂದ್ರಿ. ಇಷ್ಟಪಟ್ಟು ದುಡಿದ್ರಿ ಎಲ್ಲಾ ಅಲ್ಲೇ ಕೊಟ್ಟು ಬಂದ್ರಿ. ಆಮೇಲೆ ಒಂದ್ ಸ್ವಲ್ಪ ಕಮ್ಮಿ ಬಿದ್ದುದು ಅಣ್ಣನು ಹಾಕಿದ್ರಿ. ಆಮೇಲೆ ಅಂತ ಒಂದ್ ಸ್ವಲ್ಪ ಇವ್ರಿಗೆ ದೋಸ್ತರ ಪರಿಚಯ ಇತ್ತಿರ್ಲ ರೀ. ದೋಸ್ತರುಗಳು ಬಿ ಬಂದಿರ್ಲ ರೀ. ಅವಾಗ ದೋಸ್ತರ ಕುಡಿತಾ ಟೈಮ್ದಾಗ ದೋಸ್ತರ ಪರಿಚಯ ಅದು ಇದು ಇತ್ರಿ. ಅವರು ಬಂದಿರ್ರಿ. ಇವ್ರನ್ನ ಅಡ್ಮಿಟ್ ಮಾಡಕ್ಕೂ ಬಂದಿರ್ರಿ. ಆಮೇಲೆ ಇವ್ರನ್ನ ಏನಾರ ಬೇಕಾರ ಸಹಾಯ ಕೇಳಮ್ಮ ಅಂತ ಹೇಳ್ರಿ ನಮ್ಗೂ ಬೇರಿ. ಅದ ಅವ್ರ ಕಡೆ ಏನ್ ಸಹಾಯ ಕೇಳಿಲ್ರಿ ನಾವು. ಮನೆಗ್ ಕರ್ಕೊಂಡು ಬಂದೆ ಮುಂದೆ ಕೇಳವ. ಮನೆಗ್ ಕರ್ಕೊಂಡ್ ಬಂದುರಿ. ಮನೆಗ್ ಕರ್ಕೊಂಡ್ ಬಂದ್ ನಂತರ್ರಿ ಇವ್ರ ಬೆಡ್ ರೆಸ್ಟ್ ಮಾಡ್ರಿ 6 ತಿಂಗಳ್ರಿ. 1 ವರ್ಷ ಅಂದಂಗ ಅನ್ನದ್ ಬಿಡ್ರಿ ಬೆಡ್ ರೆಸ್ಟ್ ಅನ್ನೋದು. ಅವಾಗೆಲ್ಲಾ ಅಲ್ಲೇ ರೀ ಇವ್ರ ಊಟಕ್ಕೂ ಅಲ್ಲೇ ಕೊಡೋದ್ರಿ. ಸಂಡಾಸ ಒಂದಕ್ಕೆ ಎಲ್ಲ ಚೆಕ್ ಅಲ್ಲೇ ಮಾಡಿನ್ರಿ. ನಾ ತುಂಬಾ ಗೌರವದಿಂದ ಮಾಡಿನ್ರಿ ಸರ್. ಅದೇನ್ ನೋಡೋದಿಲ್ರಿ. ನನ್ ಗಂಡ ರಿಪೇರ್ ಆಗ್ಲಿ ಸಾಕು. ಇನ್ನಿದ್ರ ಮೇಲೆ ಬುದ್ಧಿ ಬಂದೈತಿ. ಅವ್ರು ಕುಡಿಯಂಗಿಲ್ಲ ಯಾವ್ದು ಚಟ ಮಾಡಂಗಿಲ್ಲ. ತುಂಬಾ ಗೌರವದಿಂದ ನೀವು ಅಟ್ಟ ಆರಾಮಾಗಿ ಸಾಕ್ ನಾ ಎಲ್ಲಾ ಹೊಲದು ನೋಡ್ಕೋತ ಅಂತ ಇವ್ರ ವ್ಯವಸ್ಥೆ ಮಾಡ್ಕೋತ್ರಿ. ಮಕ್ಕಳ ವ್ಯವಸ್ಥೆ ಮಾಡ್ಕೋತು. ಹೊಲ್ದಾಗೆಲ್ಲ ಕೆಲಸ ಮಾಡ್ಕೋತ ದನಗಳ ವ್ಯವಸ್ಥೆ ಮಾಡ್ಕೊಂಡ್ರಿ. ಎಲ್ಲಾ ಎ ಟು ಜೆಡ್ ಮಾಡ್ತೀನ್ರಿ ಕೆಲ್ಸ. ಆಮೇಲೆ ಮಾಡಿನ್ರಿ. ಆಮೇಲೆ ಅಂತ ಅವ್ರು ರೆಡಿ ಆದ್ರಿ. ರೆಡಿ ಆಗಿ ಮತ್ ಅದ ಕುಡ್ತಾ ಚಾಲೂ ಮಾಡ್ರಿ. ಮತ್ ರೆಡಿ ಆದ್ರಿ. ಮತ್ ಕುಡ್ತಾ ಚಾಲೂ ಮಾಡಿದ್ರಿ. ಕುಡಿದ್ರಿ ಫುಲ್ ಕುಡಿದ್ರಿ. ಮತ್ ಅದೇನ್ ನೋಡೋದಿಲ್ರಿ. ಮತ್ ಕುಡಿದ್ರಿ. ಮತ್ ಎಲ್ಲಿ ಬೇಕಲ್ಲಿ ಬೀಳುದು ಎಳುದು ಹಿಂಗ್ ಮಾಡಕತ್ರಿ. ಯಾಕೋ ಬಾಳ ಬೇಜಾರ್ ಅನಿಸ್ತ್ರಿ ನಮ್ಗೂ. ಇವ್ರ ಜೊತೆ ಫ್ರೆಂಡ್ಸ್ ಕರ್ಕೊಂಡ್ ಹೋಗ್ತಿರಿ. ಅವಾಗ ಒಂದ್ ಸ್ವಲ್ಪ ರೊಕ್ತಿದ್ರು ನಮ್ ಕಡೆನು. ಫ್ರೆಂಡ್ಸ್ ಕರ್ಕೊಂಡ್ ಹೋಗಾವ್ರಿ ಬರಾವ್ರಿ. ಅವ್ರಿಗೂ ಎಲ್ಲಾ ನಮ್ಮ ಮನೆ ಪರಿಸ್ಥಿತಿ ಎಲ್ಲಾ ಅರ್ಥ ಆಯ್ತ್ರಿ ಅವ್ರಿಗೆ. ಇವ್ರ ಪರಿಸ್ಥಿತಿ ಹಿಂಗೈತಿ ಇವ್ರ ಹೆಣ್ಮಕ್ಳ ಪರಿಸ್ಥಿತಿ ಹಿಂಗೈತಿ ಅಂತ ಎಲ್ಲಾ ಕುಡಿದ್ ಖಾಲಿ ಮಾಡ್ರಿ. ಪೂರ ನಾವೆಲ್ಲಾ ಖಾಲಿನ ಆದ್ರಿ. ಮತ್ತ ಅಷ್ಟ ಹೊಲ್ದಾಗಿಂದ ಅಷ್ಟ್ ಬರೋದಕ್ಕ ಹೈನಾ ಅದು ಇದು ಬರೋದಕ್ಕ ಅಷ್ಟ್ ತಿನ್ನೋದ ಅಷ್ಟ್ ಉಣ್ಣೋದ. ಆಮೇಲ್ರಿ ಮುಗಿದ್ರೈತ್ರಿ. ಇಷ್ಟ ಐತ್ರಿ ನಮ್ ಜೀವನ. ಆಮೇಲೆ ಅವ್ರ ಫ್ರೆಂಡ್ಸ್ ಕರ್ಕೊಂಡ್ ಹೋಗೋಣ. ಅವ್ರಿಗೆ ನಮ್ದು ಗೊತ್ತಾಯ್ತ್ರಿ. ಆಮೇಲೆ ಅವ್ರು ನಮ್ ತುಂಬಾ ಕೇರ್ ಮಾಡಕ್ ಚಾಲೂ ಮಾಡ್ರಿ. ಇವ್ರ ಹಾಸ್ಪಿಟಲ್ದಾಗ ಇದ್ದಾಗ ಇವ್ರ ಫೋನ್ ಬಂದಿತ್ರಿ. ಅವಾಗ ಅವ್ರಿಗೆ ನಮ್ಗ ನಂಬರ್ ಚೇಂಜ್ ಆದ್ರಿ. ಅವಾಗ ಚೇಂಜ್ ಆದ ನಂತರ ಆದ್ರೂ ಬೇರೆ 1 ವರ್ಷ ತನ ಅವ್ರೇ ನಮಗ್ ಕಾಲ್ ಮಾಡ್ತಿರ್ಕಿಲ್ಲ. ಏನ್ರಿ ಇಂಪಾರ್ಟೆಂಟ್ ಇದ್ರೆ ಅಟ್ರ ಕಾಲ್ ಮಾಡೋರು. ಏನಾದ್ರು ಹಿಂಗ ಇವ್ರ ಜೊತೆ ಮಾತಾಡೋದಿದ್ರೆ ಕಾಲ್ ಮಾಡ್ತೀರಿ. ನನ್ ಕೈ ಕೊಡಂತೀರಿ ಕೊಡ್ತಿದ್ರಿ. ಅಂದ್ರೆ ಈ ಫ್ರೆಂಡ್ ಅಂದ್ರೆ ಗಂಡನ್ ಫ್ರೆಂಡ್? ಹೌದ್ರಿ. ಈ ಏನು ಬಾರ್ ಫ್ರೆಂಡಾ? ಕುಡುಕರು ಫ್ರೆಂಡಾ? ಇಲ್ರಿ. ಅವ್ರು ಒಳ್ಳೆಯವ್ರ ಅದಾರ್ರಿ. ಆದ್ರೂ ಖರೆ ಬಟ್ ಏನೋ ಗೊತ್ತಿಲ್ಲ ಇವ್ರ ಜೊತೆ ಫ್ರೆಂಡ್ಶಿಪ್ ಆಗಿಬಿಟ್ರ ಇವ್ರ ಕಾಲ್ ಮುರ್ಯಾನ. ಆಯ್ತು. ಅವಾಗ ಚಾಲು ಆಯ್ತು ನೋಡ್ರಿ ನಮ್ದ್ ನರ್ಕ ಅನ್ನೋದ್ರಿ. ಫುಲ್ ಫ್ರೆಂಡ್ಶಿಪ್ ಆಗಿಬಿಟ್ರಿ. ಆಮೇಲೆ ಅವರು ನನ್ಗ ಟ್ಯಾಬ್ಲೆಟ್ ಸಹಾಯ ಬೇಕಾಗಿತ್ರಿ. ಅವಾಗ ಇವ್ರು ಹಿಂಗಾದ್ರೆ ಬಿಡುದಿಲ್ಲ. ಅವಾಗ ಟ್ಯಾಬ್ಲೆಟ್ ಹಾಕ್ಬೇಕನ್ನೋ ಸಹಾಯ ಬಿ ನನಗೂ ಬೇಕಾಗಿತ್ರಿ. ಅವ್ರ ಕಡೆ ಟ್ಯಾಬ್ಲೆಟ್ ತರಸೋ ಸಲುವಾಗಿರಿ ನಾನ ಹಿಂಗೈತ್ರಿ ಅತ್ತಲ್ಲ ಏನ್ರಿ ಆಯ್ತ್ರಿ ತುಂಬರ್ತೀವಂದ್ರಿ ಮತ್ ತುಂಬರ್ತೀವಂದ್ರಿ. ನಾ ಏನಿಲ್ರಿ ಆಯ್ತ್ ತಂದ್ ಕೊಟ್ರಿ. ಎಲ್ಲಾ ಆಯ್ತ್ರಿ ತಂದ್ ಕೊಟ್ರಿ. ಎಲ್ಲಾ ಮಾಡ್ರಿ. ಆದ್ರ ಖರೇರಿ ಅವ್ರು ದಿನ ನನ್ಗ ಫೋನ್ ಮಾಡೋದು ಮೆಸೇಜ್ ಮಾಡೋದು ನನ್ ಕೇರ್ ಮಾಡೋದು ಬಾಳ ಜಾಸ್ತಿನ ಆಯ್ತ್ರಿ. ಅದಂಗ ಬಟ್ ನಿಮ್ ಗಂಡ ಕುಡಿಯೋದಂತೂ ಬಿಟ್ಟಿರ್ಲಿಲ್ಲ? ಬಿಡ್ಲಿಲ್ರಿ ಅವ್ರು. ಅಂದ್ರೆ ಆ ಸಮಯದಲ್ಲಿ ಏನಪ್ಪಾ ನನ್ನ ಜೀವನ ಎಲ್ಲ ಇದೇ ಆಯ್ತು, ಒಂದು ನೆಮ್ಮದಿ ಇಲ್ಲ. ಸೊ ಈ ಸಮಯದಲ್ಲಿ ನೆಮ್ಮದಿ ಕೊಡೋಕೆ ಬಂದವು ನೀವು ಅಂತ ನೀವು ಅಂದ್ಕೊಂಡ್ರಿ? ಹೌದ್ರಿ. ನಮ್ದು ಇಡೀ ಜೀವನ ಎಲ್ಲ ಚಕ್ಕ ಏನಾಯ್ತು ಏನೋ ಕಷ್ಟ ಅಂದ್ರೆ ಸಹಾಯ ಮಾಡಕ್ ಬಂದ್ರಿ ಅವ್ರು. ಆ ಟೈಮ್ದಾಗ ಫುಲ್ ಕಷ್ಟ ಅನ್ನೋದು ಬಾಳ ಇತ್ರ. ಅವಾಗ ಮತ್ತೊಂದ್ ಸ್ವಲ್ಪ ರೊಕ್ಕ ಎಲ್ಲ ಖರ್ಚು ಮಾಡಿ ಮತ್ ಸಾಲಾನು ಮಾಡ್ಕೊಂತಿದ್ರು ನಾವ್ ಆ ಟೈಮ್ದಾಗ. ಅವ್ರು ಬಂದ್ರಿ ಸಹಾಯನೂ ಮಾಡಕತ್ರಿ. ಇವ್ರಿಗೆ ಏನ್ರಿ ಬೇಕಂದ್ರ ತಂದ್ ಕೊಡೋದು. ಮನ್ಯಾಗ ತಂದ್ ಕೊಡು ಪರಿಸ್ಥಿತಿ ಬಿ ಯಾರಿಲ್ಲ. ಆದ್ರೆ ಅಣ್ಣಾಗ ನಮ್ಗ ದೂರ ಇತ್ರಿ. ನಮ್ಗಂತ ಪರಿಸ್ಥಿತಿನೂ ಯಾರಿಲ್ಲ ಆಗ್ಯಾರಿ ಇಲ್ಲಿ. ಏನ್ರ ತರುದಾ ಕೊಡುದಾ ಸಂತಿ ಮಾಡುದಾ ತಂದ್ ಕೊಡುದಾ. ಸಂತಿ ಅವಾಗ ರೊಕ್ಕ ಕೊಡ್ತೀನ್ರಿ. ಆದ್ರ ಮಾಡಿ ತಂದ್ ಕೊಡ್ತೀರಿ ನಮ್ಗ. ಅವ್ರ ಕಡೆ ಹಂಗ ಮಾಡ್ಸ್ಕೊತಿರ್ಕಿಲ್ರಿ. ಸ್ವಲ್ಪ ಏನ್ರ ಫೋನ್ ಮಾಡಿ ಹೇಳಿದ್ದು ಅಂದ್ರೆ ಇರ್ಲಿ ಬ್ಯಾಡ ಬಿಡ್ರಿ ಅಂತರಿ. ಆಮೇಲೆ ಬಾಳಷ್ಟ ಐತಂದ್ರ ನಾವ್ ರೊಕ್ಕ ಕೊಟ್ಟು ಕಳಿಸ್ತಿದ್ವಿ. ನಾವ್ ಎಲ್ಲಿ ಹೊರಗಂತೂ ಹೋಗಿಲ್ರಿ. ಇವ್ರ ಮಾಡ್ತೀರಿ. ನಾ ಅಂತೂ ಎಲ್ಲೂ ಮನಿ ಬಿಟ್ಟು ಹೋಗೋತಿರ್ಕಿಲ್ರಿ. ಇವಾಗ ನಾನ ಸಂತಿ ಮಾಡಕ್ ಹೋಗ್ತೇನ್ರಿ. ಅವಾಗ ಒಟ್ಟ ಎಲ್ಲೂ ಹೋಗೋತಿರ್ಕಿಲ್ರಿ. ಇಲ್ಲಿ ಈತ ನಿಮ್ ಮನೆಗೆ ಇಷ್ಟೆಲ್ಲ ಓಡಾಡೋದು ನಿನ್ ಗಂಡನಿಗೆ ಗೊತ್ತಿತ್ತು? ಗೊತ್ತಿತ್ರಿ.
ಗೊತ್ತಿತ್ರಿ ಈ ಅವ್ನಿಗೆ. ಈ ನಿಮ್ಮ ನಡುವೆ ಈ ಪ್ರೇಮಾಂಕುರವಾಗೋ ಮಟ್ಟಿಗೆ ಆ, ಈ ಶುರುವಾಗಿದ್ದು ಯಾರ ಕಡೆಯಿಂದ? ಅವ್ರು ಕೇರ್ ಮಾಡಕತ್ರಿ, ನಂದು ಮನಸ್ಸು ಹೇಳ್ರಿ ಅವ್ರದ್ದು ಸಿಗತ್ರಿ, 2 ಮಂದಿ ಕಡೆ ಅದ್ರ. ಅವ್ರಿಗೆ ಮದುವೆ ಆಗಿತ್ತಾ? ಹೌದು, ಮದುವೆ ಆಗಿತ್ತಾ? ಇದುವೇ ಆಗಿ ಮಕ್ಕಳಾಗಿದವ್ರಿ ಅವ್ರಿಗೆ. ಓಕೆ, ಆಯಿತು. ಬಟ್ ಅದನ್ನು ಬಾಯ್ಬಿಟ್ಟು ಹೇಳ್ಕೊಳ್ಳುವಷ್ಟು ನೀವು ಮುಂದುವರೆದಿದ್ದು ಹೌದಾ? ಇಲ್ಲ ರೀ, ಇಲ್ಲ, ನಾ ಅದನ್ನ ಬಾಯಿ ಬಿಟ್ಟು ಏನು ಮುಂದ್ ಹೇಳ್ಕೊಳಿಲ್ಲ ರೀ. ಬಟ್ ಅವ್ರು ಬಂದ್ರಂದ್ರೆ ಏನೋ ಗೊತ್ತಿಲ್ಲ ರೀ, ಒಂಥರ ಖುಷಿ ಅನ್ಸೋದು, ಒಂಥರ ನಮ್ಮನ್ ಕೇರ್ ಮಾಡೋರ್ ಅದಾರಪ್ಪ. ಅವಾಗ ಅಣ್ಣವನು ಬ್ಯಾಸರ್ಸಿದ್ ಬರೀ ಇವಂದ್ ಇದಾಯ್ತು, ಇದನ್ನ ಕೇಳೋರತ್ತ ನಾವು ಸಾಕ ಬ್ಯಾಸರ್ಸಿದ್ರಿ. ಅವ್ನ್ ಮದ್ವಿ ಆಗ ನಾವು ಸಂಸಾರದಾಗ ಅವ್ನ್ ಬಿಜಿ ಆಗಿಬಿಟ್ಟಿದ್ರ ಅಣ್ಣ ಬಿ ಅವಾಗ ಆ ಟೈಮ್ರಿ. ಆಮೇಲೆ ನನ್ಗೆ ಇನ್ಯಾರು ಸಹಾಯಕಂತ ಇಲ್ಲಪ್ಪ. ನಾನು ಇಷ್ಟೆಲ್ಲಾ ನಾ ಇವ್ರನ್ನ ವ್ಯವಸ್ಥೆ ಮಾಡ್ಕೊಂಡ್ ಇಷ್ಟೆಲ್ಲಾ ಮುಗಿಸ್ಕೊಂಡ್ ದೇವ್ರ ಗತ್ಲಕ್ ನೋಡ್ಕೊಂಡ್ ಬನ್ನಿ, ನನ್ನ ಮ್ಯಾಲ ಒಂದ್ ಸ್ವಲ್ಪನು ಪ್ರೀತಿ ಇಲ್ಲ, ನನಗೊಂದ್ ಸ್ವಲ್ಪ ನೀವು ಊಟ ಮಾಡಿದೇನಿಲ್ಲ ಅನ್ನಂಗಿಲ್ಲ, ನಿಂಗ್ ಸಂತಿ ಬೇಕು ಅನ್ನಂಗಿಲ್ಲ, ಮಕ್ಳ ಹೆಂಗ್ ಏನ್ ಮಾಡತಿ ಕೇಳುದಿಲ್ಲ. ಈ ತರ ಮಾಡಕತ್ರಿ, ಇನ್ನೇನ್ ಮಾಡೋದ ಆತಿಲ್ಲ. ನಾನು ಆ ಟೈಮ್ದಾಗ ಇವ್ರು ಬಂದು ಏನ್ ಮಾಡತ್ತೀರಿ, ಆರಾಮ್ದಿರಿ, ಚಾ ಕುಡಿದ್ರಿ, ನಿಮ್ಗೆ ಮನ್ಯಾಗೆಲ್ಲಾ ಹೆಂಗೈತಿ ಸಂತಿ ಹೆಂಗ ಏನ ಕೇಳಕತ್ರಿ. ಆಮೇಲೆ ಇಲ್ಲ ನಾವ್ ಮಾಡತ್ತೀವ್ರಿ, ಅದೇನ್ ಇಲ್ಲ ಪ್ರಾಬ್ಲಮ್ ಇಲ್ರಿ ಅಂದಿನ್ರಿ. ಅಣ್ಣ ಅವ್ರೇನಂದ್ರು, ಇಲ್ಲ ರೀ ನೀವ್ ಅಂದ್ರ ನಿಮ್ ಕಷ್ಟ ನೋಡ್ಲಾಕಾಗಿ, ನಿಮ್ ಇಷ್ಟ ಕಷ್ಟ ಅನ್ಭವ್ಸದರಿ, ನಿಮ್ ಕಷ್ಟ ಅನ್ಭವ್ಸೋದ್ ನೋಡಿ ಯಾಕೋ ನಿಮ್ ಮ್ಯಾಲ ನಮ್ ಪ್ರೀತಿ ಆಗಿತ್ತ. ಅವ್ರ ಬಾಯಿಲೆ ಅವ್ರ ಹೇಳ್ಕೊಂಡ್ರ ನಮಗ. ಹೇಳ್ಕೊಂಡ್ ನಂತರ್ರಿ ನಾ ಏನೇನ್ರಿ, ಬ್ಯಾಡ ರೀ, ನಮ್ ಮನ್ಯಾಗ ಇದೆಲ್ಲಾ ನಡೆಯಂಗಿಲ್ರಿ, ನಮ್ಮ ಅಪ್ಪಾಗ ಇದೆಲ್ಲಾ ಸರಿ ಬರಂಗಿಲ್ರಿ, ನಮ್ಮ ಅಣ್ಣಾಗೂ ಸರಿ ಬರಂಗಿಲ್ರಿ, ಇದೆಲ್ಲಾ ಏನು ಬ್ಯಾಡ ರೀ ಅಂತಂದ್ರಿ. ಅದನ್ನಲ್ಲೇ ಸ್ಟಾಪ್ ಮಾಡಿನ್ರಿ ಅದನ್ನ. ಆಮೇಲೆ ಹಂಗ 2 ವರ್ಷ ಹೋಯ್ತ್ರಿ. ಅದಂಗ 2 ವರ್ಷ ತಕ ಹಂಗ ಸಹಜ ಮಾತಾಡವ್ರಿ, ಹಂಗ ಅವ್ರ ಡೈಲಿ ಬರಾವ್ರಿ, ಹಂಗ ಬರಾವರ ಹೋಗೋದ ಸಹಜ ಮಾತಾಡೋದ ಹಿಂಗ ನಡಿತಿತ್ರಿ ಅದ ಹಂಗ. ಆಮೇಲ್ರಿ 2 ವರ್ಷ ಆದ ನಂತರ ಇವ್ರು ಪೂರಾ ಕೈ ಬಿಟ್ಟ ಹೊಂಟ್ರಿ. ನಾನು ಒಟ್ಟ ಹೋದ್ರ 3 ದಿನ 4 ದಿನ ಅತ್ತ ಹೋಗಾಕತ್ರಿ. ನಮ್ ಜೊತೆ ಮಾತಾಡನಿಲ್ಲ, ಏನು ಇಲ್ಲ, ಸಂಜೆನು ತಂದ್ ಕೊಡಾನಿಲ್ಲ, ನನ್ ಚಲೋ ಕೆಟ್ಟ ಏನು ಕೇಳಾನಿಲ್ರಿ. ಏನೋ ಒಟ್ಟ ವಿಚಾರ ಮಾಡೋದ್ ಬಿಟ್ರಿ. ಪೂರಾ ಮನೆಯದ್ ಸ್ವಲ್ಪ ಮಾಡ್ತಾರ, ಅವಾಗ ಪೂರಾ ಮಾಡೋದ್ ಬಿಟ್ರಿ. ಮತ್ತ ಅವ್ರ ಜೊತೆ ಅವ್ರನ್ನ ಕರ್ಕೊಂಡು ತಿರ್ಗಾಡಕತ್ರಿ. ಅವ್ರ ವಿಷಯ ತಿರ್ಗಾಡಕತ್ರ. ಅವ್ರೇನ್ ಕುಡಿದಿಲ್ಲ ಕುಡಿತಾರ್ರಿ, ಅದ್ರ ಜಾಸ್ತಿ ಕುಡಿತಿರ್ಕಿಲ್ರಿ. ಯಾವಾಗ ಅವ್ರ ಜೊತೆ ಇವ್ರು ಹೊಂಟ್ರಿ. ನಿಮಗೆ ಪರಿಚಯ ಆಗಿರೋ ವ್ಯಕ್ತಿ ಜೊತೆ ನಿಮ್ ಗಂಡ ಓಡಾಡ್ತಿದ್ರು? ಓಡಾಡಕತ್ರಿ. ಹೇಳ್ಬೋದಿತ್ತಲ್ವ, ಅಯ್ಯೋ ಹೋಗೋ, ನಿನ್ನ ಹೆಂಡತಿಯಲ್ಲಿ ನಿನ್ಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ, ನಿನ್ನ ಉಳಿಸ್ಕೊಂಡು ಬಂದಿದ್ದಾಳೆ, ನೀನು ಈಗ 3 ದಿನ ಮನೆ ಬಿಟ್ಟು ಓಡಾಡಿದ್ರೆ ಸಂಸಾರ ಹೆಂಗ್ ಮಾಡ್ತೀರಾ, ಹೋಗು ಅವ್ನ ಜೊತೆ ಅಂತ ಹೇಳ್ತಿರ್ಲಿವ ಆ ವ್ಯಕ್ತಿ? ಹೇಳ್ರಿ, ಅವ್ರು ಹೇಳ್ರಿ, ನಿನ್ ಜೀವನ ಹಾಳು ಮಾಡ್ಕೋಬೇಡ, ಮತ್ ನಿನ್ ಹೆಂಡತಿ ಬಂಗಾರದಂಗ ನಿನ್ ಜೋಪಾನ್ ಮಾಡ್ಕೊಂಡ್ ಬಂದಳು, ನಿನ್ ಜೀವನ ಹಾಳು ಮಾಡ್ಕೋಬೇಡ ತಂದ್ರು. ಈಕೇನ್ ಜೋಪಾನ್ ಮಾಡ್ಕೊಂಡ್ ಬರ್ತಾಳನ್ನ, ನಾನ್ ದೇವ್ರ ಕಾದಾನು ಈಕೇನ್ ಮಾಡಿದಾಳ ನನಗ, ಹಂಗಾತ್ ಹಿಂಗಾತ್ ಹೊಲಸ್ ಬೇಗ ಬೇದರ್ಲಿ ಅದು ನಾ ಸುಸೈಡ್ ಮಾಡ್ಕೋಬೇಕಂತ ವಾದಿನ್ರಿ ಒಂದಿನ. ಇಷ್ಟೆಲ್ಲಾ ಮಾಡ್ಕೊಂಡ್ ಬಂದ್ರು ಬಿ ನನ್ ಮ್ಯಾಲ ಕರುಣೆನೇ ಇಲ್ಲ, ಇವ್ರಿಗೆ ಎಷ್ಟ್ ನಿಯತ್ತಾಗಿದ್ರು ಬಿ ನನ್ ಮ್ಯಾಲ ಇವ್ರಿಗೆ ಒಂದ್ ಸ್ವಲ್ಪನು ಪ್ರೀತಿನೂ ಇಲ್ಲ ತಂದ್ ಸುಸೈಡ್ ಮಾಡ್ಕೋಬೇಕಂತ ಹೋದಿನ್ರಿ ನಾ. ಅವ್ರು ಯಾರು ಇಲ್ಲಾಗಿರ ನಮ್ನ್ಯಾರ, ಅವ್ರು ನಮ್ಮವ್ರ ಯಜಮಾನ್ರ ನಾವ ಇಬ್ಬರು ಇದ್ರಿ. ಹೋಗ್ಪಟ್ಟಿಗೆರಿ ಇವ್ರು ನಮ್ಮ ಮನೆಯವ್ರ ಏನ್ ಮಾಡಿದಾರ, ಅವ್ರಿಗೆ ಫೋನ್ ಹಚ್ಚಿದಾರ ಪಟ್ನ, ಹಿಂಗ ಹೊಂಟಿದಾಳು ಒಂದ್ ಸ್ವಲ್ಪ ಬರ್ರಿ, ನಂಗ್ ಓಡಾಕ್ ಬರಂಗಿಲ್ಲ, ಮತ್ತ ಹೊಂಟಿದಾಳು ನಮ್ಮ ಮನಿ ಬಿಟ್ಟ ಹೋಗ್ತೇನಂತ, ಅವ್ನ ಸಾಯ್ಬೇಕಿನ್ನ ತಂದ್ ಹೊಂಟ ಬಿಟ್ಟಾಳ, ಅರಿವೆಲ್ಲ ಬ್ಯಾಗ್ ತುಂಬ್ಕೊಂಡು ಹೊಂಟಿದಾಳು, ಎಲ್ಲಿ ಹೋಗ್ತಾಳ ಗೊತ್ತಿಲ್ಲ, ಬರೀ ತಂದ್ ಅವ್ರಿಗೆ ಫೋನ್ ಮಾಡಾರಿ. ಅವ್ರು ಅದಸ್ ಬಂದ್ರಿ, ನನ್ ಕಾಪಾಡಿರ್ರಿ ಅವ್ರು ಅದಸ್ರು. ನಾ ಹೋಗಿ ಇನ್ನೊಂದ್ ಸ್ವಲ್ಪ ಅದ್ರ ಬಾವಿನ ಜಿಗದಿನ್ರಿ. ನಾವ್ ಒಟ್ಟ ಬ್ಯಾಡ ನನ್ ಜೀವನ ಸಾಕಪ್ಪ ಅಂತ, ಇನ್ನೇನೈತಿ ನನ್ ಜೀವನದಾಗ ಬದುಕಿರಿ ಅದಕ್ಕೂ ಪ್ರೈತಂದ್ ಹೋಗಿ ಬಾವಿ ಜಿಗದಿನ್ರಿ. ಆದ್ರೂ ಅಷ್ಟಾಗ ಬಂದ್ ಹಿಡ್ಕೊಂಡ್ರಿ ಅವ್ರು ನನ್. ಹೊಂಟಿನ್ರಿ, ಅಡ್ಡಕ್ಕೆ ತರಿಬ್ರಿ. ನಾ ಹೋಗೋ ಟೈಮ್ದಾಗ ಒಟ್ ಹೋಗ್ಬೇಕು ಎಲ್ಲಾರ ಹೊಂಟಿನ ಕರೆ ಇವ್ರು ನೀವು ಕಾಪಾಡ್ಕೋತ ನನ್ ಬೆನ್ನ ಹತ್ತಿರ ನಾ ಬಾವಿ ಕಾಯ್ತ್ರಿ, ಮುಂದ್ ಹೋಗಿ ಬಾವಿನ ಜಿಗಬಿಟ್ಟಿನ್ರಿ. ಆ ಟೈಮ್ದಿಂದ ಅವ್ರ ನಮ್ಮನ್ ಕಾಪಾಡ್ಕೊಂಡ್ ಬಂದ್ ಮನ್ಯಾಗಿಟ್ರಿ. ನೀವ್ ಜಗಾಡ್ಬೇಡ್ರಿ, ನಿಮ್ ಜೀವನ ಹಾಳು ಮಾಡ್ಕೋಬೇಡ್ರಿ ಅನ್ನ. ಅವ್ರದ್ದು ಬಾವಿ ಕಡೆ ಹೋಗ್ತಿದ್ರು, ಬಾವಿಗೆ ಜಿಗಿದ್ರು, ಬಾವಿನ ಜಿಗದಿನ್ರಿ. ಆತ ಬಂದು ಆತನು ಬಾವಿ ಒಳಗ್ ಬಿದ್ದು ನಿಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದ? ಅವ್ರು ಬಂದ್ರಿ, ಅವ್ರು ನಮ್ದು ಸೈಡ್ ಸೆರಗ್ ಸಿಕ್ಕಿದ್ರಿ, ಜಗ್ಗಿರ್ರಿ ಅವ್ರು ನಂದ್ ಅಷ್ಟ್ರಾಗ. ಈಗ ವಿಷಯ ಬಾವಿಗೆ ಬಿದ್ರು ಇಲ್ವೋ? 10 ಫೂಟ್ ಜರದು ಹೋಗಿನ್ರಿ, ಅನ್ಕೊಂಡ್ ಕಂಟಿ ಅಟ್ಕಾಸಿದ್ರಿ. ಪೂರಾ ನಾ ನೀರ್ಗ್ ಹೋಗಿ ಹತ್ತಿರ್ಕಿಲ್ರಿ. ಆಮೇಲೆ ಏನಾಯ್ತಂದ್ರಿ, ಅವ್ರು ನಾ ಸ್ಟೇಟ್ ಒಟ್ ಎಲ್ರ ಮನಿ ಬಿಟ್ಟು ಹೋಗ್ಬೇಕಂತ ಹೊಂಟೇನ್ರಿ. ಅವ್ರು ನಾನ್ ಫಾಲೋ ಮಾಡ್ಕೊತ ಬರಾನ, ಏನ್ ಬಾವಿ ಜಿಗಬೇಕಂತ ಬಾವ್ಯಾಗ ಜಿಗದೇನ್ರಿ ನಾ. ನೀರೊಳಗ್ ಬಿದ್ರ? ನೀರ್ ಗುಮ್ ಇತ್ರಿ, ಬೀಳಿಲ್ರಿ ನಾ ಒಳಗ್ ಬೀಳಿಲ್ರಿ, ಗುಮ್ ಇತ್ರಿ. ಅಲ್ಲಿ ಕಂಟಿಲ್ಲ ಅಟ್ಕಾಸಿದ್ರಿ, ನನಗ್ ಬೀಳಾಕ್ ಹಾದಿನೇ ಇಲ್ಲಾಗಿದ್ರಿ, ಆ ಬಾವಿಗೆ ಒಟ್ಟ ಹಾದಿನೇ ಇಲ್ಲಾಗಿದ್ರಿ. ಒಟ್ನಾಗ ನೀವು ಬಾವಿಗೆ ಬೀಳ್ಲಿಲ್ಲ? ಆಯ್ತು ಬಾ, ಆತ ಕಾಪಾಡ್ದ, ಮುಂದೆ ಕೇಳವ ಹೋಗ್ಲಿ.
ಅವ್ರು ಕಾಪಾಡ್ರಿ ತಂದ್ ಮನಿಗ್ ಹಚ್ಚಿರಿ, ಅವ್ರದ್ದು ಕಾಲ್ ಬಿದ್ರಿ ನಮ್ದು ಕಾಲ್ ಬಿದ್ರಿ, ಒಟ್ಟ ಜಗಳ ಆಡ್ಬ್ಯಾಡ್ರಿ, ಚಲೋ ಇರ್ರಿ, ಎಲ್ಲಾ ರಿಪೇರಿ ಮಾಡ್ಕೊಂಡ್ ಬಂದಾರ, ಅವ್ರಿಗೆ ಹೇಳ್ರಿ ನಿನ್ ಚೆನ್ನಾಗಿ ನೋಡ್ಕೊಂಡ್ ಬಂದಾರ, ಅವ್ರು ಚಲೋ ಅದಾರ ಅವ್ರ ಜೊತೆ ಹೇಳ್ರಿ. ಆದ್ರೂ ಅಂದ್ರು ಅವಾಗಿನ ಟೈಮ್ಕ ಅವ್ರಂತೂ ಕುಡಿದ್ ಬಿಡ್ಲಿಲ್ರಿ. ಮತ್ತ ಅವ್ರ ಜೊತೆ ಹಂಗ ಜಗಳ ಆಡ್ಕೊತ ಕಡ್ದಾಡ್ಕೊತಿದ್ದೀನ್ರಿ. ಏನೋ ಗೊತ್ತಿಲ್ರಿ ನನ್ಗ ಅವ್ರ ಮ್ಯಾಲ ನನ್ಗೂ ಪ್ರೀತಿ ಹುಟ್ಬಿಟ್ಟಿದ್ರಿ. ಪ್ರೀತಿ ಹುಟ್ಟಿತ್ರಿ. ಆಮೇಲೆ ಇದ್ರ ಮಂದಿ ಕಾಲ್ ಮಾತಾಡುದು, ಮೆಸೇಜ್ ಮಾಡುದು ಎಲ್ಲಾ ಚಲೋ ಆಯ್ತ್ರಿ. ಹಂಗ ಮಾತಾಡಿದ್ರಿ. ಆಮೇಲೆ ತಪ್ಪಾಗಿ ಹೋಯ್ತ್ರಿ ಸರ್. ಏನ್ ತಪ್ಪಾಯ್ತು? ಅವರು ನಾವು ದೇಹಕ್ಕೆ ಸೇರ್ಬಿಟ್ರಿ. ಆಮೇಲೆ ಅದ ಒಂದ್ ವರ್ಷ ಆಯ್ತ್ರಿ, ಯಾರಿಗೂ ಗೊತ್ತಾಗ್ಲಿಲ್ರಿ. ಆಮೇಲೆ ಸ್ವಲ್ಪ ಎಲ್ಲರಿಗೂ ಅಂದ್ರೆ ಏನಿಲ್ರಿ, ಅವ್ರು ಮಿಸ್ಸಸ್ ಸ್ವಲ್ಪ ಗೊತ್ತಾತ್ರ. ಗೊತ್ತಾಯ್ತ್ರಿ. ಗೊತ್ತಾಗನ ಅವ್ರು ಹೇಳ್ರಿ ಬಂದೆ, ಹಿಂಗ್ ಮನ್ಯಾಗ ಹಿಂಗ ಅನ್ನತ್ತಾರು, ನಿಮ್ ಮನಿ ಕಡೆ ಹೋಗ್ಬೇಡ ಅನ್ನತ್ತಾರ ಅಂದ. ಆದ್ರ ಆಯ್ತು, ಅವರು ಬಂದ್ ಹೇಳ್ರಿ. ನನ್ನ ಹೆಂಡತಿಗೆ ಹಿಂಗ್ ಗೊತ್ತಾಗ್ಬಿಟ್ಟಿದೆ, ನಿಮ್ ಮನೆ ಕಡೆ ಹೋಗ್ಬೇಡ ಅಂತ ಹೇಳ್ತಿದ್ದಾಳ ನನಗೆ ಅಂತ. ಹಾ. ಬಟ್ ಇಲ್ಲಿ ನೀವು ದೈಹಿಕವಾಗಿ ಸೇರೋಷ್ಟು ಮಟ್ಟಿಗೆ ಈತ ಪ್ರಚೋದಿಸಿದ್ದ ಅಥವಾ ಅದು ನಿಮ್ಮ ಆಯ್ಕೆನಾ? ಇಲ್ಲ ಆಗಿತ್ರಿ, ಆತರ ಒಟ್ ಮಾತಾಡ್ಕೊತಿದ್ನು ಅನ್ನತಿಂದ ಅವ್ರು ಜೋರ್ ಮಾಡ್ರಿ ಹಂಗ. ಬಟ್ ನಿಮ್ಮ ಗಂಡನಿಗೆ ಆತ ಸ್ನೇಹಿತನಾಗಿ ಇದ್ದ? ಹೌದ್ರಿ. ಆಯಿತು. ಅವನ ಹೆಂಡತಿಗೆ ಗೊತ್ತಾದ ಮೇಲೆ, ಇಲ್ಲ ನನ್ನ ಹೆಂಡತಿ ಹಿಂಗೆ ಗೊತ್ತಾಗ್ಬಿಟ್ಟಿದೆ, ಅವಳು ಹೋಗ್ಬೇಡ ಅಂತಿದ್ದಾಳೆ, ಅಲ್ಲ ಆಕೆ ಬಂದು ಜುಟ್ಟಿಟ್ಕೊಂಡು ಕೆಪಾಳ ಕೊಡೋದಿಲ್ವಲ್ಲ, ಅದೇ ದೊಡ್ಡದು ನಿನಗೆ. ಅವಳು ಗಂಡನ ಮಾತ್ರ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾಳೆ, ನಿನ್ನವರೆಗೂ ಆಕೆ ಬಂದಿಲ್ಲ. ಇಲ್ರಿ, ಅದ ನನ್ಗೂ ಕಾಲ್ ಬಾತ್ರಿ ಅದ ಲಾಸ್ಟ್ಗೆ. ಏನಂದ್ರು? ಇಲ್ಲ, ನೀವ್ ಯಾಕ ನಮ್ ನಂಬರ್ ನೋಡಿ ಮೆಸೇಜ್ ನೋಡಿದೇನು, ಅವ್ರಿಗೆ ಓದಾಕ್ ಬರಂಗಿಲ್ರಿ, ಆಮೇಲೆ ನಿಮ್ ಕಾಲ್ ಬರ್ತೈತಿ ಯಾಕತ್ತಲ್ಲ ಅಂತ ಕೇಳ್ರು. ನಾನ್ ಫೋನ್ ತಗೊಂಡ ನಮ್ಮವ್ರಿಗೆ ಹಚ್ತಿರ, ಅವ್ರಿಗೆ ನಮ್ಮವ್ರು ಹಚ್ಚಿದಾರೆ, ಆಮೇಲೆ ಹಿಂಗ್ ಸುಳ್ಳು ಹೇಳ್ಬಿಟ್ಟಿನ್ರಿ ನಾ. ಆಯ್ತು. ಅದಾದ್ಮೇಲೆ ಆತ ಏನಂದ್ರು? ಅವ್ರು ಹಿಂಗಂದ್ರ ಬಂದ್ ಹೇಳಣ, ಬೇಡಪ್ಪ ಇನ್ನ ಸಾಕ್ರಿ ಮತ್ತೆ ಹಿಂಗ ದೊಡ್ಡದಾತಂದ್ರ ನಮ್ ಮರ್ಯಾದೆ ಹೋಗತಿ, ನಿಮ್ರಿ ನಾವ್ ಇರ್ತೇವ, ನಮ್ ಕಷ್ಟ ಅನ್ನೋದ್ ನಮ್ ಸಾಯಿವರ್ಗ ಇರೋದನ್ನ ರೀ, ಬೇಡ ರೀ ಇನ್ನತ್ತಿಲ್ಲ ಅಂತ. ಅವ್ರು ಇಲ್ಲಪ್ಪ ಹಂಗೆಲ್ಲ ಗೊತ್ತಾಗಂಗಿಲ್ಲ, ನಾ ನಂಬರ್ ಎಲ್ಲ ನಟಿಗ್ ನೋಡ್ಕೊಂಡ್ ಇರ್ತೇನೆ ಇಲ್ಲ ಅಂದ್ರಿ ಹಂಗ ನನಗ್ ಕನ್ವಿನ್ಸ್ ಮಾಡ್ಕೊತ ಬದ್ರಿ ಅವ್ರ ನಿಗಸ್ತಕ. ಸೊ ಹಂಗೆ ಮುಂದುವರೆದ್ರಿ? ಹಂಗ ಮುಂದುವರೆದ್ರಿ. 2 ವರ್ಷ ಆಯ್ತಾರ ಅದಂಕರಿ. ಆಮೇಲೆ ಇವಾಗ ನಂಗ ಅದೆಲ್ಲ ನಿಮ್ ಎಂದ್ ವಿಡಿಯೋಗಳು ಚಾಲೂ ಮಾಡಿದೆ ಅನ್ಕಲ, ಅವಾಗ ನಂಗೆ ಕೇಳೋವರೆಗೂ ಈ ಕಾರ್ಯಕ್ರಮ ನಿಮ್ ಗಮನಕ್ಕೆ ಬಂದಿರ್ಲಿಲ್ಲ? ಅವ್ರ ಕೂಡ ಸೇರಿ 1 ವರ್ಷಕ್ಕ ನನಗ ಇದ್ ಚಾಲು ಕೇಳಾಕತ್ತೀನ್ರಿ. ಅವಾಗಿಂದ ನಾ ತಪ್ಪ ಮಾಡತ್ತೇನೋ ತಂದ್ ನನಗ ಯಾಕೋ ಅಸಹ್ಯ ಅನ್ಸಕತ್ತದ, ನನಗ ಎಲ್ಲೋ ಒಂದ್ ಪಶ್ಚಾತ್ತಾಪ ಪಡಾಕತ್ತೀನಿ, ನಾ ಹಿಂಗ್ಯಾಕ್ ಮಾಡಕತ್ತೀನಿ ಅವಾಗಿಂದ ನಂಗ್ ಒಂದೊಂಥರ ಒಳಗ ಕೊರಕಾಕತ್ತೀನ್ರಿ. ಆದ್ರೆ ಏನೋ ಒಂದ್ ಪ್ರೀತಿ ಸಿಗತೈತ್ಲಿ ಅಲ್ಲಿ, ಆ ಪ್ರೀತಿ ಸಿಗತೈತ್ ಬಿಡಪ್ಪ ನನಗ. ನನ್ ತಂದೆ ಇದ್ರುನು ಒಂದಿನ ಬಿ ಯವ್ವ ಅಂದ್ ನಮ್ ತಂದೆ ಒಂದಿನಾನು ಮಾತಾಡಿಲ್ಲ ನನ್ಗೂಡೆ. ಒಟ್ಟು ನಾನ್ ಏನ್ ಕೊಟ್ಟು ಮದ್ವಿ ಮಾಡಿದ್ರ ಅವ್ರ ಕೈ ಚಳ್ಕೊಂಡ್ ಗಪ್ಪದಾರ. ಇನ್ನ ತಕೊಂಡ್ರೆ ನಮ್ ತಂದೆ ಒಂದಿನ ಫೋನ್ ಹಚ್ಚಿ ನೀವ್ ಆರಾಮದಿರಿ ಚಲೋದ್ರಿ ಅಂದು ಮಾತಾಡುದಿಲ್ರಿ. ಈತ ನಿನ್ ಗಂಡ ಇದ್ದ ಸಮಯದಲ್ಲಿ ಮನೆಗೆ ಬರ್ತಿದ್ರ? ಬರ್ತಾರ್ರಿ, ಇನ್ನೂ ಆದ್ರೂ ಬರ್ತಾರ್ರಿ. ಇವತ್ತಿಗಾದ್ರೂ ಬರ್ತಾರೆ? ಬರ್ತಾರ. ಬಟ್ ಆ ಸಂಬಂಧ ಹಾಗೆ ಇದೆ. ಇನ್ನ ಕಡಿಮೆ ಮಾಡಿದೇನ್ರಿ ಇವಾಗ. ಯಾಕೆ ನೋಡ್ತೀಯವ ನೀನು? ಎಂಟರ್ಟೈನ್ಮೆಂಟ್ ನೋಡ್ತೀಯಾ, ಖುಷಿಗೆ ನೋಡ್ತೀಯಾ? ಇಲ್ಲ, ನಾನ್ ನೆಮ್ಮದಿಗೋಸ್ಕರ ನೋಡತ್ತೀನಿ ಸರ್. ಆದ್ರೂ ಹಿಂಗ ಆಯ್ತು. ನೆಮ್ಮದಿ ಯಾವಾಗ? ಅಯ್ಯೋ ಅಲ್ಲೇನೋ ಹೇಳಿದ್ರಪ್ಪ, ಆ ರೀತಿ ನನ್ನ ಜೀವನದಲ್ಲೂ ಯಾಕೋ ನಾನು ಅನ್ಯಾಯ ಅಕ್ರಮಗಳನ್ನು ಮಾಡ್ಕೊಂಡು ಕೂತಿದ್ದೀನಿ, ಹಂಗೆ ಮಾಡಬಾರ್ದಂತಪ್ಪ. ನಿನಗೆ ನೀನು ಒಂದು ಶಿಸ್ತುಬದ್ಧ, ಒಂದು ಶುದ್ಧ ಬೌಂಡ್ರಿ ಹಾಕೊಳ್ಳೋದು ಮುಖ್ಯ. ಬಟ್ ಇಲ್ಲಿ ಯಾಕೋ ನೀನು ಹಂಗೆ ಮಾಡಲಿಲ್ಲ. ಆಯಿತು, ಇವತ್ತಿಗೂ ಅದು ಮುಂದುವರಿತಾ ಇದೆ. ಬಟ್ ಇಲ್ಲಿ ಈಗ ಸ್ವಲ್ಪ ಇಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಈಗ ನಾನು ಇದನ್ನು ಬಿಡಬೇಕು, ಬೇರೆ ದಾರಿ ಇಲ್ಲ. ಬಟ್ ಏನೋ ಒಂಚೂರು ನಿರ್ಧಾರ ತೆಗೆದುಕೊಳ್ಳೋ ಸೀರಿಯಸ್ನೆಸ್ ಈಗ ಬಂದಂತಿದೆ ನಿಮಗೆ. ಹೌದು ಸರ್.
ಇದ್ರ ಮುಂಚೆ ನಿಮ್ ಕಾರ್ಯಕ್ರಮ ಕೇಳಿ ಬಿಟ್ಟಿನ್ರಿ. ನಮ್ ನಂಬರ್ ಎಲ್ಲ ಲಿಸ್ಟ್ ಹೋಗೋದು, ಆಮೇಲೆ ನಾ ಅವ್ರು ಸಂಪರ್ಕದಾಗ ಇರೋದ್ ಬೇಡಪ್ಪ, ನಂಗೆ ಎಷ್ಟ ಕಷ್ಟ ಆದ್ರೂ ಆಗ್ಲಿ ಅಂತ ಬಿಟ್ಟಿನ್ರಿ. ನಾನು 2 ಸಲ ಈ ಪ್ರಯತ್ನ ಮಾಡಿನ ಕರೆ ಅವ್ರ ಕಿಶೆದಾಗ ವಿಷದ ಬಾಟ್ಲ ಇಟ್ಕೊಂಡ್ ತಿರ್ಗಾಡಕತ್ರಿ. ನೀ ನಮ್ ಜೊತೆ ಮಾತಾಡ್ಲಿಕ್ಕ ನಾ ಬದುಕುದು ಇಲ್ಲ ತಂದು. ಈಗ ಜೋಬಲ್ಲೇ ವಿಷದ ಬಾಟ್ಲಿ ಇಟ್ಕೊಂಡು ಹೊರಡ ಅಂದ್ರೆ ಈಗ ನೀನು ಈ ಕಾರ್ಯಕ್ರಮ ಕೇಳಿ ಆತನ ಬಿಟ್ಬಿಟ್ರೆ ನಾನು ಸತ್ತೋಯ್ತೀನಿ ಅಂತ. ಈ ಕಾರ್ಯಕ್ರಮ ಅಂತ ನಾ ಏನೋ ಅಂದಿಲ್ರಿ. ಬಟ್ ಒಟ್ನಂಗ್ ನೀನು ಹೇಗೋ ಕಾರ್ಯಕ್ರಮ ಕೇಳ್ದೋ ಅಥವಾ ದೇವ್ರು ನಿನಗೆ ಬುದ್ಧಿ ಕೊಟ್ನೋ, ಒಟ್ನಂಗ್ ಇದು ತಪ್ಪು ಅಂತ ಗೊತ್ತಾಗ ನೀನು ಬಿಡೋಕ್ ತಯಾರಿದ್ದೀಯಾ ಅಂದ್ರೆ ನಾನು ವಿಷ ಕುಡಿದು ಹೊರಗೋಯ್ತೀನಿ, ಸತ್ತೋಯ್ತೀನಿ ಅಂತ. ನಂಗ್ ಅವಾಗ ಅರ್ವ ಆಯ್ತ್ರಿ. ನಾನು ಒಂದ್ ಹೆಣ್ಣಾಗಿ ಆ ಟೈಮ್ದಾಗ ಅಕ್ರಮ ಸಂಬಂಧ ಇದ್ದಾಗ ನಾನು ನೊಂದಿದ್ದೇನು. ನಿನ್ ಹೆಂಡ್ತಿ ಗೊತ್ತಾಗಿದ್ದಕ್ಕೆ ನೊಂದ್ಕೊಂಡು ಅಂದ್ರೆ ಆ ಪಾಪ ಪ್ರಜ್ಞೆ ನನಗ್ ಹತ್ತುದು ಬೇಡಪ್ಪ, ನಿನ್ ಪಾಡಿಗೆ ನೀಡು. ಇನ್ಕಸ್ತಕ್ಕ ಗೊತ್ತಾಗ್ಲಿಲ್ಲ, ಹೆಂಗೋ ಬತ್ತು ನಮ್ದು ಕಾಲ್ ಜಾರ್ತು. ಇನ್ ಮುಂದೆ ಇದನ್ನೆಲ್ಲ ಬಿಟ್ಟು ನನ್ ಪಾಡಿಗೆ ನಾ ಇರ್ತು, ನಿಮ್ ಪಾಡಿಗೆ ನೀರನ್ನ ಇಸದ್ ಬಟ್ಲೆ ತಗೊಂಡ್ ತಿರ್ಗಾಡಕತ್ರು ಅಷ್ಟು ಮಾತಾಡ್ಬೇಕು. ವಿಷ ಕುಡಿದ್ಬಿಟ್ಟು ಈಗ ಒಂದು ವೇಳೆ ನೀನು ಬಿಟ್ಟೆ, ಆತ ವಿಷ ಕುಡ್ದ, ಹೆಂಗ ಅವನ ಹೆಂಡ್ತಿನೂ ಕೂಡ ನಿನ್ನ ಗಂಡನ ಬದುಕಿಸ್ಕೊಂಡಂಗೆ ಅವನ ಹೆಂಡ್ತಿನೂ ಯಾರ್ದೋ ಸಹಾಯ ತಗೊಂಡು ಈತನ ಬದುಕಿಸ್ಕೊಂಡ್ಲು ಅಂದ್ಕೊಳ್ಳೋಣ. ಬದುಕಿಸಿ ಆದಮೇಲೆ ಯಾಕ್ರಿ ವಿಷ ಕುಡ್ದೆ ಅಂತ ಕೇಳಿದ್ರೆ, ಅವನು ನನ್ನ ಸ್ನೇಹಿತನ ಹೆಂಡ್ತಿನ ನಾನು ಇಟ್ಕೊಂಡಿದ್ದೆ, ಅವಳು ಈಗ ಬೇಡ ಅಂದ್ಬಿಟ್ಲು, ಅದಕ್ಕೆ ನಾನು ವಿಷ ಕುಡ್ದೆ ಅಂತ ಹೇಳೋ ತಾಕತ್ತಿದೆಯಾ ಈತನಿಗೆ? ತನ್ನ ಹೆಂಡತಿಗೆ ಹೇಳ್ತಾನ ಇದನ್ನ? ಹೇಳ್ತಾನ? ಹೇಳ್ತಾರೆ, ಹೇಳುದಿಲ್ಲ ರೀ. ಹೇಳ್ತಾರೋ ಹೇಳಲ್ಲ? ಹೇಳಂಗಿಲ್ರಿ. ಹೇಳ್ರ ಅವ್ರ ಜೀವನ ಹಾಳಾಗ್ತೈತ್ರಿ. ಹೇಳೋದಿಲ್ಲ ತಾನೆ? ಇಲ್ಲ. ಕುಡಿಲಿ ಬಿಡು, ಏನ್ಕು ಕುಡ್ದು ಏನ್ಕೊಂಡು ಸುಮ್ಮನೆ ಹಾಲಿ ಅದಕ್ಕೆ ತೊಂದರೆ ಇಲ್ಲ. ಯಾಕೆ ಯಾವಾಗ ಆ ಹೆಣ್ಮಗಳು ಬದುಕು ಹಾಳು ಮಾಡ್ತೀರಾ? ನೋಡುವ, ನನಗೆ ನೆನಪಿದೆ, ನೀನು ಈ ಆರಂಭದಲ್ಲಿ, ಮದುವೆಯಾದ ಆರಂಭದಲ್ಲಿ ಅದು ಯಾವುದೋ ಬೇರೆ ಭಾಷೆನೋ ಅಥವಾ ಬೇರೆ ಏನೋ ಹೇಳ್ದಲ್ಲ, ಜಾತಿನೋ ಭಾಷೆನೋ, ಬೇರೆ ಹೆಣ್ಮಗಳ ಜೊತೆ ನಿನ್ನ ಗಂಡ ಸಂಪರ್ಕದಲ್ಲಿದ್ದ ಅಂತ. ಅವಾಗ ನೀನು ಫೋನ್ ಮಾಡಿ ಏನು ಹೇಳಿದೆ? ಹೆಂಗೆ ಮದುವೆ ಆಗಿ ಬಂದ್ಬಿಟ್ಟಿದ್ದೀನಿ, ಎಂಥವ್ನು ಕಟ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಸಂಸಾರ ಹಾಳು ಮಾಡಬೇಡ, ನಿನ್ನ ಪಾಡಿಗೆ ನೀನು ಜೀವನ ಮಾಡ್ಕೊ, ನನ್ನ ಗಂಡನಿಗೆ ನೀನು ಈ ರೀತಿ ಎಲ್ಲ ನನ್ನ ಗಂಡನ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಬದುಕು ಹಾಳು ಮಾಡಬೇಡ ಅಂತ. ಅಂದರೆ ಯಾಕೆ? ನಿನ್ನ ಬದುಕನ್ನು ರಕ್ಷಣೆ ಮಾಡಿಕೊಳ್ಳೋಕೆ, ನಿನ್ನ ಗಂಡನನ್ನು ನೀನು ಕಾಪಾಡ್ಕೊಳ್ಳೋಕೆ ಅನ್ನೋದಕ್ಕಿಂತ ಆ ಗಂಡನನ್ನು ನಿನ್ನ ಬಳಿನೇ ಇಟ್ಕೊಳ್ಳೋಕೆ ಬೇರೆ ಹೆಣ್ಣು ಬಂದರೆ ನನ್ನ ಜೀವನ ಸಂಸಾರ ಹಾಳಾಗುತ್ತೆ ಅಂತ ನಿನಗೆ ಗೊತ್ತು. ಹಾಗಾಗಿ ಆ ಹೆಣ್ಣನ್ನು ಬೇಡ ಕಣವ, ನನ್ನ ಜೀವನ ಹಾಳು ಮಾಡಬೇಡ ಅಂತ ಕೇಳಿದೆ. ಆ ಹೆಣ್ಣಿನ ಜಾಗದಲ್ಲಿ ಮತ್ತು ನೀನೇ ಇದ್ದೀಯ ಅಂದಾಗ ಧರ್ಮ. ಅವತ್ತು ನಾನು ಒಂದು ಹೆಣ್ಣು ನನ್ನ ಗಂಡನ ಸವಾಸದಲ್ಲಿದ್ದರೆ ನನ್ನ ಸಂಸಾರ ಹಾಳಾಗುತ್ತೆ ಅನ್ನೋದಾದರೆ, ಈಗ ನೋಡವಾ, ಭಾಳ ಮೂಲದಿಂದ ತಗೊಳ್ಬೇಕಂದ್ರೆ ಪಾಪ ತವ್ರ ಮನೆಯಿಂದಲೂ ಕೂಡ ಭಾಳ ಕಷ್ಟ ಅನುಭವಿಸ್ಕೊಂಡು ಬಂದಿದೆಯಾ. ಗೊತ್ತಿದ್ದು ಈ ವ್ಯಕ್ತಿಗೆ, ಈ ಮನುಷ್ಯನಿಗೆ ಕುಡಿತಾ ಇದೆ, ಹೆಣ್ಣಿನ ಸವಾಸ ಇದೆ ಅಂತ ಗೊತ್ತಿದ್ರು, ನಿನ್ನ ತಂದೆ ಕಟ್ಟಿದ್ರು, ನಿನಗೂ ಗೊತ್ತಿತ್ತು. ಆದರೆ ನೀನು ಇಲ್ಲಿ ದುಃಖ ಅನುಭವಿಸ್ದೆ, ಕಷ್ಟ ಅನುಭವಿಸ್ದೆ. ಮನುಷ್ಯನಿಗೆಲ್ಲೋ ಒಂದು ಕಡೆ ನೆಮ್ಮದಿ ಬೇಕು. ಅಯ್ಯೋ, ಗಂಡನಿಂದ, ಅಪ್ಪ ಅಮ್ಮನಿಂದ ಸಿಗದೆ ಹೋದರೂ ಕಟ್ಕೊಂಡು ಗಂಡನಿಂದ ಆದರೂ ಒಂದು ನೆಮ್ಮದಿ, ಅತ್ತೆಯಿಂದ ಮಾವನಿಂದ ಒಂದು ಪ್ರೀತಿ ಕಾಳಜಿ, ಗಂಡನಿಂದ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ಬಂದೆ. ಎಲ್ಲೂ ಅದಿಲ್ಲ ಅಂದಾಗ ಅನ್ಸೋದು ಸಹಜ. ಈಗ ನಾನು ನೀನು ಒಂದೇ ಸತಿ ನೀನು ಪಾಪಿ, ನೀನು ಮಾನಗೆಟ್ಟವಳು ಅಂತ ನಾನು ಹೇಳಲ್ಲವ. ಈ ವಿಚಾರದಲ್ಲಿ ಪ್ರೀತಿ ಸಿಗದಿಲ್ಲ ಅಂದಾಗ, ಗಂಡ ಪ್ರೀತಿ ಕೊಡ್ತಿಲ್ಲ, ಗಂಡ ಕುಡ್ಕೊಂಡು ಬೇಜವಾಬ್ದಾರಿಯಾಗಿ ಓಡಾಡ್ತಿದ್ದಾನೆ, ಮನುಷ್ಯನಾದವನು ಒಂದು ಹೆಣ್ಮಗಳಾಗಲಿ ಗಂಡು ಮಗಳಾಗಲಿ, ನನಗೊಂದು ಪ್ರೀತಿ ಬೇಕು, ನನ್ನನ್ನು ಕಾಳಜಿ ಮಾಡೋರು ಬೇಕು, ನನ್ನನ್ನು ಚೆನ್ನಾಗಿ ಮಾತಾಡಿಸೋರು ಬೇಕು, ಹೀಗೆ ಬಯಸೋದಿದೆಯಲ್ಲ, ಅದು ನಿನ್ನೊಬ್ಳುದಲ್ಲ, ಎಲ್ಲರೂ ಅದನ್ನೇ ಮಾಡ್ತಾರೆ. ಹೇಗೆ ಒಂದು ಸಾಕಿದ ನಾಯಿ ಆದರೂ ಕೂಡ ದಿನಗಟ್ಟಲೆ ಅದಕ್ಕೆ ಅನ್ನ ಕೊಡಲಿಲ್ಲ ಅಂದರೆ ಅನ್ನ ಎಲ್ಲ ಹಾಕ್ತಾರೋ ಅಲ್ಲಿಗೆ ಹೋಗೋದು ಬುದ್ಧಿ ಇದ್ದೇ ಇದೆಯಲ್ಲವಾ? ಅಯ್ಯೋ ತಡಿಯಪ್ಪ, ನನ್ನ ಮಾಲೀಕ ಅನ್ನ ಹಾಕ್ಲಿ ಬಿಡಲಿ, ನಾನು ಇಲ್ಲೇ ಪ್ರಾಣ ಬಿಡೋಣ. ಅನ್ನವಾದರೂ ಪ್ರೀತಿಯಾದರೂ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗೋದು ಒಂದು ರೂಢಿ. ಆದರೆ ನಾಯಿಗಿಂತ ಮನುಷ್ಯ ಸ್ವಲ್ಪ ವಿವೇಕಿ ಅಲ್ವಾ, ಬುದ್ಧಿ ಇದೆಯಲ್ವಾ? ನಾಯಿಗಿಂತ ಹೋಲಿಸ್ಕೊಂಡ್ರೆ ಮನುಷ್ಯ ಪ್ರೀತಿಗೆ ಎಲ್ಲಿ ಬೇಕಲ್ಲಿ ಹೋಗುವುದು, ಹೆಂಗೆ ಬೇಕಂಗೆ ಮುಂದುವರಿಯೋದು, ಏನು ಬೇಕದನ್ನು ಮಾಡುವುದು. ಪ್ರೀತಿ ಕೇವಲ ಭಗವಂತನಿಂದ ಮಾತ್ರ. ಭಗವಂತ, ಯಾಕೋ ನನ್ನ ಈ ಜನ್ಮವು ನಿಂಗೆ ಮಾಡಿಬಿಟ್ಟಿದ್ದೀಯಾ? ತಂದೆ ತಾಯಿ ನೋಡಿದ್ರೆ ಹಂಗಾಯಿತು, ತಾಯಿ ನೋಡಿದ್ರೆ ಮಧ್ಯದಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟು ಹೋದ್ಲು, ತಂದೆ ನೋಡಿದ್ರೆ ಹೀಗೆ ಕುಡುಕ ಅಥವಾ ದುರ್ನಡತೆ ಇರುವ ಹುಡುಗನಿಗೆ ನನ್ನನ್ನು ಮದುವೆ ಮಾಡಿದ್ರು, ಗಂಡ ನೋಡಿದ್ರೆ ಕುಡ್ಕೊಂಡು ಓಡಾಡ್ತಿದ್ದಾನೆ, ಈ ಸಮಯದಲ್ಲಿ ನನಗೆ ನೆಮ್ಮದಿ ಇಲ್ವಲ್ಲಪ್ಪ, ನನಗೆ ಸಂತೋಷ ಇಲ್ವಲ್ಲಪ್ಪ. ಒಂದು ವೇಳೆ ನೀವು ಕೇವಲ ಮಾತಾಡಿಕೊಂಡು ಆ ವ್ಯಕ್ತಿಯಿಂದ, ಒಬ್ಬ ಅಣ್ಣನಂತೆ ಅಥವಾ ಒಬ್ಬ ಸ್ನೇಹಿತನಂತೆ
ಅಂದರೆ ದೇಹವನ್ನು ಅರ್ಪಿಸಿದ ಕಾರಣಕ್ಕೆ ಒಂದು ಹೆಣ್ಣು ಕೆಡ್ತಾಳೆ ಕೆಡೋದು ಹೌದು, ಬಟ್ ಅದನ್ನೇ ಮುಖ್ಯವಾಗಿ ಇಟ್ಟುಕೊಳ್ಳೋದಲ್ಲ. ಆದರೆ ನನ್ನ ಗಂಡ ಇನ್ನೂ ಅಲ್ಲೇ ಮಂಚದ ಮೇಲೆ ಕಾಲು ಮುರ್ಕೊಂಡು ಅಲ್ಲೇ ಏನೋ ಜೀವಂತವಾಗಿ ಹೆಂಗೋ ಒಟ್ನಾಗ ಅಲ್ಲೇ ಇದ್ದ ಅಂದರೆ ಅವನ ಮುಂದೆ ಇನ್ನೊಬ್ಬನ ಜೊತೆ ಮಲಗುವಷ್ಟು ಒಂದು ಹೆಣ್ಣು ಕೆಡೋದಿದೆಯಲ್ಲ, ಇದು ನಡತೆಗೆಟ್ಟ ಮನಸ್ಥಿತಿ. ಆದರೆ ನೀನು ಹಾಗೆ ಯಾಕಾದೆ? ಇಲ್ಲಿ ಗಂಡನ ಅನ್ಯಾಯ ಕೂಡ ಏನು ಕಡಿಮೆ ಇದೆಯಾ? ಆದರೆ ನೀನು ಆ ನೆಪ ಇಟ್ಕೊಂಡು ನಾನು ಇದನ್ನು ಮಾಡಿದೆ ಅಂತ ಅದು ಧರ್ಮ ಆಗ್ಲಿಕ್ಕಿಲ್ಲ, ಹೌದಲ್ಲ? ಅಯ್ಯೋ ಯಾಕೆ ಹಿಂಗೆ ಮಾಡ್ದವ? ಅಯ್ಯೋ ನನ್ನ ಗಂಡ ಪ್ರೀತಿ ಕೊಡ್ತಿರ್ಲಿಲ್ಲ ಸರ್, ಅವ್ನು ಹೆಂಗೆ ಕುಡ್ಕೊಂಡು ಎಷ್ಟೊತ್ತಿಗೆ ಬೇಕಷ್ಟೊತ್ತಿಗೆ ಬರ್ತಿದ್ದ, ಅವ್ನು ನನ್ನ ಬಗ್ಗೆ ಕಾಳಜಿ ತೋರಿಸ್ತಿಲ್ಲ, ನನಗೂ ಸುಖ ಸಂತೋಷಗಳ ಆಸೆ ಇರುತ್ತೆ, ನನಗೆ ಅವನು ಯಾವುದೇ ರೀತಿಯಲ್ಲೂ ನೆಮ್ಮದಿ ಕಾಳಜಿ ಪ್ರೀತಿ ಸುಖ ಕೊಡಲಿಲ್ಲ, ಆಗಾಗ ನಾನು ಹಿಂಗೆ ನೋಡಿಕೊಂಡೆ ಅಂದರೆ ಯಾಕೆ ಈ ವಿಚಾರ ಗೊತ್ತಾದಾಗ ಈ ನೀನು ಯಾವ ಪುರುಷನನ್ನು ಆಶ್ರಯಿಸಿದ್ದೋ ಅವನು ನಂಬ್ಕೊಂಡು ಬಂದು ಒಂದು ಹೆಣ್ಣಿದ್ದಾಳಲ್ವ, ಇದು ಒಂದು ಧರ್ಮ ತಾಯಿ. ಕಟ್ಕೊಂಡ ಮೇಲೆ ಒಂದೋ ನೀನು ಅವನನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ, ಈ ವಿಚಾರದಲ್ಲಿ ನಿನ್ನ ಪಾದಕ್ಕೆ ನಾನು ಕೈ ಮುಗಿದ್ನಿ. ಯಾಕೆ ಇಂಥ ಗಂಡ ಹಿಂಗೆ ಕುಡುಕ ಪರಸ್ತ್ರೀ ಸಹವಾಸ ಎಷ್ಟೆಲ್ಲ ಕೆಟ್ಟು ಹೋದರೂ ಕೂಡ 3 ಮಕ್ಕಳನ್ನು ಮಾಡಿಕೊಂಡು, ಗಂಡ ಬಿಟ್ಟು ಹೋದರೂ ಕೂಡ ಮಕ್ಕಳನ್ನು ಸಾಕ್ಕೊಂಡು, ಕೃಷಿ ಮಾಡಿಕೊಂಡು ಅಥವಾ ಏನೋ ನಿನ್ನ ಪಾಲಿಗೆ ಬಂದದ್ದ ಜಾಗದಲ್ಲಿ ಏನೋ ಬೆಳ್ಕೊಂಡು ಅದನ್ನು ಮಾರಿಕೊಂಡು ಗಂಡನನ್ನು ಕುರಿದೆ, ಯಾರ ಹಂಗಿಗೂ ಬೀಳದೆ ಮಕ್ಕಳನ್ನು ಬಾವಿಗೆ ತಳ್ಳದೆ ನೀನು ಸಾಕ್ಕೊಂಡು ಬಂದೆ, ಅವ್ರಿಗೆ ಅನ್ನ ನೀರು ಬಟ್ಟೆಯನ್ನು ಕೊಟ್ಟುಕೊಂಡು ಕಾಪಾಡಿಕೊಂಡು ಬಂದೆ. ಬಟ್ ಇಲ್ಲಿ ಒಂದು ವಿಚಾರದಲ್ಲಿ ನಾನು ಸಹಾಯ ಮಾಡಲಿಕ್ಕೆ ಬಂದ ವ್ಯಕ್ತಿಯ ಜೊತೆ ದೈಹಿಕವಾಗಿ ಮಾನಸಿಕವಾಗಿ ನೋಡವ ಪ್ರೀತಿ ಬಯಸೋದು ಬೇರೆ. ಈಗಲೂ ನೀನು ಅವನನ್ನು ಸಹಾಯ ತಗೊಳ್ಬೋದು, ಆದರೆ ವಿಷಯ ಇರೋದು ಇನ್ನೊಂದು ಹೆಣ್ಣು ಮಗಳು ಅವಳು ನಂಬಿಕೆ ಇಟ್ಟು ನಿನ್ನ ಮನೆ ಕಳಿಸ್ತಿದ್ದಾಳೋ ಅಥವಾ ಅವಳು ಕಣ್ಣು ತಪ್ಪಿಸಿ ಈತ ಬರ್ತಿದ್ದಾನೋ ಗೊತ್ತಿಲ್ಲ. ನನ್ನ ಮನೆಯನ್ನು ದೀಪ ಬೆಳೆಸ್ಕೊಳ್ಳಿಕ್ಕೆ, ನನ್ನ ಮನೆ ದೀಪವನ್ನು ಬೆಳಗಿಸ್ಕೊಳ್ಳಿಕ್ಕೆ ಇನ್ನೊಂದು ಮನೆಯ ದೀಪವನ್ನು ಆರಿಸೋದು ಧರ್ಮವಾಗಲಿಕ್ಕಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಆತ ಏನೇ ವಿಷದ ಬಾಟ್ಲಿ ಇಟ್ಕೊಂಡು ಓಡಾಡಲಿ, ಅದು ಏನೇ ಇರಲಿ, ನೀನು ಎಂದಿಗೂ ಕೂಡ ಈ ಸಂಬಂಧವನ್ನು ಇನ್ನು ಮುಂದೆ ಮುಂದುವರಿಸಬಾರ್ದು. ಯಾಕಂದರೆ ನೋಡವ, ನಿನಗೂ ಮಕ್ಕಳು ಮರಿ ಇದ್ದಾವೆ, ನಾಳೆ ದಿನ ಈಗ ಯಾವ ಪ್ರೀತಿ ಸುಖ ಸಂತೋಷ ಬಯಸ್ತಾ ಇದೆಯಲ್ಲ, ನೀನು ಹಾಗೆ ನೋಡಿದ್ರೆ ಈಗ ಯಾವ ಸ್ಥಿತಿಯಲ್ಲಿದ್ದೀಯ ಅಂದರೆ ಗಂಡನಿಂದ ಏನು ದುಃಖ ಅನುಭವಿಸ್ದೋ ಇದೊಂದು ಚೂರು ಮಿಸ್ ಆಗಿ ಹೊರಗಡೆಗೆ ಬಂತು ಅಂದ್ರೆ ಅದರ 100ರಷ್ಟು ದುಃಖವನ್ನು ನೀನು ಇಲ್ಲಿ ಅನುಭವಿಸ್ತೀಯ. ಅಂದರೆ ಅಯ್ಯೋ ನನಗಿಲ್ಲಿ ಪ್ರೀತಿ ಸಿಗ್ತಿಲ್ಲ ಅಂತ ಯಾವುದನ್ನು ನಾನು ಪರಿಹಾರ ಅಂತ ಇವನ್ ಸವಾಸ ಮಾಡಿದೆ, ಇದು ಪರಿಹಾರ ಅಲ್ಲ, ದುಃಖದ ಜೊತೆ ಇನ್ನೊಂದು ದುಃಖ, ಅದು ನನಗೆ ಗೊತ್ತಿಲ್ಲ ಅಷ್ಟೇ. ನೀನು ಮನಸ್ಸು ಮಾಡು, ನೀನು ಧರ್ಮವನ್ನು ಅರಿತು ಬದುಕು. ಹೌದು, ನಾನು ನನ್ನ ಪಾಲಿಗೆ ಏನೇನು ಅವ್ರವ್ರ ಪ್ರಾರಬ್ಧ ಅಂತ ಇರುತ್ತವ. ಕೆಲವೊಂದು ಮಕ್ಕಳು ಆಸ್ಪತ್ರೆಯಲ್ಲಿ ಸತ್ತು ಹೋಗ್ತವೆ, ಇನ್ನೂ ಕೆಲವು ಮಕ್ಕಳು 4 ವರ್ಷ ಇದ್ದು ಆಮೇಲೆ ಯಾವ ಬೈಕ್ ಆಕ್ಸಿಡೆಂಟ್, ಯಾವುದೋ ಕಾರ್ಗೋ ಲಾರಿಗೋ ಸಿಕ್ಕಿ ಸತ್ತು ಹೋಗ್ತವೆ, ಹಾವು ಕಡ್ದೋ ಇನ್ನೇನೋ ಆಗಿ ಸತ್ತು ಹೋಗ್ತವೆ. ಇನ್ನೂ ಕೆಲವು ಮನುಷ್ಯರು 17-18 ವಯಸ್ಸಿಗೆ ಬಂದು ಏನೋ ಆಗಿ ಸತ್ತು ಹೋಗ್ತಾರೆ. ಇನ್ನೂ ಕೆಲವು ಮಕ್ಕಳು 40-50 ವಯಸ್ಸಿಗೆ ಬಂದು ವ್ಯಕ್ತಿಗಳು ಮನುಷ್ಯರು 40-50ನೇ ವಯಸ್ಸಲ್ಲಿ ಸತ್ತು ಹೋಗ್ತಾರೆ. ಇನ್ನೂ ಕೆಲವರು 70ನೇ ವಯಸ್ಸಲ್ಲಿ ಸಾಯ್ತಾರೆ. ಇನ್ನೂ ಕೆಲವರು ಪೂರ್ಣವಾಗಿ 100 ವರ್ಷ ಬದುಕಿ ಸಾಯ್ತಾರೆ. ಅಂದರೆ ಆಸ್ಪತ್ರೆಯಲ್ಲಿ ಸತ್ತ ಮಗು ಮತ್ತು ಆ 100 ವರ್ಷ ಬದುಕಿದ್ದು ಅದು ಅವರವರು ಪಡ್ಕೊಂಡು ಬಂದ ಕಾಲಮಿತಿ, ಅವರವರು ಪಡ್ಕೊಂಡು ಬಂದ ಆಯಸ್ಸು, ಅವರವರು ಪಡ್ಕೊಂಡು ಬಂದ ಭಾಗ್ಯ, ಅವರವರು ಪಡ್ಕೊಂಡು ಬಂದ ದುರ್ಭಾಗ್ಯ. ಭಾಗ್ಯವಾಗಲಿ ದುರ್ಭಾಗ್ಯವಾಗಲಿ ನನ್ನ ಪಾಲಿಗೆ ಏನು ಬಂತೋ ಅದನ್ನು ನಾನು ಅನುಭವಿಸೋಕೆ ತಯಾರಿರಬೇಕು. ನನ್ನ ಪಾಲಿಗೆ ಬಂದ ದೌರ್ಭಾಗ್ಯವನ್ನು ಸಹಿಸೋಕಾಗದೆ ಇನ್ನೊಬ್ಬರ ಪಾಲಿನ ಭಾಗ್ಯವನ್ನು ನಾನು ಅಪಹರಿಸುವ ಬುದ್ಧಿಯನ್ನು ತೋರಬಾರ್ದು. ಆ ಹೆಣ್ಣಿನ ಪಾಲಿಗೆ ಗಂಡನ ಜೊತೆ ಚೆನ್ನಾಗಿರೋ ಭಾಗ್ಯ ಇದೆ ಅಂದರೆ ನಿನ್ನ ಪಾಲಿಗೆ ಯಾಕೋ ಇಂಥ ಗಂಡನ ಕಟ್ಟಿಕೊಂಡೆ, ಗೊತ್ತಿದ್ದು ಕಟ್ಟಿಕೊಂಡೆ, ಅಥವಾ ಏನೋ ಮನೆಯವರು ಮಾಡಿದ್ರು, ಒಟ್ಟಾಗಿ ನಿನ್ನ ಪಾಲಿಗೆ ಬಂದ ದೌರ್ಭಾಗ್ಯಗಳನ್ನು ನೀನು ನೀಗಿಸಿಕೊಳ್ಳೋಕೆ ಇನ್ನೊಬ್ಬರ ಪಾಲಿನ ಭಾಗ್ಯಗಳನ್ನು ನೀನು ಅಪಹರಿಸಬಾರ್ದು. ಅದು ಧರ್ಮವಾಗಲಿಕ್ಕಿಲ್ಲ. ಆ್ಯಂಡ್ ಇವತ್ತು ನೀನು ಯಾವ ದುಃಖದಲ್ಲಿದ್ದೀಯಾ, ಅಯ್ಯೋ ಇದು ನಾಳೆ ದಿನ ಅವನ ಹೆಂಡತಿಗೆ ಒಂದು ಚಿಕ್ಕ ಡೌಟ್ ಬಂದಿದೆ, ಬಟ್ ಅವಳು ಯಾವಾಗ ತಲೆ ಕೆಟ್ಟು ಬಂದು ನಿನ್ನ ಮನೆ ಮುಂದೆ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ಒಂದೇ ತೀರ್ಪು ತಾಯಿ, ಅದನ್ನು ನನ್ನ ಕೇಳದೆಯೂ ನೀನು ತಗೊಳ್ಬೋದು. ಕಾರ್ಯಕ್ರಮ ಬಹಳ ವರ್ಷಗಳಿಂದ ಕೇಳಿಕೊಂಡು ಬಂದಿದೆಯಾ, ನಿನ್ನ ಗಂಡ ಅದು ಮಿತಿಮೀರಿ ಹೋಗ್ಬಿಟ್ಟಿದೆ, ಅದನ್ನು ನಾನು ಸರಿ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಂತೂ ನೀನು ಇರಬೇಡ. ಆದರೆ ಬಿಟ್ಟು ಹೋಗಬೇಡ, ಯಾಕಂದರೆ ಗಂಡ ಅಂತ ಇರುವ ಕಾರಣಕ್ಕೆ ನಿನಗೊಂದು ಗೌರವ ಇದೆ. ಇಲ್ಲಾಂದರೆ ಇಂಥವ್ರು ಇನ್ನೂ 100 ಜನ ಉಟ್ಕೊಳ್ತಾರೆ. ಯಾಕಂದರೆ ಗಂಡ ಇಲ್ಲ ಅಥವಾ ಅವನ ಮನೆಯಲ್ಲಿ
ಹೇಳೋಳು ಕೇಳೋಳು ಯಾರೂ ಇಲ್ಲ ಅಥವಾ ಅವನ ಮನೇಲಿ ಒಬ್ಬ ಗಂಡು ದಿಕ್ಕಿಲ್ಲ ಅಂದಾಗ ಲೋಕ ನಿನ್ನನ್ನು ನೋಡುವ ದೃಷ್ಟಿಕೋನ ಬೇರೆ. ಇಲ್ಲ ಸರ್, ಅವಾಗಾದ್ರೂ ಇವಾಗಾದ್ರೂ ಸಕಟ್ ಅವಾಗಾದ್ರೂ ಸಕಟ್ ಒಂದ್ ದೃಷ್ಟಿ ಬೇರೆ ನೋಡ್ತಾರ. ಅದ್ರ ನಾವು ಯಾರು ಕೇರ್ ಮಾಡಂಗಿಲ್ರಿ, ಆ ಕಡೆ ವಿಚಾರ ಮಾಡಂಗಿಲ್ರಿ. ಬೇರೆ ನಂಬರ್ ಅನ್ನೊಂದ್ ನಂಬರ್ ಬಂದ್ರೆ ಬ್ಯಾಕ್ ಲಿಸ್ಟ್ ಹಾಕ್ಬಿಡ್ತೀನಿ. ಏನ್ ವಿಚಾರ ಏಕೋ ಈ ಬುದ್ಧಿ ಬತ್ತು ನನಗ್ ಗೊತ್ತಿಲ್ರಿ. ಮೊದ್ಲಾದ್ರೂ ತುಂಬಾ ಒಳ್ಳೆ ಗೊತ್ತಿಲ್ಲ ಅಂತ ಇಲ್ಲ, ನಾನೇ ಹೇಳ್ತೀನಲ್ಲ, ಈ ಕಾಯಿಲೆ ಬಂದಿರೋ ವ್ಯಕ್ತಿ ಹೆಂಗಾದ್ರೂ ಸರಿ ಯಾವುದೋ ಡಾಕ್ಟ್ರು ನನ್ನ ಸರಿ ಮಾಡಿಬಿಟ್ರೆ ಸಾಕು ಅಂತ ಈ ಸುಮ್ಮನೆ ಡಾಕ್ಟ್ರ್ ಥರ ಡ್ರೆಸ್ ಹಾಕೊಂಡಿರೋರ್ನು ಕೂಡ ಹೋಗಿ ಕಾಲಿಗೆ ಬಿದ್ದುಬಿಡ್ತಂಬೇಕಾದ್ರೆ ನೀನು MBBS ಓದಿದೀಯಾ ಅಂತಲೂ ಕೇಳಲ್ಲ. ಯಾಕೆ? ನನಗೆ ಒಟ್ಟಿನಾಗ ಪ್ರೀತಿ, ನನಗೊಟ್ಟಿನಾಗ ಆರೋಗ್ಯ ಸರಿ ಹೋಗಬೇಕು, ಅನಾರೋಗ್ಯ ಸರಿ ಹೋಗಬೇಕು. ಅಂದರೆ ಹಾಗೆ ಆರೋಗ್ಯದ ಆಸೆ ಇರೋರು, ಪ್ರೀತಿಯ ಆಸೆ ಇರೋರು ಯಾರನ್ನು ಬೇಕಾದರೂ ನಂಬಿಬಿಡ್ತಾರೆ. ಅದು ಪ್ರೀತಿಗಿರೋ ತಾಕತ್ತು. ಈಗ ನಿನ್ನ ಮಗು ನಿನ್ನ ಮನೆಯಲ್ಲಿ ನೆಮ್ಮದಿ ಸಿಗ್ತಿಲ್ಲ ಅನ್ನೋದಾದರೆ ಹೊರಗಡೆ ಯಾರು ಆ ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕೆ ಮುಂದಾಗ್ತಾರೆ ಅಂದ್ಕೋ, ಆ ಮಗು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಿರ್ತದೆ. ಯಾಕೆ? ಪ್ರೀತಿಗೆ ಎಲ್ಲಿ ನೆಲೆ ಸಿಗುತ್ತೋ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಅದು. ಹೌದು ಸರ್, ಇದೇ ಕಾರಣ ಇದ್ರಿ. ಯಾವ ಚಟ ಇಲ್ಲ, ಏನೂ ಇಲ್ಲ ನಂಗೆ. ಅದೇ ಹೇಳ್ತಾ ಇದ್ದೀನಿ, ನಿಂದು ಕೂಡ ಪ್ರೀತಿ. ಅಯ್ಯೋ, ಯಾಕಂದರೆ ಗಂಡನನ್ನು ಮದುವೆ ಆಗಿ ಬಂದಿದ್ದು ಬರೀ ಈತನ ಸರಿ ಮಾಡಿಕೊಂಡು, ಈತನ ನಿಭಾಯಿಸ್ಕೊಂಡು, ಈತೊಂದು ವಾಂತಿ ಬಾಚಿಕೊಂಡು, ಈತನ ಮೂತ್ರ ಮಲಗಳನ್ನು ಬಾಚಿಕೊಂಡು, ಆಯಿತು ಹೆಂಡತಿ ಆಗೋದೊಂದು ಮಾಡೋಣ, ಬರೀ ಅದೇ ನನಗೊಂದು ನೆಮ್ಮದಿ ಇಲ್ಲ ಅಂದರೆ ಮನಸ್ಸು ಹೋಗುತ್ತೆ. ಆದರೆ ಒಂದು ಹೆಣ್ಣು ಮಗಳಿಗೆ ಒಬ್ಬ ಗಂಡ ತೀರಾ ಅನ್ಯಾಯ ಮಾಡ್ತಿದ್ದಾನೆ, ತೀರಾ ಆಗದಾನೇ ಇಲ್ಲ ಅಂದಾಗ ಅದಕ್ಕೆ ದೊಡ್ಡವರು ಬೇರೆ ಬೇರೆ ದಾರಿ ಸೂಚಿಸಿದ್ದಾರೆ. ಇಲ್ಲ, ನಾನು ಡೈವರ್ಸ್ ತಗೊಂಡು ಹೋಗುವಷ್ಟು ನನಗೆ ಧೈರ್ಯ ಇಲ್ಲ, ನನಗೆ ಅದಿಲ್ಲ ಅಂದರೆ ಒಂದೋ ಇರೋದನ್ನು ಒಪ್ಕೊಳ್ಬೇಕು, ಒಪ್ಕೊಳ್ಳೋಕ್ಕಾಗಲ್ವ ಬದಲಾಯಿಸಬೇಕು. ಆದರೆ ಈ ವಾಮ ಮಾರ್ಗದಲ್ಲಿ ಹೋಗಿ ಸುಖ ಪಡಿತೀನಿ ಅಂದರೆ ಇದು ಯಾವತ್ತಿದ್ದೂ ರಕ್ತಪಾತ ಅಥವಾ ಇದು ಯಾವತ್ತಿದ್ದೂ ದುಃಖ. ಹಾಗಾಗಿ ನಾಳೆ ದಿನ ನಿನ್ನ ತಾಯಿ ನಿನ್ನ ಅಪ್ಪ ಮನೆಯೊಳಗಡೆ ಇಟ್ಕೊಂಡೆ ಇನ್ಯಾವನ ಜೊತೆನೋ ಮಲಗಿದ್ಲು ಅಂತ ನಿನ್ನ ಮಕ್ಕಳಿಗೆ ಯಾರೋ ಒಬ್ಬ ಹೇಳ್ದ ಅಂದುಕೋ, ನಿನ್ನ ಬಗ್ಗೆ ಏನು ಅಭಿಪ್ರಾಯ ಬರ್ಬೋದು ನಿನ್ನ ಮಕ್ಕಳಿಗೆ? ಯಾವ ಇಂದ್ರಿಯ ಸುಖವೂ ನಿಜವಾದ ಸುಖವಲ್ಲವ. ಧರ್ಮಕ್ಕಿಂತ ದೊಡ್ಡ ಸುಖವಿಲ್ಲ. ನಾನಾಯಿತು ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡಬೇಕು ಅಂತ ಮಕ್ಕಳನ್ನು ಕರ್ಕೊಂಡು ನೀನು ಮಠಮಾನ್ಯಗಳಿಗೆ ಹೋಗಿದ್ದೆ, ಕಸ ಮುರ್ಸರಿಗೆ ತಿಕ್ಕೊಂಡಾದರೂ ಎಲ್ಲೋ ಅಡುಗೆ ಮಾಡಿಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ನನ್ನ ಮಕ್ಕಳನ್ನು ಸಾಕ್ತೀನಿ ಅಂತ ಅವತ್ತು ನೀನು ಸುಖ ಬಯಸಿ ಓದದ್ದಲ್ಲ, ಮಕ್ಕಳ ಹಿತ ಬಯಸಿ ಓದದ್ದು. ಮತ್ತು ಇಲ್ಲಿ ಯಾಕೆ ಮತ್ತೆ ಸುಖಕ್ಕೆ ಬಂದೆ? ಮನೆ ಬಿಟ್ಟು ಹೋಗಿದ್ದು ಸುಖಕ್ಕಲ್ಲ, ಹಿತಕ್ಕೆ, ಮಕ್ಕಳ ಹಿತಕ್ಕೋಸ್ಕರ ಮನೆ ಬಿಟ್ಟು ಹೋಗಿದ್ದು. ಆದರೆ ಮತ್ತೆ ಮನೆಗೆ ಬಂದಾಗ ಮತ್ತೆ ಅದೇ ಸುಖದ ಬಯಕೆ. ಆಯ್ತವ, ಈಗ ಆಗೋಗಿದೆ. ನಾನು ಹೇಳೋದು ಈ ಮಾತನ್ನು ತುಂಬ ಸ್ಪಷ್ಟವಾಗಿ ನಿನ್ನ ಹೃದಯಕ್ಕೆ ಇಳಿಸಿಕೊ. ಅವನು ವಿಷದ ಬಾಟ್ಲನ್ನು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾನೆ. ಯಾರ ಜೊತೆ ನಾನು ಮಾತಾಡಿದ್ದೀನಿ, ನಿಂತಿದ್ದೀನಿ, ಕೂತಿದ್ದೀನಿ, ಮಲಗಿದ್ದೀನಿ, ಇದು ಅಕ್ರಮ ಅಂತ ನನಗೆ ಗೊತ್ತು. ಗಂಡ ಇದ್ದುಕೊಂಡೆ ಅಂದರೆ ಗಂಡ ಅವಳ ಜೊತೆನೂ ಹೋಗಿ ಮಲಗಿ ಬಂದವನಲ್ಲ, ಅವನು ಕುಡಿದು ಇನ್ನು ಅವನದು ಏನೋ ಒಂದು ಚಟ. ಆದರೆ ನೀನು ಮಾಡಿರೋ ಅಪರಾಧ, ಅವನು ಮಾಡಿರೋ ಅಪರಾಧ ಎರಡನ್ನೂ ತೂಕಕ್ಕೆ ಹಾಕಿದ್ರೆ ನಿನ್ನ ಅಪರಾಧ ಇದೆಯಲ್ಲ, ನಿನ್ನ ಗಂಡನ ಇನ್ನೂ 100 ಅಪರಾಧಗಳನ್ನು ಹಾಕಿದ್ರು ನಿನ್ನಷ್ಟು ತೂಗಲ್ಲ. ಗಂಡ ಹಿಂಗೆ ಹೊರಗಡೆ ಇದ್ದಾಗ ಇನ್ನೊಬ್ಬ ಒಳಗಡೆ ಬರ್ತಾನೆ ಅಂದರೆ ಏನು ಅದು? ಯೋಚನೆ ಮಾಡು. ಅವನು ತನ್ನ ಹೆಂಡತಿಯನ್ನು ತುಂಬ ಗೌರವಿಸುವುದಾದರೆ, ತುಂಬ ಪ್ರೀತಿಸುವುದಾದರೆ, ನಾಳೆ ದಿನ ನಿನಗವನು ಕೇವಲ ಕದ್ದು ಮುಚ್ಚಿ ಪ್ರೀತಿಯನ್ನು ಕೊಡಬಹುದು. ಕದ್ದು ಮುಚ್ಚಿ ಪಡ್ಕೊಳ್ಳೋ ಪ್ರೀತಿಗಳು ಯಾವತ್ತಿದ್ರೂ ಕೂಡ ರಕ್ತಪಾತ ಅಥವಾ ದುಃಖಕ್ಕೆ ಕಾರಣವಾಗುತ್ತವೆ. ರಾಜಮಾರ್ಗದಲ್ಲಿ ಗಂಡ ಅಂತ ಇದ್ದಾನೆ, ಆಯಿತು, ಅವನು ಯಾವುದೇ ಸುಖ ಸಂತೋಷ ಕೊಡೋದಿಲ್ವಾ, ಪರವಾಗಿಲ್ಲ, ಮಕ್ಕಳಿದ್ದಾವೆ, ಆಯಿತು, ಹಂಗೂ ಆಗಲ್ವಾ, ಡೈವರ್ಸ್ ತಗೊಂಡು ಇನ್ನೊಂದು ಮದುವೆ ಆಗ್ಬೋದಿತ್ತು, ತೊಂದರೆ ಇಲ್ಲ. ಆದರೆ ನೀನು ಆ ಮಟ್ಟಿಗಿಲ್ಲ. ಇಂಥ ಗಂಡನನ್ನು ಸರಿ ಮಾಡ್ತೀನಿ, ನಾನು ಇನ್ನೊಬ್ಬ ಪುರುಷ ಅಂತ ಹೋಗಲ್ಲ, ಇನ್ನೊಬ್ಬ ಡೈವರ್ಸು ಅಂತ ಹೋಗಲ್ಲ, ಮದುವೆ ಅಂತ ಹೋಗಲ್ಲ. ಅಯ್ಯೋ ಎಂಥ ಮಹಾನುಭಾವಿ ನೀನು, ಈ ಗಂಡನನ್ನು ಸರಿ ಮಾಡ್ಕೊಳ್ತೀನಿ ಅಂತಲ್ಲ, ಅದ್ಭುತ. ಆದರೆ ಅದಾದ ಮೇಲೆ ಅದೇ ದಿಟ್ಟತನದಲ್ಲಿ ನಿನ್ನ ಮನಸ್ಸು ಉಳಿಲಿಲ್ಲ. ಹೌದು, ಇವನ ಕಡೆ ಜಾರದೆ, ಅವನು ಕೂಡ ಹಾಗೆ. ಈಗ ನೀವೇನು ಅಂದುಕೊಳ್ತೀರಾ? ಅವತ್ತು ಅಂಥದ್ದೆಲ್ಲ ನಡಿಬೇಕಾದ್ರೆ 4 ಗೋಡೆಗಳ ಮಧ್ಯೆ ಇರ್ತೀರಾ, ಯಾರು ನೋಡ್ತಿಲ್ಲ ಅಂತ ನೀವು ಅಂದುಕೊಳ್ತೀರಾ, ಹೌದಲ್ಲವಾ? ಇವತ್ತು ನೋಡು ನಿನ್ನ ಪರಿಸ್ಥಿತಿ. ಈ ಧರ್ಮದ ಪ್ರಜ್ಞೆ ಇದೇ ಆದರೂ ಕೂಡ ಧರ್ಮವನ್ನು ಯಥಾವತ್ತಾಗಿ ಪಾಲಿಸುವಷ್ಟು ನಿನಗೆ ಆಗ್ತಾ ಇಲ್ಲ. ಯಾಕೆ?
ಅಧರ್ಮದಲ್ಲಿ ಒಂದು ಸುಖ ಕಂಡುಕೊಂಡಿದ್ದೀಯಾ ಅಥವಾ ಅಧರ್ಮದಿಂದ ಒಬ್ಬನಿಗೆ ಒಂದು ಸುಖ ಸಂತೋಷ ಕೊಟ್ಟಿದ್ದೀಯಾ, ಅವನು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ. ಹೌದು ನೀನು ಬಿಡ್ತೀನಿ ಅಂದ್ರೆ ಈಗ ನನಗದು ಬೇಕು ಅಂತ ನಾವು. ಆದರೆ ಈ ಸಮಯದಲ್ಲಿ ನಾಳೆನೇ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇನ್ನು ಮುಂದೆ ನಾನು ಇದನ್ನು ಮುಂದುವರಿಸಲ್ಲ. ಸ್ನೇಹಿತರಾಗಿ ಇರ್ತೀರಾ ಅಂದರೆ ಇದು ನೋಡವ, ನೀನು ನನ್ನ ಕಣ್ಣು ತಪ್ಪಿಸ್ಬೋದು, ಗಂಡನ ಕಣ್ಣು ತಪ್ಪಿಸ್ಬೋದು, ಜನರ ಕಣ್ಣು ತಪ್ಪಿಸ್ಬೋದು, ಅಥವಾ ಅವನ ಹೆಂಡತಿ ಕಣ್ಣನ್ನು ತಪ್ಪಿಸ್ಬೋದು. ಆದರೆ ಒಂದು ಧರ್ಮ ಕರ್ಮ ಅಂತ ಇದೆ. ನಿನ್ನ ಆತ್ಮಸಾಕ್ಷಿನೇ ನಾಳೆ ದಿನ ಯಾವ ದೇವರ ಬಳಿ ಹೋದರೂ ಕೂಡ ನಿನಗೆ ಪರಿಹಾರವಿಲ್ಲ. ಯಾವ ದೇವರನ್ನು ಬೇಡಿ ಅಂಗಲಾಚಿ ಕರ್ಪೂರದಾರತಿ ಮಾಡಿ ಅಭಿಷೇಕ ಮಾಡಿದ್ರೂ ಈ ಪಾಪಕರ್ಮಗಳಿಗೆ ಫಲವನ್ನು ತಿಂದೇ ಸಾಯಬೇಕು ಮನುಷ್ಯ. ಹೌದು ಸರ್, ಪಶ್ಚಾತ್ತಾಪ ಪಡತೀನಿ ಸರ್. ಈಗ ನಾನು ಹೇಳೋದು ಇದೊಂದು ಸರಿಯಾದ ಸಮಯ. ನಿನ್ನ ಗಂಡನನ್ನು ಸರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನೀನು ಶ್ರೇಷ್ಠ ಪತಿವ್ರತೆಯ ಗುಣವನ್ನು ತೋರಿಸಿದ್ದೀಯ. ಆದರೆ ಒಂದು ಹಂತದಲ್ಲಿ ಎಷ್ಟು ಗಂಡನನ್ನು ಸರಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀಯಲ್ಲ, ಇದರಲ್ಲಿ ನೀನು ಎಷ್ಟು ದೊಡ್ಡ ಪುಣ್ಯವನ್ನು ಸಂಪಾದಿಸಿದ್ದೀಯೋ. ಬಟ್ ಅದೆಲ್ಲವನ್ನು ಒಂದೇ ಗಳಿಗೆ ಹೀಗೆ ಮನಸ್ಸನ್ನು ಜಾರಿ ಬಿಟ್ಟು ಸುಖಕ್ಕೆ ಆಸೆ ಬಿದ್ದು ಅಥವಾ ಅವನ ಪ್ರೇಮದ ಪಾಶಕ್ಕೆ ಬಿದ್ದು ಕಳ್ಕೊಂಡಿದ್ದೀಯ. ಇನ್ನು ಮುಂದೆ ನಾನು ಹೇಳೋದು, ನಿನ್ನ ಬದುಕನ್ನು ಹೇಗೋ ಮಕ್ಕಳು ಮುನ್ನಡೆಸ್ಕೊಂಡು ಹೋಗ್ತಾರೆ, ಮಕ್ಕಳು ಒಂದು ಹಂತಕ್ಕೆ ಬಂದಿದ್ದಾರೆ, ಅವನ ಹೆಂಡತಿ ಬದುಕನ್ನು ಯಾಕೆ ಹಾಳು ಮಾಡ್ತೀಯೋ? ಬೇಡ, ನೀನು ವಿಷ ಅಲ್ಲ, ನೀನು ಹೋಗಿ ಏನೋ ಸತ್ರು ಪರವಾಗಿಲ್ಲ, ನಾನು ಇನ್ನು ಮುಂದೆ ಇದನ್ನು ಮುಂದುವರಿಸಲ್ಲ. ಅದು ಯಾರಿಗೆ ಹೇಳ್ಕೊಳ್ತೀಯೋ ಹೇಳ್ಕೊ, ಏನು ಮಾಡ್ಕೊಳ್ತೀಯೋ ಮಾಡ್ಕೊ ಅನ್ನುವಷ್ಟು ನೀನು ಈಗ ಒಂದು ಸ್ವಲ್ಪ ಸಮಯ ಕಷ್ಟ ಅನಿಸುತ್ತೆ. ಈಗ ನೀನು ಸರಿ ಮಾಡದೆ ಹೋದರೆ ಮುಂದೆ ಇದು ನಾಳೆ ಮುಂದುವರೆದು ಎಲ್ಲೋ ಈಗ ಹೆಂಗೆ ಅವನ ಹೆಂಡತಿಗೆ ಅದು ಹೆಂಗೆ ನೀನು ಹೋಗಿ ಹೇಳಿದ್ದ, ಗಂಡ ಹೋಗಿ ನಾನು ಹಿಂಗೆ ಇನ್ನೊಬ್ಬಳನ್ನ ಇಟ್ಕೊಂಡಿದ್ದೀನಿ ಕಣೆ ಅಂತ ಗಂಡ ಹೋಗಿ ಹೇಳೋದು ಇಲ್ಲ, ಕರ್ಮ ಅದು ಹೆಂಗೋ ಗೊತ್ತಾಗಿದೆ ಅವಳಿಗೆ ಅಷ್ಟೇ. ಗೊತ್ತಾಗಿದೆ ಸರ್. ನಾನು ಹೇಳ್ತಿರೋದು ಎಲ್ರಿಗೂ ಗೊತ್ತಾಗಲಿ ಅಂತ ಏನು ನಿಮ್ಗೆ ಆಸೆ ಇರಲಿಲ್ಲ, ಬಟ್ ಗೊತ್ತಾಯ್ತಲ್ಲ, ಹಂಗೆ ಒಂದು ನಿನ್ನ ಮಕ್ಕಳಿಗೂ ಗೊತ್ತಾಗುತ್ತೆ. ಅವತ್ತು ನೋಡು ನಿನ್ನ ಪರಿಸ್ಥಿತಿ ಹೆಂಗಿರುತ್ತೆ. ಇವತ್ತಾದರೂ ಒಂಚೂರು ದೇಹದಲ್ಲಿ ಶಕ್ತಿ ಇದೆ, ನಾಳೆ ದಿನ ಇವನ್ ಸುಖವೂ ಬೇಡ, ಯಾವುದು ಬೇಡ, ಅಯ್ಯೋ ಮಕ್ಕಳೇ ಒಂದು ತುತ್ತು ಅನ್ನ ಹಾಕಿರಿ ಸಾಕಪ್ಪ. ಬಟ್ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ, ಓ ನಮ್ಮಮ್ಮ ಹಿಂಗೆ ನಡತೆಗೆಟ್ಕೊಂಡು ಬಂದವಳು ಅಂತ ಮಕ್ಳಿಗೆ ಗೊತ್ತಾದ, ಒಂದು ತುತ್ತು ಅನ್ನ ಹಾಕೋದಕ್ಕೂ ಹಂಗಿಸಿ ಹಾಕ್ತಾರೆ. ಅವತ್ತು ನಿನ್ನ ದೇಹದಲ್ಲಿ ಶಕ್ತಿನೂ ಇರಲ್ಲ ದುಡ್ಕೊಂಡು ತಿನ್ನಕ್ಕೆ. ಯೌವನವಿದ್ದ ಸಮಯದಲ್ಲಿ ಯಾರು ಧರ್ಮಯುತವಾಗಿ ನಡ್ಕೊಂಡಿರ್ತಾರೋ ಕಡೆಗಾಲದಲ್ಲಿ ಆ ಧರ್ಮದ ನಡತೆಯ ಕಾರಣಕ್ಕಾಗಿ ಅವರಿಗೆ ಅನ್ನಕ್ಕೆ ಮೋಸ ಮಾಡೋದಿಲ್ಲ ಭಗವಂತ. ಆದರೆ ಈ ಸಮಯದಲ್ಲಿ ಯಾರೂ ನೋಡಲ್ಲ ಬಿಡು, ಹಿಂಗೆ ಮುಂದುವರಿಯೋಣ. ಅಧರ್ಮದ ಮೂಲಕ ಸುಖವನ್ನು ಪಡ್ಕೊಳ್ಳಿಕ್ಕೆ ಹೋದರೆ ಯೌವನದ ಕಾಲದಲ್ಲಿ ಮಾಡಿದ ಅಧರ್ಮಗಳು ವೃದ್ಧಾಪ್ಯದ ಕಾಲದಲ್ಲಿ ಮಕ್ಕಳ ಮೂಲಕ ಈ ರೀತಿ ಬಂದು ನಿಮಗೆ ಒಂದು ತುತ್ತು ಅನ್ನ ತಟ್ಟೆಗೆ ಬರುತ್ತೆ, ಆದರೆ ಹಂಗಿಸಿ ಅನ್ನವನ್ನು ಹಾಕ್ತಾರೆ. ಹಾಗಾಗಿ ಈಗ ಇದನ್ನು ಬಿಡೋದ್ರಿಂದ 4 ದಿನ ಅವನು ನಿನ್ನ ಜೊತೆ ಮುನ್ಸ್ಕೊಳ್ಬೋದು, ತಕರಾರು ಮಾಡ್ಬೋದು, ಏನೋ ಮಾಡ್ಬೋದು. ಆದರೆ ಸ್ವಲ್ಪ ಗಳಿಗೆ ಇಷ್ಟು ತಪ್ಪು ಮಾಡಿರೋ ಕಾರಣಕ್ಕೆ ಸ್ವಲ್ಪ ಗಳಿಗೆ ನೋವಾಗಬಹುದು, ಅಥವಾ ಅವನೊಂದಷ್ಟು ತಕರಾರು ಮಾಡ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಏನೇ ಮಾಡ್ಬೋದು. ಆದರೆ ಸ್ವಲ್ಪ ಗಳಿಗೆ ಇದನ್ನು ಮರೆತು ಬಿಡು ಅಥವಾ ಇದನ್ನು ತ್ಯಜಿಸಿ ಬಿಡು ನಿನ್ನ ಗಂಡನನ್ನು. ಹಂಗೆ ನೋಡಿದ್ರೆ ನಿನ್ನ ಗಂಡ ಈ ರೀತಿ ಕುಡಿದು ನಿನ್ನ ಗಂಡ ನಿನಗೆ ಕುಡಿದು ಮೋಸ ಮಾಡಿದ್ರೆ ಈತ ನಿನ್ನ ಜೊತೆ ಮಲಗ ಅವನ ಹೆಂಡತಿಗೆ ಮೋಸ ಮಾಡ್ತಾವನೆ. ಇಬ್ಬರು ಅವರೇ ಇದ್ದಾರೆ, ಬಟ್ ದಾರಿಗಳು ಬೇರೆ ಅಷ್ಟೇ. ನಿನ್ನ ಗಂಡ ಹಿಂಗೆ ಮೋಸ ಮಾಡ್ತಾವನೆ, ನಿನ್ನ ಗಂಡ ನಿನಗೆ ಮಾಡ್ತಿರೋದು ಮೋಸ ಅನ್ನೋದಾದರೆ ಈತ ಅವನ ಹೆಂಡತಿಗೆ ಮಾಡ್ತಿರೋದು ಮೋಸವೇ ತಾನೆ. ಮನಸ್ಸಾಕ್ಷಿ ಅಥವಾ ಮನುಷ್ಯತ್ವ ಮನಸ್ಸಾಕ್ಷಿ ಅಂತ ಇದ್ದರೆ ಸ್ವಲ್ಪ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕವ. ಬಟ್ ನಿನ್ನ ವಿಚಾರದಲ್ಲಿ ನನಗೆ ಬಹಳ ಖುಷಿಯಾಗಿದ್ದು, ಗಂಡ ಇಂಥವನು ಹಿಂಗೆಲ್ಲ ಮಾಡ್ಕೊಂಡಿದ್ದಾನೆ, ಎಷ್ಟು ಕಾಟ ಕೊಟ್ಟರು ಕೂಡ ಆತ ಕಾಲು ಮುರಿದು ಹೋದಾಗ ಮನೆಯಲ್ಲಿದ್ದ ಹಣವನ್ನೆಲ್ಲ ತಗೊಂಡೋಗಿ ಉಳಿಸ್ಕೊಂಡು ಬಂದಿದ್ದೀಯಾ. ಇದರಲ್ಲಿ ನಿನಗಿನ್ನೂ ಪುಣ್ಯ ಇದೆ ತಾಯಿ, ನೀನಿನ್ನೂ ಧರ್ಮದಲ್ಲಿ ನಡ್ಕೊಂಡಿದ್ದೀಯಾ. ಇದೊಂದು ವಿಚಾರದಲ್ಲಿ ದಯವಿಟ್ಟು ಬೇಡ, ನಾನು ನಿನಗೆ ಈ ಯಾವುದೋ ಸುಖದಿಂದ ನಿನ್ನನ್ನು ಕತ್ತಿಡ್ದು ಆಚೆ ಹೋಗ್ತಿದ್ದೀನಿ ಅಂತ ಅಂದ್ಕೊಳ್ಬೇಡ. ಇವು ಸ್ವಲ್ಪ ಕಹಿ ಅನ್ನಿಸಬಹುದು. ನಾಳೆ ದಿನ ನಿನ್ನ ಮಕ್ಕಳ ಕಡೆಯಿಂದಲಾದರೂ ನಿನಗೆ ತವ್ರ ಮನೆಯಿಂದ ಸಿಗದ ಪ್ರೀತಿ ಕಾಳಜಿ, ಗಂಡನಿಂದ ಸಿಗದ ನೆಮ್ಮದಿ ಮಕ್ಕಳಿಂದಲಾದರೂ ಸಿಗಲಿ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಇದೇ ವಿಚಾರದಲ್ಲಿ ನೀನು ಮುಂದುವರೆದ್ರೆ ಕಡೆಗೆ ನೀನು ಅಂದರೆ ನಡತೆಯನ್ನು ಕೆಡಿಸಿಕೊಂಡವಳು ಅನ್ನೋ ಪಟ್ಟ ಬಂದುಬಿಟ್ರೆ ನೀನೇ ಹೆತ್ತ ಮಕ್ಕಳು ಕೂಡ ನಿನ್ನನ್ನು ತುಚ್ಛವಾಗಿ ನೋಡ್ತಾರೆ. ಆ ನರಕ ಇದೆಯಲ್ಲ, ಅದು ಯಾರಿಗೂ ಬೇಡ. ಹಾಗಾಗಿ ಇಲ್ಲಿ ಎಲ್ಲೂ
ಇವನಿಂದ ಸುಖ ನೆಮ್ಮದಿ ಸಿಕ್ತು ಅಂತ ನೀನು ಅಂದರೆ ಈಗ ನಾವು ಇನ್ನೊಬ್ಬರನ್ನು ನಾವು ನಗಿಸ್ತೀವಿ ಅಂದರೆ ಆ ನಗು ಕೂಡ ಪುಣ್ಯದ ನಗು ಆಗಿರಬೇಕಂತೆ. ಇನ್ಯಾರ್ದೋ ಸೊಂಟದ ಕೆಳಗಿಂದ ಮಾತಾಡಿ, ಇನ್ಯಾರ್ದೋ ಬಗ್ಗೆ ಆಡಿಕೊಂಡು, ಇನ್ಯಾವುದೋ ಮಕ್ಕಳ ಬಗ್ಗೆ ಹೆಣ್ಣಿನ ಬಗ್ಗೆ ಅಶ್ಲೀಲವಾಗಿ ಮಾತಾಡಿ ಕೆಟ್ಟ ಕೆಟ್ಟ ಜೋಕುಗಳ ಮೂಲಕ ನಗುವುದಾದರೆ ಆ ನಗುವಿನಲ್ಲೂ ಪಾಪದ ಲೇಪನವಿದೆ. ಆ ನಗುವು ಪಾಪವೇ ಆಗುತ್ತೆ. ಹಾಗೆ ನೀನು ಪಡೆದುಕೊಂಡ ಸುಖ ನೆಮ್ಮದಿ, ಗಂಡನಿಂದ ಯಾವ ಸುಖ ನೆಮ್ಮದಿ ಸಿಗ್ತಿಲ್ಲ ಅಂತಲ್ಲ, ನೀನಿಲ್ಲಿ ಪಡ್ಕೊಳ್ಳೋಕೆ ಹೋದಲ್ಲ, ಸಿಕ್ಕದಾದರೂ ಕೂಡ ಆ ಸುಖದಲ್ಲೂ ಒಂದು ಪಾಪವಿದೆ, ಲೇಪನವಿದೆ, ಪಾಪದ ಲೇಪನವಿದೆ ಆ ಸುಖದಲ್ಲಿ, ಹೌದಲ್ಲ? ನೀನು ಪಡ್ಕೊಂಡಿರೋ ನೆಮ್ಮದಿ ಸುಖ ಶುದ್ಧವಾದ ಮೂಲದಿಂದ ಬಂದಿಲ್ಲ. ಹೌದು ಸರ್. ಅವ್ರ ಅವ್ವ ಅಪ್ಪನ ಇವ್ ಮಗ ಬ್ಯಾಡ ತಂದ್ ಬಿಟ್ಟು ಅವ್ನ್ ಕುಡಿದು ನೋಡ್ಲಾರ್ಕ ಹೋಗ್ಬಿಟ್ರಿ, ಆದ್ರೆ ಇವನ್ನ ಬಿಟ್ಟು ಕೊಡ್ಲಿಲ್ರಿ. ನಿಮ್ ಜೊತೆ ಬಾಳ ಇದು ನಿನ್ ದೊಡ್ಡ ಗುಣ. ಅವರೆಲ್ಲ ಎತ್ತವರೇ ಬಿಟ್ಟು ಹೋದ್ರು, ಅಥವಾ ಸ್ವಂತ ಅಣ್ಣನೂ ಕೂಡ ಬರಲಿಲ್ಲ. ಯಾರು ಬರದೇ ಇದ್ದಾಗ ನೀನೊಬ್ಳು ಹೆಂಡತಿಯಾಗಿ ಈಗ ನಾನು ಹೇಳುವು ನಿನ್ನ ಅಣ್ಣನಿಗೆ ಕೈ ಎತ್ತು ಮುಗಿಬೇಕವ. ಈಗ ನಿಮ್ಮನ್ನು ಅಷ್ಟು ನೋಡ್ತಿಲ್ಲ, ಅದೆಲ್ಲ ಬಿಟ್ಟುಬಿಡು. ಬಟ್ ಅವತ್ತಿನ ಕಾಲಕ್ಕೆ ನನ್ನೆಲ್ಲ ಆಸ್ತಿ ನಿನಗೆ ಬರ್ಕೊಡ್ತೀನಿ, ಗಂಡ ಇಲ್ಲ ಅಂದ್ಕೊಂಡು ಬದುಕ್ಬಿಡು ಅಂತ ಒಬ್ಬ ಅಣ್ಣ ಹೇಳಬೇಕಂದ್ರೆ ದೇವತಾ ಮನುಷ್ಯನಯ್ಯ ಆತ. ಇಲ್ರಿ, ಅವ್ರು ಈಗಾದ್ರೂ ಅಂತಾರ, ಈಗೂ ಅಂತಾನು ನೀ ಬಂದ್ ಇಲ್ಲೇ ಇರ್, ನಾನ್ ನಿನ್ನೆಲ್ಲ ನೋಡ್ಕೊತೇನೆ, ಈಗೂ ಸುಖಟ್ ಅಂತ ಕರೀರಿ. ನನ್ ಗಂಡನ್ ಬಿಟ್ಟು ಬರಂಗಿಲ್ಲ. ಗಂಡನ ಮನೆಯಾಗ ಇದ್ರನ ನನಗ ಒಂದ್ ಬೆಲೆ ಇಲ್ಲ, ಅಂದ್ರೆ ನಿಮ್ ಮನೆಯಾಗ ಇದ್ರೆ ನಂಗೆ ಬೆಲೆ ಸಿಗುದಿಲ್ಲ ನಾನ ಇದೇನ್ರಿ. ಈಗಾದ್ರೂ ಒಂದ್ ವೇಳೆ ನೀನೀಗ ಮಾಡ್ತಿರೋ ಅಕ್ರಮದ ಮನಸ್ಥಿತಿ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ಏನಾಗಬಹುದು? ಗೊತ್ತಾದ್ರೆ ಅವ್ನ ಮನಸ್ಸು ಹೊಡೆದ ಹೋಗ್ತೈತ್ರಿ. ನನ್ನ ಸಾಯೋವರೆಗೂ ಏನೂ ಮಾಡಲ್ಲ. ಆದ್ರೆ ಅಷ್ಟೆಲ್ಲ ನನ್ನ ಪರ ನಿಂತ ಅವರಿಗೆ ನಾನು ಕೊಟ್ಟದ್ದೇನು? ಆಯ್ತು ತಾಯಿ, ಎಲ್ಲ ಮನಸ್ಸು ಕೆಟ್ಟ ಸಮಯದಲ್ಲಿ ಏನೋ ತಪ್ಪುಗಳಾಗಿದ್ದಾವೆ, ನಾನು ಅದನ್ನೀಗ ದೊಡ್ಡದು ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನಾನು ನಿನ್ನನ್ನು ಯಾವುದರಲ್ಲಿ ಶ್ಲಾಘನೆ ಮಾಡ್ತೀನಿ ಅಂದರೆ, ಇಂಥ ಹುಡುಕ ಗಂಡ ಹೀಗೆ ಬೇಜವಾಬ್ದಾರಿ ರೋಗಗಳಿಂದ ಕಾಲು ಮುರ್ಕೊಂಡು ಎಲ್ಲ ರೀತಿಯಲ್ಲೂ ಮನೆಗೆ ಭಾರವಾದಂಥ ವ್ಯಕ್ತಿಯನ್ನು ಯಾವುದೇ ರೀತಿಯಲ್ಲಿ ಇರಿಸು ಮುರುಸು ಮಾಡಿಕೊಳ್ಳದೆ, ಅಥವಾ ಮುಖ ಸಿಂಡ್ರಿಸ್ಕೊಳ್ಳದೆ, ಅಥವಾ ಅಯ್ಯೋ ಶಾಪ ಇದು ಇಂಥ ಕೆಟ್ಟ ಬದುಕು ಯಾಕೆ ಅಂತ ಭಾವಿಸದೆ, ಭಾರ ಅಂತ ಅಂದ್ಕೊಳ್ಳದೆ ಅವನ ಸೇವೆ ಮಾಡಿ ಒಂದು ಸ್ಥಿತಿಗೆ ತಗೊಂಡು ಬಂದಿದೆಯಾ. ಆತ ಕುಡ್ತಾ ಬಿಟ್ಟನೋ ಬಿಡಲ್ವೋ ಅದಿನ್ನು ಬೇಡವ, ಅದು ಮುಂದೆ ಹೋಗ್ಬಿಟ್ಟಿದೆ, ಅದು ನಿನ್ನ ಕೈಲಿ ಇಲ್ಲ. ನೀನೇ ಹೇಳ್ದಂಗೆ ಮಕ್ಕಳಿಗೆ ಒಂದೊಳ್ಳೆ ಶಿಕ್ಷಣ ಕೊಟ್ಟುಕೊಂಡು ತಾಯಿಯಾಗಿ ನೀನು ನಿಂತು ಮನೆಯನ್ನು ಮುನ್ನಡೆಸಿ ನಿನ್ನ ವಂಶವನ್ನು ಉದ್ಧಾರವಾಗಲಿಕ್ಕೆ ನಿನ್ನ ಕೈಲಿ ಸಾಧ್ಯವಿದೆ, ಅದರ ಶಕ್ತಿ ಇದೆ. ಆದರೆ ಇಲ್ಲಿ ನಿನ್ನ ಶಕ್ತಿಯನ್ನು ಈ ಅಕ್ರಮದಲ್ಲಿ ವಿನಿಯೋಗಿಸಿಬಿಟ್ರೆ ಒಳ್ಳೇದು ಮಾಡ್ಲಿಕ್ಕೆ ನಿನ್ನ ಹತ್ರ ಶಕ್ತಿನೇ ಇರಲ್ಲ. ಹೌದು ಸರ್. ನಮ್ ತಂಗಿ ಸಕಟ್ರಿ ಇವಾಗ ನನ್ನ ಸಣ್ಣ ಮಗನ ಒಳ್ಳೆ ಸಾಲಿ ಕಲಿಸ್ತೇನೆ. ಅವ್ರ ಅಪ್ಪಗಳು ಬುದ್ಧಿ ಬರೋದು ಬೇಡತಂದ್ ಆಕಿ ಡೊನೇಷನ್ 50,000 ರೂಪಾಯಿ ತಂಗಿಗಂತ ತುಂಬಿ ನನ್ನ ಸಣ್ಣ ಮಗನ ಹಾಸ್ಟೆಲ್ಗೆ ಇಟ್ಟಾರ ಓದಿಸಾಕ್ರಿ ಅವ್ರು. ಮತ್ ಅಲ್ಪ ಸ್ವಲ್ಪ ಕಷ್ಟ ಅಂದ್ರೆ ನಮಗೆ ಹೇಳು, ನಾವು ಸಹಾಯ ಮಾಡ್ತೀವಿ ನಿನಗ, ನಿನ್ ಗಂಡನ್ ಕೂಡ ಜಗಳ ಮಾಡ್ಬೇಡ, ಅವ್ನ್ ಬಿಟ್ ಬಿಡು, ನಾವು ಸಹಾಯ ಮಾಡ್ತೀವಿ ಅಂತ ಇಬ್ರು ತಂಗಿ ಗಂಡ ತುಂಬಾ ನೋಡಿ ಇವೆಲ್ಲ ಒಳ್ಳೇದಾಗ್ತಿದೆ. ಗಂಡನ್ ಬಿಡು ಅಂತ ನಾನು ಹೇಳಲ್ಲ, ಬಟ್ ಬಿಡು ಅಂದ್ರೆ ಗಂಡನ್ ಬಿಡು ಅಂತಲ್ಲ, ಅವನ ಬಗ್ಗೆ ಕಾಳಜಿ ಬಿಡು. ಅದು ಸರಿ ಹೋಗಲಿ, ಅಲ್ಲಿ ಸಂಸಾರ ಚೆನ್ನಾಗಾಗಲಿ, ಅದು ಮುಗಿದು ಹೋಗಿದೆ. ಅದು ನೋಡವ, ಯಾವುದು ಬಟ್ಟೆಗೆ ಕೊಳೆಯಾದರೆ ಅದನ್ನು ಯಾವುದೋ ಒಂದು ಸೋಪ್ ಹಾಕಿ ತೊಳಿಬೋದು. ಆದರೆ ಹುಟ್ಟುತ್ತಾನೆ ಚರ್ಮಕ್ಕೆ ಅಂಡ್ಕೊಂಡು ಬಂದ್ಬಿಟ್ಟಿದೆ ಮಚ್ಚೆ ಅಂದರೆ ಹೆಂಗೆ ತೊಳಿಲಿ ಅದನ್ನು ನಾನು? ಈ ಗಂಡನ ಕುಡಿತಾ ಇದೆಯಲ್ಲ, ಅದು ಚರ್ಮಕ್ಕೆ ಬಂದಿರೋ ಮಚ್ಚೆ, ಬಟ್ಟೆಗೆ ಅಂಟ್ಕೊಂಡಿರೋ ಕೊಳೆ ಆದರೆ ಸೋಪ್ ಹಾಕಿ ತೊಳೆದ್ರೆ ಹೋಗುತ್ತೆ. ಹಾಗೆ ಇಲ್ಲಿ ಯಾವುದೋ ಮಧ್ಯೆ ಸಹವಾಸದಿಂದ ಬಂದದ್ದಲ್ಲ, ಈ ಬುದ್ಧಿ ಹಂಗೆ ಬಂದ್ಬಿಟ್ಟಿದೆ. ಅದು ಸರಿ ಮಾಡುವುದಲ್ಲ. ಮೊದಲು ಈ ಹೊರಗಡೆಯಿಂದ ಮೂರನೇ ವ್ಯಕ್ತಿ ಯಾರಿದ್ದಾನೆ ಆತನಿಗೆ ನಾನು ಹೇಳೋದು, ಈತ ಬೇಜಾರು ಮಾಡ್ಕೊಳ್ತಾನೆ, ವಿಷದ ಬಾಟ್ಲು ಕುಡಿತಾನೆ, ವಿಷದ ಬಾಟ್ಲು ಜೋಬಲ್ಲೇ ಇಟ್ಕೊಂಡು ಓಡಾಡ್ತಾವನೆ ಅನ್ನೋ ಕಾರಣಕ್ಕೆ ಈಗ ನೀನೇನಾದರೂ ಇದನ್ನು ಸಹಿಸ್ಕೊಂಡೆ, ಬಿಡು ಹಿಂಗೆ ಎಷ್ಟು ದಿನವೂ ಹಿಂಗೆ ಬಂದುಬಿಟ್ಟಿದ್ನಿ, ಮುಂದಕ್ಕೂ ಹಿಂಗೆ ಹೋಗೋಣ ಅಂತ ಹೋದೆ. ಹೇಳಿದ್ನಲ್ಲ, ಮಕ್ಕಳು ನಿನಗೆ ಗೌರವ ಕೊಟ್ಟು, ಅಯ್ಯೋ ನಮ್ಮ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ನೋಡಿಕೊಂಡ್ಲು, ನಮ್ಮ ತಂದೆ ಹಿಂಗಂದ್ರು, ನಮ್ಮ ತಂದೆ ಈ ರೀತಿ ಆದರೂ ಕೂಡ, ಕುಡುಕ ಆದರೂ ಕೂಡ, ಬೇಜವಾಬ್ದಾರಿ ಆದರೂ ಕೂಡ ನಮ್ಮ ತಾಯಿ ನಮ್ಮನ್ನು ಎಲ್ಲೂ ಬಿಡಲಿಲ್ಲ, ಕಾಪಾಡಿಕೊಂಡು ಬಂದ್ಲು ಅನ್ನೋ ಗೌರವ ತೋರಿಸಿ ನಿನಗೆ ತುಂಬ ಶ್ರದ್ಧೆಯಿಂದ ಕಾಲಿಗೆ ಬೀಳಬೇಕಾದ ಮಕ್ಕಳು, ಥೂ ಇಂಥ ಕೆಟ್ಟ ಬದುಕು ತೋರಿಸಿ ನಮಗೆಲ್ಲ ಮರ್ಯಾದೆ ತೆಗೆದುಬಿಟ್ಟಲ್ಲ ಅಂತ ಹೇಳೋ ಥರ ಆಗಬಾರ್ದು. ಯಾಕಂದರೆ ನೀವು ಅಂದ್ಕೊಳ್ಬೋದು ಇದು ಯಾರಿಗೂ ಗೊತ್ತಾಗಲ್ಲ ಅಂತ. ಇಲ್ಲ, ಇದು ಈಗ ಶುರುವಾಗಿದೆ, ಈಗ ಇದನ್ನು ನಿಲ್ಲಿಸಲಿಲ್ಲ ಅಂದರೆ ನಾಳೆ ದಿನ ಅದು ನನ್ನ ಕೈಲೂ ಆಗಲ್ಲವ, ಯಾವ ದೇವರು ಬಂದರೂ ಆಗಲ್ಲ. ಮೊದಲು ಇದನ್ನು ನಿಲ್ಲಿಸು, ನನಗೆ ನಂಬಿಕೆ ಇದೆ ಇದನ್ನು ಒಂದೇ ಸಾರಿ ಆಗದೇ ಇದ್ದರೂ ನಿಧಾನಕ್ಕೆ ಯಾವುದೇ ರೀತಿಯ ದೈಹಿಕ ಭಾಗಿ ಅಥವಾ ಲೈಂಗಿಕತೆಯಲ್ಲಿ ಭಾಗಿಯಾಗುವುದಾಗಲಿ, ಅವನನ್ನು ಮನೆಯೊಳಗಡೆ ಬಿಟ್ಕೊಳ್ಳೋದಾಗಲಿ, ಅಥವಾ ಗಂಡ ಇಲ್ಲದಾಗ ಅವನು ಬಂದು ಹೋಗುವುದಾಗಲಿ ಇಲ್ಲವ.
ನಿನ್ನ ಮನೆ ದೇವರು ನೆಲೆಸಬೇಕು, ಆ ಮನೆಯಲ್ಲಿ ಧರ್ಮ ನೆಲೆಸಬೇಕು, ಮನೆ ದೇವರು ನಿನ್ನ ಮನೆಯನ್ನು ಕಾಯಬೇಕು, ಅಥವಾ ಎಲ್ಲ ರೀತಿಯ ಒಳ್ಳೆಯ ಶಕ್ತಿಗಳು ನಿನ್ನ ಮನೆಯಲ್ಲಿ ನೆಲೆಸಬೇಕು ಅಂದರೆ ಈ ಅಕ್ರಮಗಳನ್ನು ನೀನು ಮೊದಲು ನಿಲ್ಲಿಸಬೇಕು. ಹೌದು ಇಲ್ಲಾಂದರೆ ನಿನ್ನ ಮನೆ ದೆವ್ವದ ಮನೆಯಾಗುತ್ತೆ, ಮಕ್ಕಳಿಗೆ ವಿದ್ಯೆ ಹತ್ತಲ್ಲ, ಮನೆಯಲ್ಲಿ ನೆಮ್ಮದಿ ಇರಲ್ಲ, ಇನ್ನು ಎಲ್ಲ ಸಮಸ್ಯೆಗಳು ಅಲ್ಲಿ ಶುರುವಾಯ್ತವೆ. ಹಾಗಾಗಿ ಇಲ್ಲಿವರೆಗೂ ಅವನನ್ನು ಗಂಡ ಇಲ್ದಾಗ ಬರೋದು ಅಥವಾ ದೈಹಿಕವಾಗಿ ನೀವು ಸೇರೋದು ಅಥವಾ ಇವನ್ನ ದಯವಿಟ್ಟು ಹೇಳ್ತೀನಿ ಬಿಟ್ಟು. ನಿನ್ನ ಮನೆ ನಾಳೆ ದಿನ ಬೆಳಿಬೇಕು, ಗಂಡ ಹಿಂಗಾದರೂ ಕೂಡ ಅವತ್ತು ಯಾವ ಭವಿಷ್ಯದ ಕನಸಿಟ್ಕೊಂಡು ಮಕ್ಕಳ ನಾಳೆ ಚೆನ್ನಾಗಿರಬೇಕು ಅಂತ ಏನೆಲ್ಲ ಮಾಡಿಕೊಂಡು ಬಂದು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಹೌದು ಸರ್. ಬಿಟ್ಟು ಎಲ್ಲ ಒಳ್ಳೆಯದಾಗುತ್ತೆ. ನಿಧಾನವಾಗಿ ಬ್ಲಾಕ್ ಮಾಡು, ಎಲ್ಲೋ ಎದುರುಗಡೆ ಸಿಕ್ಕರೆ ಚೆನ್ನಾಗಿದ್ದೀರಾ ಅನ್ನೋ ತೊಂದರೆ ಇಲ್ಲ. ಆದರೆ ಗಂಡ ಅದು ಎಷ್ಟೇ ಕೆಟ್ಟು ಹೋಗಿರಲಿ, ಆದರೆ ನಾನು ಪತಿವ್ರತೆಯಾಗಿಯೇ ಉಳಿಬೇಕು, ನಾನು ಶುದ್ಧಳಾಗಿಯೇ ಉಳಿಬೇಕು. ಇಲ್ಲಿವರೆಗೂ ಏನಾಯಿತು ನಾನು ಅದನ್ನು ಮನ್ನಿಸ್ತೀನಿ ತಾಯಿ, ಅಥವಾ ಅದನ್ನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ, ಅದಕ್ಕೆ ಕ್ಷಮೆ ಇದೆ. ಆದರೆ ಇನ್ನು ಮುಂದುವರೆದ್ರೆ ಅದು ಒಳ್ಳೆಯದಲ್ಲ. ಆ ಹೆಣ್ಣನ್ನು ತಲೆಯಲ್ಲಿಟ್ಕೋ, ನಿನ್ನ ಮಕ್ಕಳನ್ನ ತಲೆಯಲ್ಲಿಟ್ಕೋ. ನಿನ್ನ ಬದುಕು ಅನ್ಯಾಯಕ್ಕೊಳಗಾಯಿತು, ನಿನ್ನ ಬದುಕು ನೋವಿನಲ್ಲಿದೆ ಅಂತ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾನು ಸುಖ ಪಡ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಆ ಪಡೆದುಕೊಂಡ ಒಂದೊಂದು ಚಿಕ್ಕ ಚಿಕ್ಕ ಸುಖವು ಅದರ 100 ಪಟ್ಟು ದುಃಖವಾಗಿ ಮತ್ತೆ ನಿನ್ನ ಮನೆ ಬಾಗಿಲಿಗೆ ಬರ್ತವೆ. ನೆನ್ಪಿಟ್ಕೋ ಇದನ್ನು. ಬಿಟ್ಬಿಡು. ಈ ಕಾರ್ಯಕ್ರಮ ಕೇಳ್ತಿದ್ದೀಯಾ, ಹಿಂಗೆ ಓದೋವ್ರ ಕಥೆಯೆಲ್ಲ ಏನಾಗಿದೆ, ನಾಳೆ ದಿನ ಬೀದಿಯಲ್ಲಿ ಥೂ ಛೀ ಅಂತ ಉಗಿಯೋ ಜನಗಳು ಉಟ್ಕೊಂಡಾಗ ಯಾವ ಸುಖಗಳು ನೆನಪಾಗಲ್ಲವ ಅವತ್ತು. ಕೇವಲ ಪ್ರೀತಿ ಕೊಡ್ತಾನೆ. ಯಾವ ಪ್ರೀತಿನವ? ಪ್ರೀತಿ ಜಗತ್ತಿಗೆ ನೀನು ಕೊಡು, ಯಾರಿಂದಲೂ ನೀನು ಪ್ರೀತಿ ಬಯಸಬೇಡ. ನಾಳೆ ಮಕ್ಕಳಿಂದಲಾದರೂ ಅಷ್ಟೇ. ಪ್ರೀತಿ ಅದು ಬೇಡೋದಲ್ಲ, ಕೊಡೋದು. ನಿನ್ನಲ್ಲಿ ಜಗತ್ತಿಗೆಲ್ಲ ಕೊಡುವಷ್ಟು ಪ್ರೀತಿ ನಿನ್ನ ಹೃದಯದಲ್ಲಿದೆ. ಅದು ಎಂದೂ ಖಾಲಿಯಾಗದ ಅಕ್ಷಯ ಪಾತ್ರೆ ಅದು ಪ್ರೀತಿ ಅನ್ನೋದು. ನಾವು ಪ್ರೀತಿಯ ನೆಪದಲ್ಲಿ ಇಂದ್ರಿಯ ಸುಖವನ್ನಷ್ಟೇ ಬೇಡ್ತಾ ಇರ್ತೀವಿ. ಇವತ್ತಿನ ಪ್ರೀತಿಗಳು ಹಂಗೆ ಆಗಿದ್ದಾವೆ. ಅಯ್ಯೋ ನಂಗೆ ಪ್ರೀತಿ ಇರಲಿಲ್ಲ ಸರ್, ಅದಕ್ಕೆ ನಾನು ಅವನ ಸಹವಾಸ ಮಾಡಿದೆ. ಸರಿ, ಅವನಿಂದ ಪ್ರೀತಿ ಮಾತ್ರ ತಗೋ, ಮತ್ತೆ ಅವನ ಜೊತೆ ಮಲ್ಕೊಳ್ಳೋದು ಯಾಕೆ ಮಲ್ಕೊಂಡೆ? ಅಯ್ಯೋ ಏನು ಮಾಡಲಿ ಸರ್? ಇಲ್ಲ, ಪ್ರೀತಿಯ ಇನ್ನೊಂದು ಮುಖವಾಡ ದೈಹಿಕ ಆಕರ್ಷಣೆಯೇ ಆಗಿತ್ತು, ಅದಕ್ಕೆ ಪ್ರೀತಿನ ಹೆಸರು ಕೊಟ್ಟಿದ್ದಾರಷ್ಟೇ. ಯಾವುದೇ ಒಂದು ದೇಹ ಇನ್ನೊಂದು ದೇಹ ಕೇವಲ ಸಂತಾನೋತ್ಪತ್ತಿಯ ಕಾರಣಕ್ಕಾಗಿ ಕೂಡಬೇಕಿತ್ತೆ ಹೊರತು, ಅದು ಯಾವಾಗ ಚಪಲವಾಯಿತು ಅಲ್ಲಿಂದ ನಿಮ್ಮ ಬದುಕು, ನಿಮ್ಮ ಮನೆತನಗಳು ಕುಸಿಯೋಕೆ ಶುರುವಾಗ್ತವೆ. ನಿನ್ನ ವಂಶ ನಿರ್ವಂಶವಾಗಬಾರ್ದು ತಾಯಿ. ಹಾಗಾಗಿ ನಿನ್ನ ಗಂಡ ಆ ರೀತಿ ನಿನಗೆ ಮೋಸ ಮಾಡ್ದ, ನೀನು ಇವನ ಜೊತೆ ಸೇರಿ ನಿನ್ನ ಗಂಡನಿಗೆ ನೀನು ಈ ರೀತಿ ದ್ರೋಹ ಮಾಡಿದೆ, ಇಬ್ಬರದು ಅಲ್ಲಿ ಸರಿ ಹೋಗಿದೆ. ಇನ್ನು ಮುಂದಾದರೂ ಒಳ್ಳೆ ರೀತಿಯಲ್ಲಿ ಮುಂದುವರಿ. ಆ ಮಕ್ಕಳು ನಿನ್ನ ಪಾಲಿಗೆ ವರವಾಗಲಿ, ನಾನು ಅಷ್ಟು ಮಾತ್ರ ಕೇಳ್ಕೊಳ್ಬಲ್ಲೆ. ಹಾಗೂ ನನ್ನ ಸಂಪೂರ್ಣ ಹಾರೈಕೆ ಇದೆ. ನೀವು ಹೇಗೆ ನಾನು ಮಾಡಿದ ತಪ್ಪು ಜನ ಮಾಡಬಾರ್ದು, ಇನ್ನೊಂದು ಹೆಣ್ಣುಮಗಳು ಮಾಡಬಾರ್ದು, ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಇದನ್ನು ಹಂಚಿಕೊಳ್ಬೇಕು ಅಂತ ಬಂದ್ರಿ. ನಿಮ್ಮ ಈ ಲೋಕದ ದೃಷ್ಟಿಯಿಂದ ನೀವು ಇದನ್ನು ಹಂಚಿಕೊಂಡಿದ್ದು ಖಂಡಿತ ಒಳ್ಳೆಯದೇ. ಆದರೆ ನನಗೆ ನಂಬಿಕೆ ಇದೆಯವ, ನೀನು ಇನ್ನು ಮುಂದೆ ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸಿ, ಅದೇನಾಗುತ್ತೋ ಆಗಲಿ, ಧರ್ಮಕ್ಕೆ ಗಟ್ಟಿಯಾಗಿ ಅಪ್ಕೊಂಡ್ಬಿಡು. ಆಗ್ಲಿ ತಾಯಿ. ಇವತ್ತು ನಾನು ಹೇಳಿದ್ನವ, ಇವತ್ತು ನಿನಗೆ ಕರೆ ಸಿಕ್ಕಿರೋದೇ ಇದನ್ನ. ಅಂದ್ರೆ ನಿನಗೆ ಕ್ಷಮೆ ಇರಲಿಲ್ಲ ಅಂದ್ರೆ ನೀನು ತಿಪ್ಪುರ್ಲಾಗ ಹಾಕಿದ್ರೆ ನೀನು ಇಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ನಿನಗೆ ಕ್ಷಮೆ ಇದೆ, ಮತ್ತೆ ಅದನ್ನು ನನ್ನ ಮೂಲಕ ಹೇಳಿಸ್ತಿದೆ ಅಷ್ಟೇ. ನೀನು ಇಲ್ಲಿಂದ ನಾನು ಹೇಳ್ದ ಹಾಗೆ ಅದನ್ನು ಬಿಡು. ನಾನು ಅದಕ್ಕೆ ಕೇಳಿದೆ, ಅವ್ನು ನಾಳೆ ವಿಷ ಕುಡಿದು ನಾನು ಇದಕ್ಕೆ ವಿಷ ಕುಡಿದೆ ಅಂತ ಹೇಳೋ ತಾಕತ್ತಂತೂ ಅಲ್ಲಿಲ್ಲ. ಯಾಕಂದ್ರೆ ಅದು ಧರ್ಮ ಅಲ್ಲ ಅದು. ಹೌದು ಸರ್. ಹಾಗಾಗಿ ನೀನು ಅದಕ್ಕೆ ಹೆದರ್ಕೋಬೇಡ. ಅದು ಕೇವಲ ತನಗೆ ಬೇಕಾದ ಸುಖ ಎಷ್ಟು ದಿನ ಸಿಗ್ತಿತ್ತು, ಈಗ ಅವಳು ಧರ್ಮವನ್ನು ಅರಿತು ಅದ್ರ ಪ್ರಕಾರ ನಡೆಯೋಕೆ ಶುರು ಮಾಡಿದಾಗ ಅಧರ್ಮಿಗಳಿಗೆ ಅಲ್ಲಿ ಸುಖವಿಲ್ಲ. ಅವರಿಗೆ ಆ ತಳಮಳ ಶುರುವಾಗುತ್ತೆ. ಅದನ್ನು ಈ ಮೂಲಕ ವ್ಯಕ್ತಪಡಿಸ್ತಾರೆ. ಧರ್ಮ ತಿಳಿದ ನೀನು ಅದಕ್ಕೆ ಎದುರಂಗಿಲ್ಲ. ನಿನ್ಗೆ ಅಲ್ಲಿ ಯಾವುದೇ ತೊಂದರೆ ಆಗಲ್ಲವ. ನಾನು ಹೇಳಿದಷ್ಟು ಮಾಡು. ಇಲ್ಲ ಅದು ಏನಾದರೂ ಕೃಷ್ಣನಿಗೆ ಬಿಡು, ಭಗವಂತನಿಗೆ ಬಿಡು, ನನಗೆ ಬಿಡು. ನಾನಿನ್ನು ಮುಂದೆ ಅವ್ರ ಫೋನು ಮೆಸೇಜು ಇಲ್ಲ. ನನಗೀಗ ಸತ್ಯವಾಗಿ ಅರ್ಥವಾಗಿದೆ, ಪ್ರೀತಿ ಅದು ಹೊರಗಡೆ ಹುಡುಕೋದಲ್ಲ, ಅಥವಾ ಅದು ಯಾರಿಂದಲೂ ಪಡ್ಕೊಳ್ಳೋದಲ್ಲ. ನಾನು ಅರ್ಥಕೊಂಡು ಬದುಕಿದ್ರೆ ಅದೇ ಪ್ರೀತಿ. ಓಹೋ, ನನ್ನ ಬದುಕು ಹಿಂಗಿದೆ, ನನ್ನ ಮಕ್ಕಳಿಗೋಸ್ಕರ ಬದುಕ್ತೀನಿ, ನನಗೋಸ್ಕರ ಬದುಕ್ತೀನಿ, ಮತ್ತು ಇದು ಇನ್ಯಾರೋ ಪುರುಷ ಕೊಡಬೇಕು. ಆಯಿತು, ಪ್ರೀತಿ ಬೇಕು ಅಂತ ನಾನೊಂದು ಯಾವುದೋ ಹೆಣ್ಮಗಳು ಸಹವಾಸ ಮಾಡ್ಬೋದಿತ್ತಲ್ಲ, ಪುರುಷ ಯಾಕೆ ಬಂದ? ಮತ್ತಲ್ಲಿ ಪ್ರಶ್ನೆಗಳು ಸಾವಿರ ಉಟ್ಕೊಳ್ತವಲ್ವಾ? ಹಾಗಾಗಿ ಇದು ಪ್ರೀತಿಯದ್ದಲ್ಲ.
ಇದು ಆ ವಯಸ್ಸಲ್ಲಿ ಆ ಭಾವನೆಗೆ ಏನೋ ಬಂದಿದೆ, ಅದನ್ನು ನಾನು ತಪ್ಪು ಅಥವಾ ಅದು ನಿಷಿದ್ಧ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದನ್ನು ಅರ್ಥ ಬದುಕಬೇಕು. ಅಲ್ಲೇನೋ ತಪ್ಪುಗಳಾಗಿದ್ದಾವೆ, ಈಗ ತಿದ್ದುಕೊಂಡಿದ್ದೀಯ, ಈಗ ನಿನಗೆ ಕ್ಷಮೆ ಇದೆ, ಮಕ್ಕಳು ಎದೆ ಹತ್ರಕ್ಕೆ ಬಂದಿದ್ದಾರೆ, ಅಥವಾ ಅವ್ರ ಕಣ್ಣು ಮುಂದೆ ನನ್ನ ವ್ಯಕ್ತಿತ್ವಗಳು ನಾಳೆ ದಿನ ಯಾರಿಗೂ ಗೊತ್ತಾಗಿ ಅವನ ಹೆಂಡತಿ ಬಂದು ನೀನು ಹೇಗೆ ಇನ್ನೊಂದು ಹೆಣ್ಣನ್ನು ಹೋಗಿ ನನ್ನ ಸಂಸಾರದೊಳಗಡೆ ಬರಬೇಡ ಅಂತಲೋ, ಅವನ ಹೆಂಡತಿಗೂ ಭಯ ಇರುತ್ತೆ ನನ್ನ ಸಂಸಾರ ಎಲ್ಲ ಹಾಳಾಗುತ್ತೋ ಅಂತ. ಆ ಭಯದಲ್ಲಿ ಅವಳು ಏನು ಮಾಡ್ತಾಳೋ ಅದು ನಿನಗೂ ಗೊತ್ತಿಲ್ಲ. ಹೌದು ಸರ್. ಆ ಥರ ಆಗೋದು ಬೇಡ. ಒಂದು ಹೆಣ್ಣು ತನ್ನ ಬದುಕನ್ನು ಕಾಪಾಡ್ಕೊಳ್ಳೋದಿಕ್ಕೆ ಏನು ಮಾಡಲಿಕ್ಕೂ ಎಸ್ದವಳಲ್ಲ, ತನ್ನ ಸಂಸಾರ ಕಾಪಾಡ್ಕೊಳ್ಳೋಕೆ ಏನು ಮಾಡಲಿಕ್ಕೂ ಎಸ್ದವಳಲ್ಲ. ಹಾಗಾಗಿ ಆ ಹೆಣ್ಣನ್ನು ಎದುರು ಹಾಕ್ಕೊಳ್ಬೇಡ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡೋದು ಧರ್ಮವಲ್ಲ. ಎಲ್ಲಿವರೆಗೂ ಏನೋ ಆಗಿದೆ, ಈತನಿಗೇನೋ ಸುಖದ ಆಸೆ, ನೀನು ಬೇಕು ಅನ್ಸಿರ್ಬೋದು, ಬಟ್ ಒಂದು ಹೆಣ್ಮಗಳಾಗಿ ನೀನು ಧರ್ಮಕರ್ಮ ಅರ್ಥ ನಡಿಬೇಕು. ಯಾಕಂದ್ರೆ ಅವನು ಬಚಾವಾದ್ರೆ ಸುಲಭವಾಗಿ ನೀನು ಬಚಾವಾಗ್ಲಿಕ್ಕಾಗಲ್ಲ. ಗಂಡ ನೋಡಿದ್ರೆ ಹಿಂಗೆ, ಈ ಕಡೆ ತವ್ರ ಮನೆ ನೋಡಿದ್ರೆ ಹಿಂಗೆ, ನಿನ್ನ ವ್ಯಕ್ತಿತ್ವ ಶೀಲಕ್ಕೆ ಧಕ್ಕೆ ಬಂತು, ಕಳಂಕ ಬಂತು, ಅಥವಾ ನಿನ್ನ ಕೆಟ್ಟವಳು ಅಂತ ಸಮಾಜ, ನಿನ್ನ ಮನೆ, ನಿನ್ನ ಮಕ್ಕಳು ಎಲ್ಲ ಪರಿಗಣಿಸಿಬಿಟ್ರು ಅಂದ್ರೆ ಅಲ್ಲಿಂದ ನಿಜವಾದ ನರಕ ಶುರು. ಹೌದು ಸರ್. ಈಗ ಅನುಭವಿಸ್ತಿರೋದು ನರಕ ಅಲ್ಲ. ಅಂತಾರೆ ಈಗ ನಮ್ಮ ಹುಡುಗಿ ನಮ್ ತಂಗಿ ಪಾಪಗಳು ನಮ್ದು ಅಡವ್ಯಾಗ ಮನಿ ಇದ್ರು ಗುಡ್ದಾಗ ಅಂತ. ಆಮೇಲೆ ಗುಡ್ದಾಗ ನಮ್ ತಂಗಿ ಒಬ್ಳೆ ಜನ್ಮ ಮಾಡ ತಳ್ಕೊಂಡ್ರು ಕುಡುಕ ಗಂಡನ ಜೊತೆ. ನಮ್ ತಂಗಿ ಕಷ್ಟ ನೋಡ್ರ ಬಾಳ ಕೆಟ್ಟ ಅನಿಸ್ತೈತಿ. ಬಂದಿರಂದ್ರೆ ಇರಕ್ಕೂ ತಯಾರಿಲ್ಲ. ನಮ್ಗೆಲ್ಲಿ ಹೋಗಿ ಸಹಾಯ ಮಾಡ್ಬೇಕಂದ್ರೆ ಅವ್ನ ಅಲ್ಲಿ ಆಗೋದು ಇಲ್ಲ. ನಮ್ಮ ಅಣ್ಣ ಇನ್ನಾದ್ರೂ ನಿಮ್ ಬದ್ದಲ್ಲಿ ಹೆಮ್ಮೆಯಿಂದ ಹೇಳ್ಕೊತೀವಿ. ನಿನ್ನ ಬಗ್ಗೆ ಇರೋ ಅಭಿಪ್ರಾಯಕ್ಕೂ ನೀನ್ ನಡ್ಕೊಳ್ತಿರೋ ರೀತಿಗೂ ಬಹುಶಃ ನಿನ್ನ ಆತ್ಮ ಮಾತ್ರ ಎಲ್ಲದಕ್ಕೂ ಸಾಕ್ಷಿ ಆಗಿದೆ. ಅದನ್ನೇ ಆತ್ಮಸಾಕ್ಷಿ ಅಂತ ಕರಿತೀವಿ. ಅಯ್ಯೋ ಅವ್ರು ಹಂಗೆ ಹೊಗಳಬೇಕಾದ್ರೆ ನನ್ನ ಎಕಡೆ ತಗೊಂಡು ನಾನೇ ಹೊಡ್ಕೊಳ್ಬೇಕು ಅನಿಸ್ತಾ ಇದೆ. ಹೌದು ಸರ್. ಹಂಗ ಅನ್ನೋ ಟೈಮ್ ನನ್ಗ ಮನುಷ್ಯನಾಗ ಇದು ನಾನು ಈ ಜಗತ್ತಿಗೆ ವಂಚಿಸೋದು ಒಂದು ರೀತಿಯ ಮೋಸವಾದ್ರೆ ನನಗೆ ನಾನು ವಂಚಿಸಿಕೊಳ್ಳೋದು ಅತಿ ದೊಡ್ಡ ಮೋಸ. ಅದು ಪರಮಾತ್ಮನಿಗೆ ಮೋಸ ಮಾಡ್ದಂಗೆ. ಬೇಡವಾ, ಇಂದ್ರಿಯಗಳೇ ಇಲ್ಲ ನಿನಗೆ, ಯಾವ ಲೈಂಗಿಕ ಸುಖ, ಯಾವ ಪ್ರೀತಿ ಯಾವುದೂ ಇಲ್ಲವ. ಭಗವಂತ ಕಳಿಸಿದ್ದಾನೆ, ಒಂದು ದಿವಸ ಕರ್ಕೊಳ್ತಾನೆ. ಆ ಮಧ್ಯೆ ಇವೆಲ್ಲ ಒಂದು ನಾಟಕ. ಗುರುವೇ ನಿನ್ನ ಪಾದಕ್ಕೆ ಶರಣು, ತಂದೆ ನಿನ್ನ ಪಾದಕ್ಕೆ ಶರಣು, ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಹೋಗ್ತೀನಪ್ಪ, ನಾನು ಇಲ್ಲಿವರೆಗೂ ಗೊತ್ತಿಲ್ಲದೆ ಬಂದುಬಿಟ್ಟೆ, ಈ ಎಲ್ಲ ಪಾಪಗಳನ್ನು ಮನ್ನಿಸು, ನನ್ನ ಮಗುವನ್ನು, ನನ್ನ ಮಕ್ಕಳನ್ನು, ನನ್ನ ಸಂಸಾರವನ್ನು ಧರ್ಮದಲ್ಲೂ ಹೋಗೋ ಥರ 4 ಕಾಸು ಕಡಿಮೆ ದುಡಿದ್ರೂ ಪರವಾಗಿಲ್ಲ, ಈ ವಿಚಾರಗಳಲ್ಲಿ ಎಡವಟ್ಟಾಗಬಾರ್ದು. ಹೌದಲ್ಲವಾ? ಧರ್ಮಕ್ಕೆ ಶರಣಾಗು, ಸತ್ಯಕ್ಕೆ ಶರಣಾಗು, ಶುದ್ಧತೆಗೆ ಶರಣಾಗು, ನಿನ್ನ ಗಂಡನನ್ನು ಸಾಧ್ಯವಾದಷ್ಟು ಕಾಳಜಿ ಮಾಡು, ಮಕ್ಕಳಿಗೆ ಚೆನ್ನಾಗಿ ಪ್ರೀತಿ ಕೊಡು, ನೀನು ಆರೋಗ್ಯ ಕಾಪಾಡ್ಕೊ. ನೀನು ಚೆನ್ನಾಗಿದ್ರೆ ಎಲ್ಲರನ್ನೂ ನೀನು ನೋಡಿಕೊಳ್ಬೋದು. ಬಟ್ ಈ ಹೊರಗಿನ ವ್ಯಕ್ತಿ, ಅವನದೊಂದು ಸಂಸಾರ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಅವನದೇನೋ ಅಜ್ಞಾನ. ಆದರೆ ರಾವಣ ಹೇಗೆ ಸೀತೆಯನ್ನು ನನ್ನನ್ನು ಸೇರು, ನಿನ್ನ ರಾಮನನ್ನು ಬಿಡು, ನನಗೆ ಸುಖ ಸಂತೋಷವನ್ನು ಕೊಡುವಂಥ ಸೀತೆಯನ್ನು ಕೇಳಿಕೊಂಡಾಗ ಸೀತೆ ಹೇಳಿದಾಳೆ, ರಾಮನನ್ನು ಬಿಟ್ಟು ಬೇರೆ ಯಾವ ಪುರುಷನನ್ನು ನಾನು ತಲೆ ಎತ್ತಿ ನೋಡಲಿಕ್ಕಿಲ್ಲ. ಹಾಗೆ ಹೇಳಿದ ಕಾರಣಕ್ಕಾಗಿ ಸೀತೆ ಲೋಕಕ್ಕೆ ಪೂಜ್ಯ ಭಾವನೆಯಿಂದ ಕಾಣ್ತಿದ್ದೀವಿ. ಲೋಕಮಾತೆ ಆಗಿದ್ದು ಯಾಕೆ? ತಾವು ಒಬ್ಬ ಲಂಕಾಧಿಪತಿ ರಾವಣನಂತಹ ದೊಡ್ಡ ಕೋಟಿಕುಳ ಅಥವಾ ಅಂದರೆ ಒಂದು ರಾಜ್ಯದ ರಾಜನೇ ಬಂದು ಕೇಳಿಕೊಂಡಾಗ ಅವನ ಶ್ರೀಮಂತಿಕೆ ನೋಡಿ ಸೀತೆ ಹೋಗಿದ್ದಲ್ಲ. ರಾಮನ ಮೇಲಿನ ಪ್ರೀತಿ, ರಾಮನಿಗೆ ತಾನು ಪತಿವ್ರತೆಯಾಗಿ ರಾಮನನ್ನು ಹೊರತುಪಡಿಸಿ ಯಾವ ಪುರುಷನನ್ನು ನಾನು ಆ ರೀತಿ ಭಾವಿಸೋದಕ್ಕೂ ನಾನು ಇಷ್ಟಪಡಲ್ಲ ಅಂತ ಹೇಳಿದಾಗ ಸೀತೆ ಲೋಕಕ್ಕೆ ಲೋಕಪೂಜಿತಳಾದ್ಲು. ಹಾಗೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಿರ್ಧಾರಗಳು, ಇಂಥ ಪರಿಸ್ಥಿತಿಗಳು ಸೀತೆಗೂ ಅದೊಂದು ರಾವಣನಿಂದ ರಾವಣ ಒಂದು ನೆಪ ಅಷ್ಟೇ. ಭಗವಂತ ಅಥವಾ ಸೃಷ್ಟಿ ಅಥವಾ ಪರಮಾತ್ಮ ಅವೆಲ್ಲ ಪರೀಕ್ಷೆ ರೂಪದಲ್ಲಿ ಇವನು ನೆರವಾಗಲಿಕ್ಕೆ ಬಂದಿದ್ದು, ನಿನ್ನ ಗಂಡನಿಗೆ ಕುಡಿತ ಬಿಡಿಸ್ಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದು. ಈಕೆ ಗಂಡ ಈ ರೀತಿ ಅನ್ಯಾಯ ಮಾಡಿಬಿಟ್ಟ ಅಂತ ಅಳ್ತಾ ಇರೋ ಈಕೆ ಎಷ್ಟು ಪತಿವ್ರತೆಗಳು ಅಂತ ಚೆಕ್ ಮಾಡಿಸ್ಲಿಕ್ಕೆ ಇವರನ್ನು ಒಂದು ಪಾತ್ರದ ಮೂಲಕ ಬಿಟ್ಟಿರ್ತಾರಷ್ಟೇ ನಿನ್ನ ಬದುಕಲ್ಲಿ ಭಗವಂತ. ಬಟ್ ನೀನು ಅಲ್ಲಿ ಜೊಳ್ಳಾಗ್ಬಿಟ್ಟೆ. ಈಗ ನೀನು ತಿಳ್ಕೊ, ಭಗವಂತನ ಪರೀಕ್ಷೆಗಳು ನಾನಾ ರೀತಿಯಲ್ಲಿರ್ತವೆ. ಧರ್ಮವನ್ನು ತಿಳಿದು ಬದುಕ್ಬಿಟ್ರೆ ನೀನು ಏನು ಪರೀಕ್ಷೆನಾದರೂ, ನೀನು ಭಿಕ್ಷುಕನ ರೂಪದಲ್ವಾ, ದೇವ್ರ ರೂಪದಲ್ವಾ, ಅಥವಾ ಶ್ರೀಮಂತನ ರೂಪದಲ್ವಾ, ಕೊಳ್ಳಿಗೆಲ್ಲ ಕೊಳಚೈನ್ ಹಾಕ್ಕೊಂಡು ಬಾ, ನನ್ನ ಮನೆ ಮುಂದೆ ಭಿಕ್ಷುಕ ಬರಲಿ, ಬಡವ ಬರಲಿ, ಅಥವಾ ಕೊಳಚೈನ್ ಹಾಕ್ಕೊಂಡು ಕೋಟ್ಯಾಧಿಪತಿ ಬರಲಿ, ನಾನು ಎಲ್ಲರಿಗೂ ತಲೆಬಾಗೆ ಬಂದ್ರಿ ಒಳಗಡೆ, ಅಥವಾ ಸ್ವಾಗತವನ್ನು ಒಂದೇ ರೀತಿ ಭಿಕ್ಷುಕ ಅಂತ ಒಂದು ರೀತಿ ಮಾಡೋದು, ಅಥವಾ ಕೊಳಚೈನ್ ಹಾಕ್ಕೊಂಡು ಕೈಗೆಲ್ಲ ಉಂಗುರ ಹಾಕ್ಕೊಂಡು ಬಂದವನಿಗೆ ಒಂದು ರೀತಿ ಅಂದರೆ
ಅಂದರೆ ಧರ್ಮ ಅನ್ನೋದು ಅದು ಎಲ್ರಿಗೂ ಒಂದೇ. ನೀನು ಧರ್ಮದಲ್ಲಿ ಇದ್ಬಿಟ್ರೆ ದೇವ್ರು ಅಂದ್ಕೊಳ್ತಾನೆ, ಅಯ್ಯೋ ನಾನೊಂದ್ಸಲಿ ಭಿಕ್ಷುಕನ ರೂಪದಲ್ಲಿ ಹೋದೆ, ಆವಾಗಲೂ ಕೂಡ ಅವಳು ತಲೆಬಾಗಿ ನಮಸ್ಕಾರ ಮಾಡಿದ್ಲು. ನಾನೊಂದ್ಸಲಿ ಶ್ರೀಮಂತನ ರೂಪದಲ್ಲಿ ಹೋದೆ, ಆವಾಗಲೂ ಅವಳು ಅಷ್ಟೇ ವಿನಯದಿಂದ ನಮಸ್ಕಾರ ಮಾಡಿದ್ಲು. ಹಾಗಾಗಿ ಇವಳಲ್ಲಿ ಧರ್ಮ ಸ್ಥಿರವಾಗಿರುವುದರಿಂದ ಅವರಿಗೆ ಲೋಕದಲ್ಲಿರುವ ಎಲ್ಲ ಬಡವ ಶ್ರೀಮಂತ ಅವಳಿಗೆ ಭಿನ್ನತೆಯೇ ಇಲ್ಲ, ಅವಳೆಲ್ಲರನ್ನೂ ಒಂದೇ ರೀತಿ ಕಾಣ್ತಾಳೆ. ಧರ್ಮ ಅಂದರೆ ಈಗಿರುತ್ತೆ, ಧರ್ಮ ಎಲ್ಲರನ್ನೂ ಒಂದೇ ರೀತಿ ನೋಡೋಕೆ ಹೇಳುತ್ತೆ. ಹಾಗಾಗಿ ನಿನಗಿದೊಂದು ಪರೀಕ್ಷೆ ಆಯ್ತವ, ನೀನು ಅದನ್ನು ಸೋತಿದ್ದೀಯ, ಆದರೆ ಇನ್ನು ಮುಂದೆ ಗೆಲ್ಲು. ನಿನಗೆ ಇದರಿಂದ ಯಾವುದೇ ತೊಂದರೆ ಆಗದೇ ಇರಲಿ. ಇಲ್ಲಿಂದ ನಿನ್ನ ಬದುಕಿನ ಹೊಸ ಪ್ರಯಾಣ ಶುರುವಾಗಲಿ. ಹೊರಗಿನ ವ್ಯಕ್ತಿಗಳು ಯಾವತ್ತಿಗೂ ಅವೆಲ್ಲ ಮುಳ್ಳೆ, ಅವೆಲ್ಲವೂ ಕೂಡ ಕುತ್ತೆ ಹೊರತು ಮುತ್ತಾಗಲ್ಲ. ಗಂಡನನ್ನೇ ಸಂಭಾಳಿಸು, ನಿನ್ನ ಮಕ್ಕಳನ್ನು ಸಂಭಾಳಿಸು, ನಿನಗೆ ಒಳ್ಳೆಯದಾಗಲಿ. ನನ್ನ ಹಾರೈಕೆ, ಭಗವಂತನ ಅನುಗ್ರಹ ಇದೆ ತಾಯಿ, ನಿನಗೆ ಒಳ್ಳೆಯದಾಗೇ ಆಗುತ್ತೆ. ಅದನ್ನು ಬಿಡು, ಶುಭವಾಗುತ್ತೆ, ಚೆನ್ನಾಗಿದ್ದೀನಿ ಅಂತ ನೀನೇ ಫೋನ್ ಮಾಡಿ ಹೇಳೋ ಒಂದು ದಿನ ಬರುತ್ತೆ. ಎಲ್ಲ ಒಳ್ಳೆಯದಾಗಲಿ ನಿನಗೆ, ನಿನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಭಗವಂತನ ಅನುಗ್ರಹ ಇರಲಿ. ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿನಗೂ ಆಯಸ್ಸು ಆರೋಗ್ಯ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ. ಆ ವ್ಯಕ್ತಿಯಿಂದ ನಿನ್ನ ಮನೆಗೆ, ನಿನ್ನ ಮನಸ್ಸಿಗೆ ಯಾವುದೇ ತೊಂದರೆ ಆಗದೇ ಇರಲಿ. ಒಳ್ಳೆಯದಾಗ್ಲವ. ಶುಭವಾಗಿ. ಥ್ಯಾಂಕ್ ಯು. ಪರಮಾತ್ಮ ನೋಡಿ, ಮೊನ್ನೆ ಪಾಪ ಇವರು ಆಶ್ರಮಕ್ಕೆ ಬಂದಿದ್ರು, ಅಂದರೆ ಕೌನ್ಸ್ಲಿಂಗ್ ತಗೊಳ್ಳಿಕ್ಕೆ ಅಂತ. ಅವರು ಒಂದೇ ಮಾತು ಹೇಳಿದ್ದು, ಯಾಕಂದರೆ ಡೈಲಿ ನಮ್ಮಲ್ಲಿ ಕೌನ್ಸ್ಲಿಂಗ್ ಅಂತ ನಡೀತವೆ. ಪಾಪ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಆಗದೆ ಇರೋರು ಪ್ರತಿದಿನ 11:30 ಕೌನ್ಸ್ಲಿಂಗ್ ಇರುತ್ತೆ. ಅವರಲ್ಲಿ ಹೇಳ್ಕೊಂಡಿದ್ರು, ಗುರುಗಳೇ ನಾನು ಕಾರ್ಯಕ್ರಮದಲ್ಲಿ ಮಾತಾಡಬೇಕು, ದಯವಿಟ್ಟು ನನಗೊಂದು ಅವಕಾಶ ಕೊಡಿ, ನಾನು 5 ವರ್ಷದಿಂದ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡ್ತಲೇ ಇದ್ದೀನಿ ಅಂತ. 3 ವರ್ಷದಿಂದ. ಬಟ್ ಆ ಹೆಣ್ಮಗಳು ಈಗ ತಿದ್ದುಕೊಳ್ಳೋಕೆ ಹೋಗ್ತಿದ್ದಾರೆ. ಬಟ್ ಮತ್ತೆ ಅಲ್ಲಿ ಮೋಹವೋ ಅಥವಾ ಆ ಕಡೆಯಿಂದ ಬ್ಲಾಕ್ ಮೇಲೋ ಏನೋ ಒಂದು ಅಡ್ಡ ಬರುತ್ತೆ. ಅದು ಹಾಗೆ ಈ ಹಳ್ಳಿ ಕಡೆ ಈ ಕೆಸರು ತುಂಬಿಕೊಂಡಿರೋ ಕೆರೆ ಒಳಗಡೆ ಹೋಗ್ಬಿಟ್ರೆ ಕಾಲು ಊದ್ಕೊಂಬಿಡನೆ, ಕಾಲು ಉಣ್ಕೊಳ್ತವೆ. ಅದನ್ನು ಏನೋ ಅಂತಾರೆ ನಮ್ಮೂರ ಕಡೆ, ಕಾಲು ಅಂದರೆ ನೀರಿರುತ್ತೆ ಬಟ್ ಅದೇನು ಮಣ್ಣು ತೆಗ್ದಿರಲ್ವಲ್ಲ ವರ್ಷಾನುಗಟ್ಲೆ, ಕಾಲು ಉಣ್ಕೊಂಬಿಟ್ರೆ ಕಿತ್ತಿಕ್ಕಾಗಲ್ಲ. ಹಂಗೆ ಈ ಕೆಸರೊಳಗಡೆ ಈ ಅಕ್ರಮ ಅಥವಾ ಕುಡಿತ, ಜೂಜಾಟ, ವ್ಯಭಿಚಾರ ಇವೆಲ್ಲ ಕೆಸರುಗಳು. ಕೆಸರು ಅಂತ ಗೊತ್ತಿರುತ್ತೆ, ಆದರೆ ಕಣ್ಣಿಗೆ ಸುಂದರವಾಗಿ ಕಾಣುತ್ತೆ. ಹೋಗ್ಬಿಡ್ತಾರೆ, ಆದರೆ ವಾಪಸ್ ಬರಬೇಕಾದ್ರೆ ಆಗಲ್ಲ. ಅಯ್ಯೋ ನಾನು ದಡ ತಲುಪಬೇಕು ಅಂತ ಆಸೆ ಆಗುತ್ತೆ, ಆಸೆ ಬದುಕಬೇಕು ಅಂತ ಆಸೆ ಆಗುತ್ತೆ, ಹಿಡ್ಕೊಂಬಿಟ್ಟಿರುತ್ತೆ. ಊಳು 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 ಅಂತಾರೆ, ಊಳು ತೆಗ್ದಿರಲ್ಲ ಅಂತ. ಅವು ಖಾಲಿ ಕೂದ್ರೆ ಒಳಗೆ ಉಣ್ಕೊಂಬಿಡ್ತವೆ, ಕಿತ್ತು ಒಂದು ಹೆಜ್ಜೆ ಮುಂದಕ್ಕೆ ಇಡ್ಲಿಕ್ಕೆ ಆಗಲ್ಲ. ಹಾಗೆ ಇವೆಲ್ಲ ಬಿಡಿಸ್ಕೊಳ್ಬೇಕು ಅಂದರೂ ಆಗಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳೋದು, ನಿಮಗೆ ಸಿಕ್ಕಿರುವ ಅಂದರೆ ಮದುವೆಗೆ ಮುಂಚೆನೇ ನೋಡಿ, ಈ ಹೆಣ್ಣುಮಗಳು ಬದುಕಲ್ಲಿ ನಾವು 1-2-3 ವಿಚಾರವನ್ನು ಕಲಿಯೋದಿದೆ. ಒಂದು, ಮದುವೆಗೆ ಮುಂಚೆ ಆತ ಕುಡಿತಾನೆ, ಆತ ಸರಿ ಇಲ್ಲ. ನೋಡಿ ಇವ್ರ ತಂದೆ ಎಂಥ ಎಡವಟ್ಟು ಮಾಡಿದ್ರು. ಅಯ್ಯೋ ನಮ್ಮ ಅಕ್ಕನ ಮಗ ಅಥವಾ ನಮ್ಮ ತಂಗಿ ಮಗ ಹಿಂಗೆ ಅಂದುಕೊಂಡು ಅವನಿಗೆ ಯಾರು ಹೆಣ್ಣು ಕೊಡ್ತಿಲ್ಲ, ಅದಕ್ಕೆ ನನ್ನ ಮಗಳನ್ನೇ ಕೊಡ್ತೀನಿ. ಅವನು ಒಬ್ಬ ಕುಡುಕ ಅಥವಾ ಅವನೊಬ್ಬ ಜವಾಬ್ದಾರಿ ಇಲ್ದವನು, ಹಿಂಗೆಲ್ಲ ಇರಬೇಕಾದ್ರೂ ಮನೆ ಹೆಣ್ಣು ಮಕ್ಳು, ನಿನ್ನ ಅಕ್ಕನೋ ತಂಗಿನೋ ಅನ್ನೋದಾದ್ರೆ ಕರ್ಕೊಂಡು ಬಂದು ಸಾಕಿ ಹೆಣ್ಣು ಮಕ್ಳನ್ನ ಯಾಕೆ ಬಲಿ ಕೊಡ್ತೀರಾ? ಅದು 14 ವರ್ಷಕ್ಕೆ ಮದುವೆ. ಏನು ಸ್ವಾಮಿ ಇದು? 15 ವರ್ಷಕ್ಕೆ ತಾಯಿ ಆಗಿದ್ದಾಳೆ. ಸ್ನೇಹಿತೆಯರ ಜೊತೆ ಶಾಲಾ ದಿನಗಳನ್ನು ಸಂತೋಷವಾಗಿ ಕಳಿಬೇಕಾದ ಒಂದು ಹೆಣ್ಣುಮಗಳು ಅಲ್ಲೆಲ್ಲೋ ಕೂತ್ಕೊಂಡು ಬಾಣಂತಾನ ಮಾಡಿಸ್ಕೊಳ್ಳೋಷ್ಟು ಇದೆ ಅಂದರೆ ಏನು ಆಕೆ ಬದುಕಿಗೆ ಒಂದು ಆರಂಭನೇ ಅತ್ಯಂತ ದುಃಖಮಯವಾಗಿ ಮಾಡಿಬಿಟ್ಟಿದ್ದೀರಾ ಎಲ್ಲ ಸೇರಿ. ಮತ್ತು ಅಲ್ಲಿ ಪ್ರೀತಿ ಇಲ್ಲ, ಒಂದು ಕಾಳಜಿ ಇಲ್ಲ, ಉಂಡ ತಿಂದ ಅಂತ ಕೇಳೋರಿಲ್ಲ. ಇನ್ನೇನು ಮನಸ್ಸು. ಈಗ ನೋಡಿ, ತುಂಬ ಸಮಯ ಕೊಡಬೇಕು ಹೆಣ್ಮಕ್ಳಿಗೆ. ತುಂಬ ಅಲ್ಲದೆ ಹೋದರೂ ಒಂದು ವ್ಯಾಲ್ಯೂಯಬಲ್ ಟೈಮ್ ಕೊಡಬೇಕು. ನಾವು ನಿಯತ್ತಾಗಿರಬೇಕು, ಯಾವುದೇ ಚಟಗಳಿರಬಾರ್ದು. ನಂಗೆ ಕುಡಿದ್ರೆ ಚರಂಡಿಲಿ ಮಲ್ಕೊಳ್ತೀನಿ, ನಾನು ಮನೆಗೆ ಹೋಗಲ್ಲ ಅನ್ನೋ ನೀಚ ಮನಸ್ಥಿತಿ ಅಥವಾ ಅಷ್ಟು ದುಸ್ಥಿತಿಯಲ್ಲಿ ಇದ್ದೀರಾ ಅಂದರೆ ಯಾಕೆ ಮದುವೆ ಆಗಬೇಕು?
ನಾನು ಎಷ್ಟೋ ಸಾರಿ ತಾಯಂದಿರು ಬರ್ತಾರೆ, ಗುರುಗಳೇ ನಮ್ಮ ಮಗನಿಗೆ 30 ವರ್ಷ, ಅವನು ಕುಡಿತ ಶುರು ಮಾಡಿಕೊಂಡು ಮನೆಗೆ ಬರಲ್ಲ, ದುಶ್ಚಟಗಳು ತುಂಬ ಆಗಿದ್ದಾವೆ, ಮದುವೆ ಮಾಡಿದ್ರೆ ಸರಿ ಹೋಗುತ್ತೋ ಏನೋ, ಏನು ಮಾಡೋದು ಗುರುಗಳೇ ಎಂದಾಗ ನಾನು ಅವ್ರಿಗೆ ಬೈದೇ ಕಳಿಸಿರ್ತೀನಿ. ನಿನ್ನ ಮಗನ ಸರಿ ಮಾಡಿಬಿಟ್ಟು ಆಮೇಲೆ ಮದುವೆ ಮಾಡು, ಮದುವೆ ಮಾಡಾದ್ಮೇಲೆ ಸರಿ ಹೋಗ್ತಾನೆ ಅಂತ ಯಾಕೆ ಬಂದು ಒಂದು ಹೆಣ್ಮಗಳು ಬದುಕು ಹಾಳು ಮಾಡ್ತೀರಾ ಅಂತ. ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಉಂಡ ತಿಂದ ಅಂತ ಕೇಳೋರಿಲ್ಲ. ಮತ್ತು ಈಕೆ ಮನಸ್ಸು ಬೇರೆ ಪುರುಷನ ಕಡೆ ಹರಿಯಿತು. ಈಗ ಅದನ್ನು ನಾನು ಸರಿ ಅಂತ ಹೇಳಲಿಕ್ಕಾಗಲ್ಲ. ಗಂಡ ಪ್ರೀತಿ ಕೊಡ್ತಿಲ್ಲ ಅದಕ್ಕೆ ನಾನೇನು ಹಂಗಾದಾಗ ಹಿರಿಯರಿಗೆ ಹೇಳಬೇಕು, ಇಲ್ಲ ಡೈವರ್ಸ್ ತಗೊಳ್ಬೇಕು, ಏನೋ ಒಂದು ಧರ್ಮ ಮಾರ್ಗ ಅಂತ ಇದೆ. ಅದನ್ನು ನನ್ನ ಗಂಡ ಪ್ರೀತಿ ಕೊಡ್ತಿಲ್ಲ ಅದಕ್ಕೆ ನಾನು ಇನ್ನೊಬ್ಬನ ಜೊತೆ ಹೋದೆ, ಗಂಡ ಇಲ್ದಾಗ ಮನೆಗೆ ಕರ್ಸ್ಕೊಳ್ತಿದ್ದೆ ಅನ್ನೋ ಥರ ಆಗಬಾರ್ದಲ್ಲ. ಅದು ಒಳ್ಳೆಯದಲ್ಲ. ಆ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸಲ್ಲ, ದೇವತೆಗಳು ನೆಲೆಸಲ್ಲ. ಧರ್ಮ ಎಲ್ಲಿ ಇರಲ್ವೋ ಅಲ್ಲಿ ಗೆಲುವಿರೋದಿಲ್ಲ, ಎಲ್ಲಿ ಗೆಲುವಿರೋದಿಲ್ವೋ ಅಲ್ಲಿ ನೆಮ್ಮದಿಯೂ ಇರೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಹೆಣ್ಮಗಳು ಬಂದಿದ್ದ ಹೆಣ್ಮಗಳಿಗೆ ನಾನು ಬೈಬೇಕು, ಆಕೆಯನ್ನು ವಿರೋಧಿಸಬೇಕು, ನನ್ನ ಉದ್ದೇಶ ಅದಲ್ಲ. ಹಿಂಗಾದ್ರೆ ಏನಾಗುತ್ತೆ ಅನ್ನೋದನ್ನು ಹೇಳಬೇಕು. ಪಾಪ ಆಕೆಗೆ ಸಮಾಧಾನ ಹೇಳಿದೆ ಅಷ್ಟೇ. ಅಲ್ಲ ಭಗವಂತನ ಏನು ಮಾಡೋದು, ಎಲ್ಲ ಒಂದು ಸರಿ ಮಾಡಿದ್ರೆ ಒಂದು ಕೆಟ್ಟು ಹೋಗಿರುತ್ತೆ. ಬಿಡವ ಗಂಡನ ಬಿಟ್ಟು ಹೋಗು ಅಂದರೆ ಇನ್ನೊಂದು ಕತೆ, ಇಲ್ಲವ ಗಂಡನ ಜೊತೆ ಇರೋ ಅಂದರೆ ಇನ್ನೊಂದು ಕತೆ. ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರಿ, ಅಷ್ಟು ಮಾತ್ರ ಹೇಳಬಲ್ಲೆ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿನಗೆ ಶುಭವೂ ಆಗಲ್ಲವ.